ಶ್ರೀಮನ್ ಮಹಾಭಾರತ ಜಗತ್ತಿನ ಸಮಗ್ರ ಮನುಕುಲಕ್ಕೆ ಯಥಾರ್ಥವಾದ ಸಂದೇಶವನ್ನ ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು. ಪೂಜ್ಯ ಶ್ರೀಪಾದಂಗಳವರು ಮೊನ್ನೆ ಉಪನ್ಯಾಸ ಮಾಡುವಾಗ ಹೇಳಿದರು, ಭಗವಂತನ ಮಾತುಗಳು ಯೋಗ್ಯರಿಗೆ ಜ್ಞಾನವನ್ನ, ಅಯೋಗ್ಯರಿಗೆ ಅಜ್ಞಾನವನ್ನ ಎರಡನ್ನೂ ಒಂದೇ ಕೊಡುತ್ತಂತ. ವೇದವ್ಯಾಸ ದೇವರು ಮಹಾಭಾರತವನ್ನ ರಚನೆ ಮಾಡಿದರೆ ಯೋಗ್ಯರಿಗೆ ಅದು ಯೋಗ್ಯ ರೀತಿಯ ಜ್ಞಾನವನ್ನ ಕೊಟ್ರೆ, ಅಯೋಗ್ಯರಿಗೆ ವಿಪರೀತ ಜ್ಞಾನವನ್ನೇ ಕೊಡುತ್ತೆ. ಮಹಾಭಾರತ ಭಾಗವತ ಇದೆ, ಅದನ್ನ ನೋಡಿದೆ, ಕೇಳಿದೆ, ಅಧ್ಯಯನ ಮಾಡಿದೆ ಅಂದ ಮಾತ್ರಕ್ಕೆ ಭಗವಂತನ ಅನುಗ್ರಹ ಆಗತ್ತೆ ಅಂತ ಇಲ್ಲ. ಜ್ಞಾನ ದೊರೆಯದೋ ಇವರ ಅಧೀನವಾಗದೆ ಅಂತಾರೆ. ಆಚಾರ್ಯರ ಸತ್ಪರಂಪರೆಯಲ್ಲಿ ಬಂದ ವೈಷ್ಣವರ ಪಾದವನ್ನ ಹಿಡಿಬೇಕು, ಅವರ ಸೇವಾದಿಗಳನ್ನ ಮಾಡಬೇಕು. ಅದನ್ನ ಬಿಟ್ಟು ಭಾಷಾಜ್ಞಾನ ನನಗೆ ಇದೆ, ವ್ಯಾಕರಣ ಗೊತ್ತಿದೆ, ನಾನೇ ಎಲ್ಲ ಓದಿ ಅರ್ಥ ಮಾಡ್ಕೊಳ್ತೇನೆ ಅಂತ ಯಾರಾದರೂ ಆ ರೀತಿ ಪ್ರಯತ್ನ ಮಾಡಿದ್ದೇ ಆದರೆ ವ್ಯಾಸರ ಗ್ರಂಥದ ಆಂತರ್ಯ ಅದನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ವರ್ಣನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಜಗದ್ಗುರುಗಳಾದಂತಹ ಆಚಾರ್ಯರು ಮಹಾಭಾರತಕ್ಕೆ ತಮ್ಮದೇ ಆದಂತಹ ವಿಶಿಷ್ಟ ರೀತಿಯ ಒಂದು ಗ್ರಂಥ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥವನ್ನು ಕೊಟ್ಟಿದ್ದಾರೆ. ವೇದವ್ಯಾಸ ದೇವರ ಮಾತಿನ ಒಟ್ಟೊಟ್ಟಿಗೆ ಆಚಾರ್ಯರು ಈ ಮಾತನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು, ಈ ಅಧ್ಯಾಯವನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಸಜ್ಜನರಾದವರು ಅಂತ ತೋರಿಸಿಕೊಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಂಭವ ಪರ್ವ ಅಂತ ಮಹಾಭಾರತದಲ್ಲಿ, ಆ ಸಂಭವ ಪರ್ವದ ಒಂದು ಆಖ್ಯಾನ ಜಂಬೂಕ ಉಪಾಖ್ಯಾನ ಅಂತ ಹೇಳಿ, ಇದು ಒಂದು ನೋಡ್ಲಿಕ್ಕೆ ಒಂದು ಕಾಡಿನಲ್ಲಿ ವಾಸ ಮಾಡುವ ಪ್ರಾಣಿಗಳ ಕಥೆ. ಈ ಕಥೆ ಹೇಳಿದ್ದು ಶುಕ್ರಾಚಾರ್ಯರ ಶಿಷ್ಯನಾದ ಭಾರದ್ವಾಜ ಕುಲದಲ್ಲಿ ಹುಟ್ಟಿದ ಒಬ್ಬ ಬ್ರಾಹ್ಮಣ. ಅವನ ಹೆಸರು ಕಣಿಕ ಅಥವಾ ಕಣಿಂಕ ಅಂತ ಕೂಡ ಕರೀತಾ ಇದ್ದಾರೆ. ಮಹಾಭಾರತದಲ್ಲಿ ವ್ಯಾಸರು ಎರಡು ನೀತಿಗಳನ್ನ, ಜೀವನದ ರೀತಿಯನ್ನ, ಜೀವನದ ಶೈಲಿಯನ್ನ, ಮನುಷ್ಯ ಆತನ ನಡೆ ನುಡಿ ಇದನ್ನ ಹೇಗೆ ತಾನು ತಿದ್ಕೊಳ್ಬೇಕು, ಹೇಗೆ ಇರಬೇಕು ಅನ್ನೋದನ್ನ ಮಹಾಭಾರತದಲ್ಲಿ ವ್ಯಾಸರು ಇಬ್ಬರ ಪಾತ್ರದಲ್ಲಿ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮಹಾಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ಎರಡು ನೀತಿಗಳು ಅಂದ್ರೆ, ಸಜ್ಜನರು ಅನುಸರಿಸುವಂತಹ ಒಂದು ನೀತಿ, ಅದನ್ನ ವಿದುರ ನೀತಿ ಅಂತ ಕರೀತಾ ಇದ್ದಾರೆ. ದುರ್ಜನರು ಆಶ್ರಯ ಮಾಡುವಂತಹ ಒಂದು ನೀತಿ, ಅದು ಕಣಿಂಕ ನೀತಿ ಅಥವಾ ಕಣಿಕನ ನೀತಿ ಅಂತ ತಿಳಿಸ್ತಾ ಇದ್ದಾರೆ. ಇದು ಹೇಗಿರುತ್ತೆ, ಅದು ಹೇಗಿರುತ್ತೆ, ಅದರಲ್ಲಿ ಮೊದಲು ಹೇಗೆ ಇರಬಾರ್ದು ಅದನ್ನು ತಿಳ್ಕೊಳ್ಬೇಕು. ನಿಜವಾಗಿ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿಯೇ ನಾವು ನಮ್ಮ ಜೀವನವನ್ನ ನಾವು ಅಳವಡಿಸಿಕೊಳ್ಳುತ್ತೇವೆ, ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಇರ್ತೇವೆ, ಸಾಧ್ಯ ಇಲ್ಲ. ಪರೀಕ್ಷೆಗೆ ಹೋದ ವಿದ್ಯಾರ್ಥಿ 100ಕ್ಕೆ 100 ಬರಿತೀನಿ ಅಂತ ಹೇಳಲಿಕ್ಕಾಗೋಲ್ಲ. ನಂಗೆ 100ಕ್ಕೆ 100 ಬರೀಲಿಕ್ಕಾಗದೇ ಇದ್ಮೇಲೆ ಎಕ್ಸಾಮ್ ಅಟೆಂಡೇ ಮಾಡಬಾರ್ದು ಅಂತ ಅನ್ಬಾರ್ದು. ಎಕ್ಸಾಮ್ಗೆ ಹೋಗ್ಬೇಕು, ಎಷ್ಟು ಓದಿದಿರಿ ಅಷ್ಟು ಬರೀರಿ, ನಿಮ್ದು ಇಡೀ ವರ್ಷ ಹಾಳಾಗದೆ ಪಾಸ್ ಆದ್ರೆ ಸಾಕು.
ಒಂದು 35-50 ತಗೊಂಡು ಪಾಸಾದ್ರೆ ಸಾಕಂತ. ಆದ್ರೆ ಅಷ್ಟು ಪಾಸಾಗಬೇಕಾದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದೆ ಇದ್ರೂ ಎಕ್ಸಾಮ್ ಹಾಲಲ್ಲಿ ಏನ್ ಮಾಡಬಾರ್ದು ಅನ್ನೋದು ತಿಳಿದಿರ್ಬೇಕು. ಕಾಪಿ ಹೊಡೆಯೋದೇ ಮೊದಲಾದ ತಪ್ಪುಗಳನ್ನ ಮಾಡಿದರೆ 3-4 ವರ್ಷ ಮತ್ತವನ ಎಕ್ಸಾಮ್ಗೆ ಬರೋ ಹಾಗೆ ಇಲ್ಲ. ಹಾಗಾದ್ರೆ ಜೀವನದಲ್ಲಿ ಏನ್ ಮಾಡಬೇಕೋ ಅದನ್ನು ಮಾಡಬೇಕು, ಏನ್ ಮಾಡಬೇಕೋ ಅದನ್ನು ಮಾಡದಿದ್ರು ಏನ್ ಮಾಡಬಾರ್ದೋ ಅದನ್ನ ಸರ್ವತಾ ಮಾಡಬಾರ್ದು, ಸ್ವಲ್ಪನೂ ಮಾಡಬಾರ್ದು. ಹಾಗಾದ್ರೆ ಮಾಡಬಾರದನ್ನ ಮೊದಲು ತಿಳ್ಕೊಳ್ಬೇಕು. ಅದರಲ್ಲಿ ಜೀವನದಲ್ಲಿ ದುಷ್ಟರು ಅನುಸರಿಸುವ ನೀತಿಯೇ ಈ ಕಣಿಕ ನೀತಿ. ಈ ದುಷ್ಟರಲ್ಲಿಯೇ ಅತ್ಯಂತ ಹಿರಿಯ, ಹೇಗೆ ಜೀವರಾಶಿಗಳಲ್ಲಿ ವಾಯುದೇವರನ್ನ ನಾವು ಜೀವೋತ್ತಮರು ಅಂತ ಕರಿತೀವಿ, ಹಾಗೆ ಅಯೋಗ್ಯರಲ್ಲಿ ಅತ್ಯಂತ ಶ್ರೇಷ್ಠ ಕಲಿ. ಆ ಕಲಿಯ ಮತ್ತೊಂದು ರೂಪವೇ ದುರ್ಯೋಧನ. ಎಲ್ಲಿ ಕಲಿ ಅದು ದುರ್ಯೋಧನ, ಎಲ್ಲಿ ದುರ್ಯೋಧನ ಅದು ಕಲಿ. ಇಂತಹ ದುರ್ಯೋಧನ ತನ್ನ ಅಣ್ಣಂದಿರು ಧರ್ಮರಾಜಾದಿಗಳು ಅವರು ಎಲ್ಲರೂ ಕೂಡ ಎತ್ತರದಲ್ಲಿದ್ದಾರೆ. ಒಳ್ಳೆ ಉತ್ತಮವಾದ ಗುಣಗಳು ಜೀವನದಲ್ಲಿ ಮನುಷ್ಯನನ್ನ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ನಿಮ್ಮ ಸಂಪತ್ತು, ನಿಮ್ಮ ರೂಪ ಇವ್ಯಾವುದು ನಿಮ್ಮನ್ನ ಜೀವನದಲ್ಲಿ ಮೇಲೆತ್ತುಕೊಂಡು ಹೋಗುವಂಥದ್ದಲ್ಲ. ಸ್ವಾಭಾವಿಕವಾಗಿ ನಿಮ್ಮ ಒಳಗೆ ಇರುವಂತಹ ಸದ್ಗುಣಗಳೇ ನಿಮ್ಮನ್ನ ಎತ್ತರಕ್ಕೆ ಏರಿಸತ್ತೆ. ಹಾಗೆ ದೇವತೆಗಳಾದ ಪಾಂಡವರು ಸಹಜ ಸ್ವಭಾವದ ಗುಣಗಳಿಂದ ಭೂಯಿಷ್ಠರಾದವರು. ಅವರ ಉನ್ನಾಹವನ್ನ ನೋಡಿ ಹೊಟ್ಟೆ ಕಿಚ್ಚು, ಮಾತ್ಸರ್ಯದ ಮತ್ತೊಂದು ಹೆಸರೇ ಕಲಿ. ಭಾಗವತ 2ನೆಯ ಪದ್ಯದಲ್ಲಿ ವ್ಯಾಸರು ಭಾಗವತಕ್ಕೆ ಯಾರು ಬರಬೇಕು, ಯಾರು ಅಧಿಕಾರಿಗಳು ಅಂತ ಹೇಳುವಾಗ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ. ಈ ಭಾಗವತ ಎಲ್ಲರಿಗೆ ಅರ್ಥ ಆಗೋಲ್ಲ. ಯಾರು ಸಜ್ಜನರು ಅಂದ್ರೆ ಯಾರು? ಯಾರಿಗೆ ಇನ್ನೊಬ್ಬರ ಉನ್ನಾಹ ಕಂಡು ಅಸೂಯೆ ಇಲ್ಲ, ಹೊಟ್ಟೆ ಕಿಚ್ಚಿನ ಬುದ್ಧಿ ಇಲ್ಲ, ದೇವರು ಕೊಟ್ಟದ್ರಲ್ಲಿಯೇ ಸಂತೋಷ ಪಡ್ತಾರೆ. ಅವರು ಎಂದು ತಮ್ಮ ಸಂಪತ್ತು, ತಮ್ಮ ಪದಾರ್ಥಗಳನ್ನ ಇನ್ನೊಂದು ವಸ್ತುವಿನ ಜೊತೆಗೆ ಕಂಪೇರ್ ಮಾಡ್ಕೊಳ್ಳಿಕ್ ಹೋಗಲ್ಲ. ಅವ್ರಿಗಷ್ಟಿದೆ, ನಂಗಿಷ್ಟೇ ಬಂತು, ಈ ಭಾವ ಇಲ್ಲ. ಭಗವಂತ ಕೊಟ್ಟದ್ರಲ್ಲೇ ದೇವರು ಯಾವ ಕಾಲಕ್ಕೆ ಏನ್ ಕೊಡ್ತಾನೋ, ಎಷ್ಟು ಕೊಡ್ತಾನೋ ಅದರಲ್ಲೇ ತೃಪ್ತಿ ಪಡ್ತಾರಲ್ಲ, ಅಂಥವರಿಗೆ ಮಾತ್ರ ಭಗವಂತನ ನುಡಿಗಳು, ಭಾಗವತ, ರಾಮಾಯಣ, ಮಹಾಭಾರತಾದಿ, ಭಗವದ್ಗೀತಾದಿ ಗ್ರಂಥಗಳು ಅವರಿಗೆ ಮಾತ್ರ ಅರ್ಥ ಆಗತ್ತೆ ವಿನಃ ಯಾರಿಗೆ ಇನ್ನೊಬ್ಬರ ಸಂಪತ್ತಿನ ಮೇಲೆ, ಇನ್ನೊಬ್ಬರ ಏಳಿಗೆಯಲ್ಲಿ ಹೊಟ್ಟೆ ಕಿಚ್ಚಿದೆ, ಹೊಟ್ಟೆ ಉರಿ. ನಿಮಗೆ ಹೊಟ್ಟೆ ಉರಿ ಇದ್ರೆ ಟ್ರೀಟ್ಮೆಂಟ್ ಇದೆ, ಹೊಟ್ಟೆ ಕಿಚ್ಚಿಗೆ ಟ್ರೀಟ್ಮೆಂಟ್ ಇಲ್ಲ, ಹೊಟ್ಟೆ ಕಿಚ್ಚಿಗೆ ಔಷಧಿಯೇ ಇಲ್ಲ. ಇಂತಹ ರೋಗಗ್ರಸ್ತನಾದವನಿಗೆ ಭಾಗವತ, ಮಹಾಭಾರತ ಅನ್ನುವ ಅಮೃತ ರುಚಿ ಆಗೋಲ್ಲ. ಊಟದಲ್ಲಿ ಕೂತವರೆಲ್ಲ ಊಟ ಮಾಡುವಾಗ ತುಂಬಾ ಚೆನ್ನಾಗಿದೆ ಅಂತ ಊಟ ಮಾಡ್ತಿರ್ತಾರೆ. ಒಬ್ಬ ಮಾತ್ರ ಚೆನ್ನಾಗಿಲ್ಲ ಅಂತಾನೆ. ಕಾರಣ ಅಡಿಗೆ ದೋಷ ಅಲ್ಲ, ಅದು ಅವನಿಗೆ ಜ್ವರ, ಅವನ ನಾಲಿಗೆ ಕಲುಷವಾದ ಜಿಕ್ವೆಗೆ ಒಳ್ಳೆ ಪದಾರ್ಥಗಳು ಕಹಿ ಬರುವಂತೆ ಅಯೋಗ್ಯರಿಗೆ ಒಳ್ಳೇದು ಎಂದು ಹಿಡಿಸಲ್ಲ. ಸ್ವಾಭಾವಿಕರಾಗಿ ಯೋಗ್ಯರಾದಂತಹ ಪಾಂಡವರ ಉನ್ನಾಹವನ್ನ ಕಂಡಂತಹ ಧೃತರಾಷ್ಟ್ರನಲ್ಲಿ ಹೊಟ್ಟೆ ಕಿಚ್ಚು ಬಂತು ಅಲ್ಲ, ಹೊಟ್ಟೆ ಕಿಚ್ಚಿಗೆ ಮತ್ತೊಂದು ಹೆಸರೇ ಅವನು. ಹೀಗಾಗಿ ಅವನು ಬಹಳ ನೋವನ್ನ ಅನುಭವಿಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ, ಭರತಶ್ರೇಷ್ಠ ಅಂತ ಸಂಬೋಧನೆ ಮಾಡ್ತಾ, ಹೇ ಜನಮೇಜಯ, ಈ ದುರ್ಯೋಧನ, ಶಕುನಿ, ಕರ್ಣ, ದುಶಾಸನ
ಇವರು ದುಷ್ಟ ಚತುಷ್ಟಯರು ಅಂತ ಪ್ರಸಿದ್ಧಿ. 4 ಜನ ಅತ್ಯಂತ ದುಷ್ಟರು. ಇವರೆಲ್ಲರೂ ಕೂಡ ಈಗ ನಾವು ಯಾರನ್ನ ಸಲಹೆಗಾರರನ್ನಾಗಿ ತಗೊಳ್ಬೇಕು, ಈ ಒಂದು ಪಾಂಡವರ ಉನ್ನಾಹವನ್ನ ಕಡಿಮೆ ಮಾಡಬೇಕಂದ್ರೆ ಯಾರ ಸಲಹೆ ತಗೋಬೇಕು ಅನ್ನುವಾಗ ಶಕುನಿ ಹೇಳ್ತಾನೆ, ನಮ್ಮ ಗುರುಗಳೊಬ್ಬರಿದ್ದಾರೆ, ಅವರನ್ನ ಕರೆಸಿ ಅವ್ರ ಕಡೆಯಿಂದ ನಾವು ಉಪಾಯ ಕೇಳೋಣ ಅಂತ. ಆ ಶಕುನಿಗೂ ಕೂಡ ಪಾಠ ಹೇಳಿಕೊಟ್ಟ ಗುರುಗಳು ಭರದ್ವಾಜ ಗೋತ್ರದ ಈ ಕಣಿಂಕರು. ಆ ಕಣಿಂಕನನ್ನ ಕರೆಸಿ ದುರ್ಯೋಧನ ತನ್ನ ಸಮಸ್ಯೆಯನ್ನ ಅವರ ಮುಂದೆ ಹೇಳ್ತಾ ಇದ್ದಾನೆ. ದುರ್ಯೋಧನ ಹೇಳ್ತಾ ಇದ್ದಾನೆ, ಪ್ರವೃದ್ಧಾಹ ಪಾಂಡವಾಖ್ಯೇತೆ. ಈ ಪಾಂಡವರು ದಿನೇ 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 ಪ್ರವೃದ್ಧರಾಗ್ತಾ ಇದ್ದಾರೆ. ಅವರ ವೃದ್ಧಿ, ಅವರ ಏಳಿಗೆ, ಅವರ ಔನ್ನತ್ಯ, ಅವರ ಫೇಮಸ್ ನಂಗೆ ಹಿಡಿಸ್ತಾ ಇಲ್ಲ. ನಂಗೆ ದಿನ ಬೆಳಗಾದ್ರೆ ಅದೇ ಯೋಚನೆ. ಕೆಲವ್ರಿಗೆ ಊಟ ಕೂತಾಗ ತಮ್ಮ ತಟ್ಟೆಯಲ್ಲಿ ಎಷ್ಟು ಲಾಡು ಬಿತ್ತು ನೋಡಲ್ಲ, ಪಕ್ಕದವ್ರದ್ದು ನೋಡ್ತಿರ್ತಾರೆ. ಅವ್ರು ತಿಂತಾರೆ, ಅವ್ರ ಯೋಗ್ಯತೆ ಜನ್ಮಾಂತರದಲ್ಲಿ ಕೊಟ್ಟಿದ್ದಾರೆ, ಈ ಜನ್ಮದಲ್ಲಿ ತಿಂತಾರೆ. ನೀನು ಅದಾನ ದೋಷೇಣ ಭವೇದ್ ದರಿದ್ರ, ನಿನಗೆ ಕೊಟ್ಟು ಗೊತ್ತಿಲ್ಲ, ತಿಂದು ಗೊತ್ತಿಲ್ಲ, ಇನ್ನೊಬ್ಬರನ್ನ ತಿನ್ನೋದ್ ನೋಡಿ ಯಾಕೆ ಒದ್ದಾಡ್ತಿ? ಯಾವಾಗ್ಲೂ ನಮ್ಮ ಎಲೆಯಲ್ಲಿ ಏನ್ ಬಂತು, ನಾವೆಷ್ಟು ತಿನ್ಬೋದು, ನಮ್ ಯೋಗ್ಯತೆ ಇದನ್ನ ನೋಡ್ಬೇಕು. ಅವನಿಗೆ ಹಾಗಿಲ್ಲ, ಪಾಂಡವರ ಮೇಲೆ ಕಣ್ಣು ಯಾವಾಗಲೂ. ಏನ್ ದಿನ 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 ಬೆಳೀತಾ ಇದ್ದಾರೆ, ನಾನು ಅವರಿಗೆ ಹೆದರಿ ಹೋಗಿದ್ದೇನೆ. ಆದ್ರಿಂದ ತತ್ರ ಮೇಪಿ ಸ್ವಪಕ್ಷಸ್ಯ ಯದ್ಭವೇತ್ ಕ್ಷೇಮಕಾರಕಂ. ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ಬೇಕು, ನಮಗೂ ಕೂಡ ಇಂಥ ಎತ್ತರದ ಸ್ಥಿತಿ ಬೇಕು, ಔನ್ನತ್ಯ ಬೇಕು. ಏನ್ ಮಾಡಿದ್ರೆ ನಾವು ಹಾಗಾಗಬಹುದು? ಇದನ್ನ ಆ ಭರದ್ವಾಜ ತ್ವಮಾಚಕ್ಷ್ವ ಕರಿಷ್ಯಾಮ ಕಥಂ ವಯಂ, ಏನ್ ಮಾಡಿದ್ರೆ ನಾವು ಆ ರೀತಿ ಆಗ್ಬೋದು ಹೇಳು ಅಂತ. ಇದ್ ನೋಡಿ, ಇದು ದುರ್ಯೋಧನನ್ ಪ್ರಶ್ನೆ ಅಲ್ಲ, ನಮ್ಮೆಲ್ಲರಿಗೆ ಒಂದು ಆಸೆ. ಜೀವನದಲ್ಲಿ ಎತ್ತರಕ್ಕೆ ಏರ್ಬೇಕು ಆಸೆ, ಮಾನ ಸಿಗಬೇಕು ಆಸೆ, ಸಮ್ಮಾನಗಳು ಬೇಕು ಆಸೆ, ಎಲ್ಲ ಆಸೆ ಇದೆ. ಆದ್ರೆ ಅದರ ಉಪಾಯ, ಅದರ ಮಾರ್ಗವನ್ನ ಅಯೋಗ್ಯರ ಜೊತೆ ಸಮಾಲೋಚನೆ ಮಾಡಿ ಅಯೋಗ್ಯ ಮಾರ್ಗವನ್ನ ತುಳಿದು ಮತ್ತೆ ಅಧಪತನಕ್ಕೆ ಹೋಗಬಾರದು. ಉತ್ತಮ ಅಪ್ಪನ ತೊಡೆ ಏರಿ ಕೂತಾಗ ನಾನು ಕೊಡ್ಬೇಕು ಅಂತ ಧ್ರುವ ಹೋದ. ಚಿಕ್ಕಮ್ಮ ಎಳೆದು ಹಾಕಿದ್ಲು, ಅಮ್ಮ ಹೇಳಿದ್ಲು, ಚಿಕ್ಕಮ್ಮ ಹೇಳಿದ್ದೇ ಸರಿ. ಆರಾಧಯ ಅದೋಕ್ಷಜ ಪಾದ ಪದ್ಮಂ ಯದಿಚ್ಛಸೆ ಅಧ್ಯಾಸನ ಉತ್ತಮೋ ಯಥ. ಇವತ್ತು ಉತ್ತಮ ಎತ್ತರದಲ್ಲಿ ಕೂತದ್ದನ್ನ ನೋಡಿದೆಯಲ್ಲ, ನೀನು ಹಾಗೆ ಎತ್ತರದಲ್ಲಿ ಕೂಡಬೇಕು ಅಂತ ಆಸೆ ಇದ್ರೆ ಆರಾಧಯ ಅದೋಕ್ಷಜ ಪಾದ ಪದ್ಮಂ. ಎಂಥ ತಾಯಿರಿ, ಹೆಸರು ತಕ್ಕಾಗ ತಾಯಿ ಸುನೀತಿ. ಕಾಡಕ್ ಕಳಿಸಿದ್ರೆ ಒಳ್ಳೆ ಆಚಾರ ಸಿಕ್ಬಿಟ್ರು. ಯಾರವರು? ನಾರದರು. ಅವರು ಹೇಳಿದ್ರು, ನೀನು ಹೋಗಪ್ಪ, ನಿಂಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಮಂತ್ರೋಪದೇಶ ಮಾಡಿದ್ರು. ದೊಡ್ಡವರ ಸಹವಾಸದಲ್ಲಿ ಎತ್ತರಕ್ಕೆ ಏರೋದನ್ನ ಕಲಿಬೇಕು. ಅದು ಬಿಟ್ಟು ಅಯೋಗ್ಯರ ಸಹವಾಸ ಮಾಡಿದ್ರೆ ಏನಾಗ್ತೀವಿ ಅಂದ್ರೆ, ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವನ ಸಂಶಯ. ಅಯೋಗ್ಯನಾದಂತಹ ಕಣಿಂಕನ ನೀತಿಯನ್ನ ಕೇಳಿ ದುರ್ಯೋಧನ ಎಷ್ಟು ಕೆಳಗೆ ಬಿದ್ದ. ಜೀವನದಲ್ಲಿ ಎತ್ತರಕ್ಕೆ ಹೋಗ್ಬೇಕಾದ್ರೆ ಉತ್ತಮರ ಸಹವಾಸ ಮಾಡಬೇಕು, ಉತ್ತಮರ ಉಪದೇಶ ಕೇಳಬೇಕು. ಅಯೋಗ್ಯರ ಸಹವಾಸ ಮಾಡಿದವ ಜೀವನದಲ್ಲಿ ಎಂದೂ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ತಿಳಿಸ್ಕೊಡ್ತಾ ಇದೆ ವೈಶಂಪಾಯನರು. ಹೇಳ್ತಾ ಇದ್ದಾರೆ, ಸಂಪ್ರಪನ್ನಾಯ ತಸ್ಮೈ ಸ ಪರಿಮೃಶ್ಯಾರ್ಥ ಚಿಂತೆಯ ಉವಾಚ ವಚನಂ ತೀಕ್ಷ್ಣಂ ರಾಜಶಾಸ್ತ್ರ ನಿದರ್ಶನಂ. ಉತ್ತಮವಾದ ರಾಜಕೀಯದ ನೀತಿಯನ್ನ ಹೇಳ್ತಾ, ನೋಡು, ನಾನು ಹೇಳೋ ಮಾತನ್ನ ಕೇಳು, ಕೇಳಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಇದು ನಿನ್ನ ವಿವೇಚನೆಗೆ ಬಿಟ್ಟಿದ್ದು ಅಂತ ಇದ್ದಾನೆ. ಸಾಮಾನ್ಯವಾಗಿ ಹೇಳೋರು ಹೇಳ್ತಿರ್ತಾರೆ, ಹೇಳೋದನ್ನೆಲ್ಲ ಕೇಳಬಾರ್ದು, ವಿಮರ್ಶೆ ಮಾಡಬೇಕು. ಇದು ಸರಿಯಾ, ಇದು ಸರಿಯಾ, ಸುಮ್ಮನೆ ಎಲ್ಲಾರು ಹೇಳಿದ್ ಕೇಳ್ತಾ ಕೂತ್ಕೊಳ್ಬಾರ್ದು. ನಾವು ದೇವರು ನಮಗೊಂದು ಬುದ್ಧಿ ಕೊಟ್ಟಿದ್ದಾನೆ, ಆ ಬುದ್ಧಿಯಲ್ಲಿ ತುಲನೆ ಮಾಡಬೇಕು. ಇದು ಸರಿಯಾ, ಇದು ಸರಿಯಾ, ನನಗೆ ಒಳಿತು ಯಾವುದು, ಅದನ್ನ ನೋಡಿ ನಾವು ಹೆಜ್ಜೆ ಹಾಕಬೇಕು.
ಇವ ಹೇಳ್ತಾ ಇದ್ದಾನೆ, ಕಣಿಂಕ ಹೇಳ್ತಾ ಇದ್ದಾನೆ, ನಿತ್ಯಂ ಉದ್ಯತ ದಂಡ ಹಾಸ್ಯಾನ್ ನಿತ್ಯಂ ವಿವೃತ ಪೌರುಷ ಅಚ್ಛಿದ್ರ ಛಿದ್ರದರ್ಶಿ ಸ್ಯಾತ್ ಪರೇಶಾಂ ವಿವರಾನುಗ. ಈ ಮನುಷ್ಯ ಯಾವಾಗ್ಲೂ ಕೈಯಲ್ಲಿ ದಂಡ ಹಿಡಿದಿರ್ಬೇಕು, ಯಾವಾಗ್ಲೂ ತಂದು ಫೋರ್ಸ್ ಪರಾಕ್ರಮವನ್ನ ಎಲ್ಲರಿಗೆ ತೋರಿಸ್ತಾ ಇರ್ಬೇಕು, ಎಲ್ಲರೂ ನೋಡಿ ಹೆದರ್ಕೊಳ್ಬೇಕು. ಹಾಗೆ ನಿಮಗೆ ಲೌಕಿಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಯಾವಾಗ್ಲೂ ಚಾಕು ಚೂರಿ ಚೈನು ಹಿಡ್ಕೊಂಡೇ ತಿರುಗ್ತಾ ಇರ್ಬೇಕು, ನಿಮ್ಮನ್ನ ನೋಡಿದ್ರೆ ಹೆದರ್ಬೇಕು, ಹಾಗೆ ಇರ್ಬೇಕು, ಇನ್ನೊಬ್ಬರನ್ನ ಹೆದರ್ಸ್ಕೊಂಡು ಬದುಕಬೇಕು ಅಂತ ಹೇಳ್ಕೊಡ್ತಾನೆ ಮೊದಲು. ಆಮೇಲೆ ತನ್ನಲ್ಲಿ ಬೇಕಾದಷ್ಟು ದೋಷ ಇರ್ಬೋದು, ಆದ್ರೆ ಆ ದೋಷ ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಅದನ್ನ ಮರೆಮಾಚಬೇಕು. ನಾವೇನ್ ಮಾಡಬೇಕು ಅಂದ್ರೆ, ನಮ್ಮಲ್ಲಿ ದೋಷ ಇರಬಹುದು, ಆದ್ರೆ ಬೇರೆಯವರು ನಮ್ಮ ಶತ್ರುಗಳು ಅಂತ ಯಾರಿದ್ದಾರೆ ಅವರ ದೋಷವನ್ನ ಯಾವಾಗ್ಲೂ ಹುಡುಕ್ತಾ ಇರ್ಬೇಕಂತ, ಯಾವಾಗ್ಲೂ ಏನ್ ತಪ್ಪು ಮಾಡ್ತಾರೆ ಅಂತ ಕಾಯ್ಬೇಕಂತ. ನಮಗೆ ಭಾಗವತದಲ್ಲಿ ಒಂದು ಪ್ರಸಂಗ ನೆನಪಿಗೆ ಬರುವಂಥದ್ದು. ದಾಕ್ಷಾಯಿಣಿ ತನ್ನ ತಂದೆಯ ಮನೆಗೆ ಹೊರಡಬೇಕು, ಗಂಡನಾದ ಪರಮ ಶಿವನನ್ನ ಕೇಳ್ತಾ ಇದ್ದಾಳೆ. ಅವು ಹೇಳ್ತಾರೆ, ಈಗ ಹೋಗೋದು ಬೇಡ, ಯಾಕಂದ್ರೆ ಮನೆಗೆ ಬಂದ ಅತಿಥಿಯನ್ನ ಇಲ್ಲದ ದೋಷವನ್ನ ಯಾರು ಎಣಿಸಿ ಅಪಮಾನ ಮಾಡಬೇಕು ಅಂತ ಕಾಯ್ತಿದ್ದಾರೆ, ಅವ್ರ ಮನೆಗೆ ಎಂದು ಬಂಧುಗಳು ಅಂತ ತಿಳಿದು ಅವ್ರ ಮನೆಗೆ ಹೋಗಬಾರ್ದು. ದಾಸರಾಯರು ಹೇಳ್ತಾರೆ, ನಕ್ಕು ನುಡಿವರ ಮುಂದೆ ಮುಕ್ಕರಿಸದೆ ತಾಳು, ಒಂದು ಸ್ಟೆಪ್ ಇಡುವಾಗ್ಲೂ ಯೋಚನೆ ಮಾಡು, ಯಾಕೆಂದ್ರೆ ನಿನ್ ದೋಷನೇ ಯಾರ್ಯಾರು ನೋಡ್ತಿರ್ತಾರೋ. ಹಾಗಾಗಿ ಅಯೋಗ್ಯನಾದವ ತನ್ನಲ್ಲಿ 100 ದೋಷ ಇದ್ರೂ ಕೂಡ ಇನ್ನೊಬ್ಬರ ದೋಷವನ್ನೇ ಚಿಂತನೆ ಮಾಡ್ತಿರ್ತಾನೆ, ಹಾಗೆ ಮಾಡಬೇಕು ಅಂತಾನೆ. ಯಾರು ನಿತ್ಯಂ ಉದ್ಯುತ ದಂಡಾದ್ಭಿಹಿ ವೃಷ ಮುದ್ವಿಜ್ಯತೆ ಜನಾಹ, ಈ ಜನಗಳು ಹೇಗೆ ಹೆದರ್ತಾರೆ ಅಂದ್ರೆ, ಯಾರ ಕೈಯಲ್ಲಿ ಯಾವಾಗ್ಲೂ ಶಸ್ತ್ರಪಾಣಿ ಆಗಿರ್ತಾನೆ, ಯಾರು ಯಾವಾಗ್ಲೂ ದಂಡವನ್ನ ಧಾರಣೆ ಮಾಡಿರ್ತಾನೆ, ಅವನ್ ಕಂಡ್ರೆ ಲೋಕವೇ ಹೆದರತ್ತೆ. ಆದ್ರಿಂದ ತಸ್ಮಾತ್ ಸರ್ವಾಣಿ ಭೂತಾನಿ, ಇಡೀ ಪ್ರಪಂಚವನ್ನ ಬೇರೆ ಬೇರೆ ಉಪಾಯ ಇರಬಹುದು, ಸಾಮ ದಾನ ಭೇದ ದಂಡ ಅಂತ, ಈ 3 ಕೂಡ ಆಳ್ಲಿಕ್ಕೆ ಪ್ರಯೋಜನ ಇಲ್ಲ. ಎಲ್ಲರನ್ನೂ ಆಳ್ಬೇಕು ಅಂತ ಆಸೆ ಇದ್ದವ ಕೈಯಲ್ಲಿ ದಂಡ ಹಿಡಿಬೇಕು, ದಂಡೋಪಾಯವೇ ದೊಡ್ಡದು, ಅದರಿಂದಲೇ ಜಗತ್ತನ್ನ ಆಳಬಹುದು. ನಾಸ್ಯ ಛಿದ್ರಂ ಪರಪಶ್ಯೇತ್ ಛಿದ್ರೇಣ ಪರಮನ್ವಿಯಾತ್. ನಮ್ಮಲ್ಲಿ ತುಂಬಾ ದೋಷಗಳಿರಬಹುದು, ಆದ್ರೆ ನಮ್ಮ ತಪ್ಪುಗಳು ನಮ್ಮ ಶತ್ರುಗಳಿಗೆ ಗೊತ್ತಾಗದ ಹಾಗೆ ಗೂಹೇತ್ ಕೂರ್ಮ ಇವಾಂಗಾನಿ, ಹೇಗೆ ಆಮೆ ತನ್ನ ಕಾಲು ಮೂತಿ ಎಲ್ಲ ಒಳಗಿಟ್ಕೊಂಡು ನೋಡ್ಲಿಕ್ಕೇನು ಕಾಣಲ್ವೋ, ಹಾಗೆ ನಮ್ಮಲ್ಲಿ ಎಷ್ಟು ದೋಷ ಇದ್ರೂ ಅದನ್ನೆಲ್ಲ ಒಳಗಿಟ್ಕೊಂಡಿರ್ಬೇಕು, ಮರೆಮಾಚಬೇಕು. ಒಳಗೊಂಥರ ಇರ್ಬೇಕು, ಹೊರಗೊಂಥರ ಇರ್ಬೇಕು. ನಿಮ್ಮ ದೋಷ ಹೊರಗೆ ಕಾಣಬಾರದು, ನೀವು ಬೇಕಾದಷ್ಟು ದೋಷ ಇರಬಹುದು, ಅದನ್ನ ಮರೆ ಮಾಡ್ಕೊಳ್ಬೇಕು. ದೃಷ್ಟಿಗೆ ಬಿದ್ದಂತಹ ಶತ್ರು, ಇವನು ಶತ್ರು ಅಂತ ನಿಮ್ಮ ಎಣಿಕೆಗೆ ಸಿಕ್ತು ಅಂತ ಆದ್ರೆ ಅವನನ್ನ ಬಿಡಬಾರದು, ಅವನು ಶತ್ರು ಶೇಷ ನಿಶೇಷ ಆಗ್ಬೇಕು. ಯಾಕಂದ್ರೆ ಕಂಟಕೋಹಿ ದುರುಚ್ಛಿನ್ನ ಆಸ್ರಾವಂ ಜನಯೇ ಚಿರಂ. ಕಾಲಲ್ಲಿ ಒಂದು ಮುಳ್ಳಿದ್ರೆ ಕಾಲಲ್ಲಿ ತಾನೇ ಇರ್ಲಿ ಬಿಡು ಅಂತ ನಡೀತಾ ಇದ್ರೆ ಆ ಮುಳ್ಳು ಎಲ್ಲಿವರೆಗೂ ಕಾಲಿನ ಒಳಗಿರುತ್ತೆ ಅಲ್ಲಿ ತನಕ ರಕ್ತಸ್ರಾವ ಆಗ್ತಾ ಇರುತ್ತೆ. ನೀವು ಹರಿಯುವ ರಕ್ತವನ್ನ ನಿಲ್ಲಿಸ್ಬೇಕಂದ್ರೆ ಆ ಮುಳ್ಳನ್ನು ತೆಗಿಬೇಕು. ನಮ್ಮ ದೇಹದೇ ಒಂದು ಭಾಗ ಜಾಸ್ತಿ ಬೆಳೆದಿದೆ, ಅಯ್ಯೋ ನಮ್ಮ ದೇಹದಲ್ಲೇ ಇದೆಯಲ್ವಾ ಅಂತ ಅದನ್ನ ಬಿಟ್ರೆ ಇಡೀ ದೇಹವನ್ನ ರೋಗ ಆವರಿಸುವಂತೆ ಬುದ್ಧಿವಂತನಾದವ ಇದು ನಂದು ಅಂತ ತಿಳಿದೆ ಆ ಪಾರ್ಟ್ ಅನ್ನ ಆಪರೇಷನ್ ಮಾಡಿ ಕತ್ತರಿಸಿ ಬಿಸಾಕುವಂತೆ ಇವ ಶತ್ರು ಅಂತ ಗೊತ್ತಾದಾಗ ಯಾರೇ ಆಗಲಿ ಅವನ್ನ ಉಳಿಸಬಾರದು. ಯಾಕಂದ್ರೆ ಶಾಸ್ತ್ರಗಳ ಹಾಗೆ ಹೇಳುತ್ತೆ ಅಂತಾನೆ, ವದಮೇವ ಪ್ರಶಂಸಂತಿ ಶತ್ರುಣಾಂ ಅಪಕಾರಿಣಾಂ. ನಮಗೆ ಅಪಕಾರವನ್ನ ಮಾಡುವಂತಹ ಶತ್ರುಗಳು ಅಂತ ಯಾರಿದ್ದಾರೆ ಅವರನ್ನ ಸಂಹಾರ ಮಾಡೋದೇ ರಾಜನೀತಿ ಅಂತ ತಿಳಿದವರು ಹೇಳ್ತಾರೆ.
ಆದ್ರಿಂದ ಯಾರು ತನ್ನ ಶತ್ರುಗಳನ್ನ ಸಂಹಾರ ಮಾಡ್ತಾನೆ ಅವನು ನಿರುದ್ವಿಗ್ನೋ, ಉದ್ವಿಗ್ನ ಇಲ್ಲದೆ, ಯಾವುದೇ ವಿಧವಾದ ಉದ್ವೇಗ ಇಲ್ಲದೆ ಅವನು ಜೀವನ ನಡೆಸಬಹುದು. ನಿಮಗೆ ಯಾರಾದ್ರೂ ತುಂಬಾ ದೊಡ್ಡ ಬಲವಾದ ಶತ್ರುಗಳಿದ್ದಾರೆ ಅಂದ್ರೆ ಊಟ ಕೂತಾಗ್ಲೂ ಅವ್ರದೇ ಯೋಚನೆ, ಮಲ್ಕೊಂಡಾಗ್ಲೂ ಅವ್ರದೇ ಯೋಚನೆ. ಇದು ಬರಬಾರದು. ನಿರಾತಂಕವಾಗಿ ಇರಬೇಕು ಅಂತ ಆಸೆ ಇದ್ರೆ ಮೊದಲು ಆ ಶತ್ರುವನ್ನ ಮುಗಿಸ್ಬಿಡ್ಬೇಕು. ಶತ್ರುಗಳನ್ನ ಹನ್ಯಾದ ಅಮಿತ್ರಂ ದಂಡೇನ, ಹಿಂದೆ ಉಪಕಾರ ಮಾಡಿರಬಹುದು ಅಥವಾ ಅಪಕಾರ ಮಾಡಿರಬಹುದು, ಅವನ ಶತ್ರು ಅಂತ ಗೊತ್ತಾದ್ರೆ ಅವನನ್ನ ದಂಡೇನ ಹನ್ಯಾತ್ ಅಮಿತ್ರಂ, ಅವನನ್ನ ಬಿಡಬಾರದು, ಅವನನ್ನ ಕೊಲ್ಲಬೇಕು ಅಂತ ಹೀಗೆಲ್ಲ ಹೇಳ್ತಾ ಇದ್ದಾನೆ. ಯಾವಾಗಲೂ ನಮ್ಮ ಶತ್ರುಗಳ ಪಕ್ಷದ ಮೂಲ ಏನು ಹುಡುಕಬೇಕಂತ, ಆ ಮೂಲವನ್ನೇ ಕತ್ತರಿಸಿ ಹಾಕ್ಬೇಕು. ಯಾವಾಗ ಮೂಲವನ್ನ ಕತ್ತರಿಸಿ ಹಾಕ್ತೀವಿ ಅದರ ರೆಂಬೆ ಕೊಂಬೆಗಳು ತಾನೇ ಹಾಳಾಗಿ ಹೋಗ್ಬಿಡುತ್ತೆ. ನೀವು ರೆಂಬೆ ಕೊಂಬೆಗಳನ್ನ ಕಡ್ದಾಗ ಮೂಲ ಚೆನ್ನಾಗಿದ್ರೆ ರೆಂಬೆಗಳು ಬೆಳೆಯುವ ಸಾಧ್ಯತೆ ಇದೆ. ಆದ್ರೆ ಮೂಲವನ್ನೇ ಕತ್ತರಿಸಿ ಬಿಟ್ರಿ ಅಂತ ಆದ್ರೆ ಹೇಗೆ ರೆಂಬೆ ಕೊಂಬೆಗಳು ಬೆಳೆಯೋದಿಲ್ವೋ ಹಾಗೆ ಶತ್ರು ಪಕ್ಷದ ಮೂಲ ಏನಿದೆ ಹುಡುಕಿ ಸರ್ವಾನಶೇಷತಃ ಒಂದು ಚೂರು ಶತ್ರುಗಳನ್ನ ಬಿಡದೆ ಮೂಲವನ್ನೇ ಕತ್ತರಿಸಿ ಹಾಕಬೇಕು. ಚಿನ್ನ ಮೂಲೆ ಹೆದಿಷ್ಟಾನೆ ಸರ್ವತಜ್ಜೀವಿನೋ ಹತಾಹ, ಯಾರು ಆ ಮೂಲವನ್ನ ಆಶ್ರಯ ಮಾಡಿಕೊಂಡು ಉಪಜೀವನ ಮಾಡ್ತಿರ್ತಾರೆ ಅವರೆಲ್ಲ ಹೋಗ್ಬಿಡ್ತಾರೆ. ಆದ್ರಿಂದ ಪರಾಕ್ರಮಶಾಲಿಯಾಗಿರ್ತಕ್ಕಂತಹ ವ್ಯಕ್ತಿ, ಜನರಲ್ಲಿ ಮನ್ನಣೆಯನ್ನ ಪಡಿಬೇಕು ಅನ್ನುವ ವ್ಯಕ್ತಿ, ಯುದ್ಧ ಕೌಶಲ್ಯ, ಇದರಿಂದ ಶತ್ರುಗಳನ್ನ ಮುಗಿಸಿಬಿಡಬೇಕು. ಆ ಸಂದರ್ಭದಲ್ಲಿ ಕಣಿಕ ಹೇಳುವ ಮತ್ತೊಂದು ಮಾತು, ಯಾವಾಗಲೂ ಅರ್ಜೆಂಟ್ ಆಗಿ ಯಾವುದೋ ನಿರ್ಧಾರಕ್ಕೆ ಬರಬಾರದು. ಭಗವತ್ ಅರ್ಥಾನ್ ಸಿಂಹವಚ್ಚ ಪರಾಕ್ರಮೇತ್ ವೃಕವಚ್ಚ, ಬಕಪಕ್ಷಿಯ ಹಾಗೆ ಯೋಚನೆ ಮಾಡ್ಬೇಕಂತ. ಬಕಪಕ್ಷಿ ಯಾವ್ದಾದ್ರೂ ಆಹಾರವನ್ನ ಗ್ರಹಣ ಮಾಡಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು ವಿಚಾರ ಮಾಡ್ತಾ ಇರುತ್ತೆ. ಅದು ಒಳ್ಳೆ ಬಕನ ಧ್ಯಾನ ಅಂತಾರೆ. ಅದು ಕಣ್ಣು ಮುಚ್ಚಿ ಏನು ಮಾಡ್ತಿರುತ್ತೆ ಅಂದ್ರೆ ಇದೇ ಯೋಚನೆ ಮಾಡ್ತಾ ಇರುತ್ತೆ, ಪೂರ್ವಾಪರವನ್ನ ವಿಚಾರ ಮಾಡ್ತಾ ಇರುತ್ತೆ. ನಾವು ಏನಾದ್ರೂ ಮಾಡ್ಬೇಕಾದ್ರೆ ಹೀಗೆ ಚಿಂತನೆ ಮಾಡ್ಬೇಕು, ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ಸಮಯ ಬಂದಾಗ ಸಿಂಹದಂತೆ ಎರಗಬೇಕು. ಹೇಗೆ ತೋಳಗಳು ಹರಿತವಾದ ಹಲ್ಲುಗಳಿಂದ ಅಪಕಾರಿಯನ್ನ ಹರಿದು ಹಾಕತ್ತೋ, ಸಮಯ ಸಿಕ್ಕಾಗ ಶತ್ರುಗಳನ್ನ ಹೀಗೆ ಹರಿದು ಹಾಕಬೇಕು. ಯಾವಾಗಲೂ ಶರವಶ್ಚ, ಬಾಣದಂತೆ ಗುರಿ ತಲುಪಬೇಕು. ಒಬ್ಬ ವೀರ ಕಿವಿಯ ತನಕ ಜ್ಯಾವನ್ನ ಎಳೆದು ಅದರೊಳಗೆ ಬಾಣವನ್ನ ಇಟ್ಟು ಶತ್ರುಗಳ ಮೇಲೆ ಬಿಟ್ಟಾಗ ಬಾಣ ಶತ್ರುಗಳ ತನಕ ಹೋಗುವಾಗ ಮಧ್ಯ ನಿಂತು ಹೋಗೋ ಸಂಪ್ರದಾಯ ಇಲ್ಲ. ಬಿಟ್ರೆ ಗುರಿಯನ್ನ ತಲುಪೋವರೆಗೂ ಒಂದೇ ವೇಗವಾಗಿ ಹೋಗುತ್ತೆ. ಹಾಗೆ ಗುರಿಯನ್ನ ತಲುಪಬೇಕು. ಇದೆಲ್ಲವನ್ನು ಇಟ್ಕೊಂಡಿರ್ಬೇಕು. ಶತ್ರುಗಳ ನಿಗ್ರಹ ಮಾಡುವಾಗ ಅಲ್ಲಿ ಸಂಬಂಧಗಳು ಬರಬಾರ್ದು. ಇವನ್ ನಮ್ಮವ, ಇವನು ಬೇರೆ, ಹೀಗೆ ಬರಬಾರ್ದು. ಶತ್ರು ಅಂತಾದ್ರೆ ನಮ್ಮ ಹೃದಯವನ್ನ ಕತ್ತಿಯಂತೆ ಕಠಿಣವನ್ನಾಗಿ ಮಾಡ್ಕೊಳ್ಬೇಕು. ನಿಮ್ಮ ಹೃದಯದಲ್ಲಿ ಯಾರ ಬಗ್ಗೆ ಎಂತ ಕೆಟ್ಟ ಆಲೋಚನೆ ಇದ್ರು ಇವನ್ ಏನಾದ್ರೂ ಮಾಡಿ ಮುಗಿಸ್ಬಿಡ್ಬೇಕು ಅನ್ನುವಷ್ಟು ನಿಮಗೆ ಸಿಟ್ಟಿದ್ರು ಮಾತಾಡುವಾಗ ಅದನ್ನ ಹೊರ ಹಾಕಬಾರ್ದು, ಅದನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿರ್ಬೇಕು. ವಾಚ ಇಕ್ಷು ರಸೋಪಮಾಂ, ಮಾತು ಮಾತ್ರ ಇಕ್ಷು ರಸ ಅಂದ್ರೆ ಕಬ್ಬಿನ ರಸ, ಅದು ಹೇಗಿರುತ್ತೆ ಹಾಗೆ ನಿಮ್ಮ ಮಾತಲ್ಲಿ ಪ್ರತಿ ಒಂದು ಮಾತು ಬರುವಾಗಲೂ ಶುಗರ್ ಕೋಟೆಡ್ ಆಗಿ ಬರಬೇಕು. ಕೇಳಲಿಕ್ಕೆ ಸಿಹಿ ಆಗಿರ್ಬೇಕು. ಹೃದಯದಲ್ಲಿ ಮಾತ್ರ ಹಲ ಇರಬಹುದು, ಹೃದಯದಲ್ಲಿ ಇಟ್ಕೊಳ್ಬೇಕು. ಅದು ಬಾಯಲ್ಲಿ ತೋರಿಸಬಾರ್ದು, ಬಾಯೊಳಗೆ ಮಾತ್ರ ಒಳ್ಳೆಯವ್ರ ತರ ಮಾತಾಡ್ಬೇಕು. ಗೃಹೀಯ ದ್ವಿಷದಪ್ಪಾದವು, ಯದ್ಯಪಿ ಶತ್ರುಗಳಿರಬಹುದು, ಸಮಯ ಬಂದಾಗ ಯೋಚನೆ ಮಾಡಬಾರ್ದು, ಅವ್ರ ಪಾದಕ್ಕೂ ಬೀಳ್ಬೇಕು. ಆದ್ರೆ ಸಮಯ ನೋಡಿ ತಲೆಯನ್ನೇ ಕತ್ತರಿಸಿ ಬಿಡ್ಬೇಕು. ಇವನು ಪಾದಕ್ಕೆ ಬಿದ್ದ ಅಂತ
ಅವನು ಬಹಳ ಸಂತೋಷದಿಂದ ತಲೆ ಬಗ್ಗಿಸ್ದ ಅಂದ್ರೆ ಅಂತವನ ತಲೆಯನ್ನೇ ಕತ್ತರಿಸಬೇಕು. ಅಂದ್ರೆ ಬಗ್ಗಿದಾಗ ತಲೆ ಕತ್ತರಿಸಬೇಕು, ನಿಂತಾಗ ಕಾಲ್ ಹಿಡಿಬೇಕು. ಒಟ್ಟು ಶತ್ರುವನ್ನ ಸಂಹಾರ ಮಾಡುವಾಗ ಈ ಎಲ್ಲ ದಾರಿಯನ್ನ ಅನುಸರಿಸಬೇಕು ಅಂತ ಕಣಿಂಕ ಹೇಳ್ಕೊಡ್ತಾ ಇದ್ದಾನೆ. ಕತನ್ನು ಪರಿಯಾಸ್ಯಾಮಃ ನ ಜ್ಞಾನಾಮಹೇ ವಯಂ. ನಾವು ಅಂದುಕೊಂಡಂತಹ ಮಾರ್ಗ ಅದರ ಕೊನೆ ತಲುಪೋದಿಲ್ಲವೋ ಆಗ ದಾನ ಮಾಡಿ ಆದರೂ ಅವ್ರನ್ನ ವಶ ಮಾಡ್ಕೊಳ್ಬೇಕು. ಅಥವಾ ಈ ಡಿವೈಡ್ ಅಂಡ್ ರೂಲ್ ಅಂತ ಭೇದ, ಒಬ್ರಿಗೊಬ್ರಿಗೆ ತಂದಿಟ್ಟು ಬಿಡೋದು, ಇಬ್ರು ಶತ್ರುಗಳು ಹಾಳಾಗ್ಬಿಡ್ಬೇಕು. ಅವ್ರ ಬಗ್ಗೆ ಇವ್ರಿಗೆ ಕೆಟ್ಟದ್ ಹೇಳೋದು, ಇವ್ರ ಬಗ್ಗೆ ಅವರ ಹತ್ರ ಹೋಗಿ ಹೇಳೋದು. ಕೆಲವರು ಪ್ರವಚನಕ್ಕೆ ಬಂದಾಗ ಆಚಾರ ಬರೋ ತಡ ಆಗಿಬಿಟ್ರೆ ವಾರ್ತಾ ದ್ವಯೋರಪಿ ಅಂತ ಭಾಗವತ ಹೇಳುತ್ತೆ. ಇಬ್ರು ಸೇರಿದ್ರು ಸಾಕು, ಹಿಂದಿನ ಮನೆ ಮುಂದಿನ ಮನೆ ಪಕ್ಕದ ಮನೆ ಎಲ್ಲ ವಿಷಯಗಳನ್ನು ಒಂದ್ಸತಿ ಹೇಳಿ, ಇವ್ರದನ್ನ ಅವ್ರಿಗೆ ಹೇಳಿ ಅವ್ರದನ್ನ ಇವ್ರಿಗೆ ಹೇಳಿ ಮಾಡಬಾರ್ದು ಮನೆ ಹಾಳು ಕೆಲಸ ಎಲ್ಲ ಮಾಡಿಬಿಡ್ತಾರೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಎಚ್ಚರಿಕೆಯಿಂದ ಮಾತುಗಳನ್ನ ಆಡಬೇಕು. ಒಟ್ಟು ಯಾವಾಗ್ಲೂ ಉಪಾಯದ ಮಾರ್ಗ ತಲುಪಬೇಕಾದ್ರೆ ದಾನ ಮಾಡಬೇಕು, ಇಲ್ಲ ಭೇದ ವ್ಯವಹಾರ ಮಾಡಬೇಕು, ಇಲ್ಲ ಯಾವುದೂ ಆಗ್ಲಿಲ್ಲ ಅಂದ್ರೆ ಕಟ್ಟ ಕಡೆಗಿರೋದೇ ದಂಡಂ ದಶಗುಣಂಬವೆ, ದಂಡದ ನೀತಿಯನ್ನ ಅನುಸರಿಸಬೇಕು. ಮತ್ತೆ ಉಪಾಯವನ್ನ ನಾವು ಸಾಧಿಸಬೇಕು ಅಂತ ಹೋದಾಗ ಯಾವಾಗ್ಲೂ ಒಂದೇ ರೀತಿ ಇರ್ತೀನಿ ಅಂತ ಇರಬಾರ್ದಂತೆ. ಅಯೋಗ್ಯರ ಹೇಗಿರ್ಬೇಕು ಅಂತ ಹೇಳ್ಕೊಡ್ತಾನೆ. ತನಗೆ ಬೇಡದ ಮಾತುಗಳು ಬಂದಾಗ ಕಿವಿ ಮುಚ್ಕೊಂಡ್ ಬಿಡ್ಬೇಕು, ಬೇಡದ್ದು ಕಂಡಾಗ ಕಣ್ಣು ಮುಚ್ಕೊಂಡ್ ಬಿಡ್ಬೇಕು. ಅಂದ್ರೆ ಜಾಣ್ ಕಿವಿಡು ಜಾಣ್ ಕುರುಡು ಅಂತ. ನಮಗೆ ಬೇಕಾದವ್ರು ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೇಳಿಸ್ದಿದ್ರು ಕೇಳತ್ತೆ, ಕೇಳಿಸ್ದೇ ಇದ್ರೂ ಕೇಳತ್ತೆ. ಬೇಡದ್ದಾದ್ರೆ ಅದು ಕೇಳಿಸ್ತಾ ಇದ್ರು ಕೇಳಿಸದ ಹಾಗಿದ್ದು ಬಿಡ್ತಾರೆ. ಹಾಗಿರ್ಬೇಕು. ಅದು ಬಿಟ್ಟು ನನಗೆಲ್ಲ ಕೇಳಿಸ್ತು ಹೇಳಲಿಕ್ಕೆ ಹೋಗಬಾರ್ದು. ಹೀಗೆ ಹೇಳ್ತಾ ಅಜ್ಞಾದಾನೇನ ಯಜ್ಞೇನ ಕಾಷಾಯೇಣ ಜಟಾಜಿನೈಹಿ ಲೋಕಾನ್ ಪ್ರಸ್ಥಾಯಿತುಂ ತಥೋ ಲುಂಪೇತ್ ಯಥಾವೃಕಃ. ಎಂಥ ಮಾತುಗಳನ್ನ ಹೇಳ್ತಾ ಇದ್ದಾನೆ ಅಂದ್ರೆ ಆಶ್ಚರ್ಯ ಆಗತ್ತೆ. ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕಂತೆ, ಕಾಷಾಯ ವಸ್ತ್ರವನ್ನ ಧಾರಣೆ ಮಾಡ್ಬೇಕಂತೆ, ಭಾರಿ ಕೂದಲು ಬಿಟ್ಟು ಜಟೆ ಕಟ್ಟಬೇಕು. ದಾಸರು ಇದನ್ನೆಲ್ಲ ಕನ್ನಡದಲ್ಲಿ ಒಂದೇ ಮಾತಲ್ಲಿ ಹೇಳ್ತಾರೆ. ಗೂಟು ನಾಮವ ಬಳೆದು ಗುಂಡು ತಂಬಿಗೆ ಹಿಡಿದು ಗೋಟಂಚು ದೋತರ ಮಡಿಯ ಉಟ್ಟು ದಾಟುಗಾಲನೆ ಇಡುತ್ತ ಧರೆಯೊಳಗೆ ಬರುತ್ತಿರಲು ಬೂಟಕತನ ಇದ ನೋಡಿ ಭ್ರಮಿಸದಿರಿ ಜನರೇ. ದಾಸನೆಂತ ಆಗುವೆನು ಧರೆಯೊಳಗೆ ನಾನು. ನಿಜವಾಗಿಯೂ ಧರ್ಮ ಮಾಡೋ ಮನಸ್ಸು ನಿಮಗಿರಬಾರ್ದು, ಯಜ್ಞ ಮಾಡ್ಬೇಕು ಅಂತ ಇರಬಾರ್ದು. ದುಡ್ಡು ವಸೂಲಿ ಮಾಡ್ಲಿಕ್ಕೆ ನಾಲ್ಕಾರು ಜನರ ಹತ್ರ ಚಂದ ವಸೂಲಿ ಮಾಡ್ಲಿಕ್ಕೆ ಭಾರಿ ಯಜ್ಞ ಮಾಡ್ತಾ ಇದ್ದೇನೆ ಅಂತ ಹೇಳಿ ಭಕ್ತಿಯಿಂದ ಮಾಡ್ಬೇಕು. ಅದಕ್ಕೆ ಏನೇನ್ ನಾಟಕ ಆಡ್ಬೇಕೋ ಅದೆಲ್ಲ ನಾಟಕ ಆಡ್ಬೇಕು. ಮುಖ್ಯವಾಗಿ ತಥೋಲುಂಪೇತ್ ಯಥಾವೃಕಃ, ತೋಳಗಳಂತೆ ಸೂರೆ ಮಾಡ್ಬೇಕು. ಅವರಲ್ಲಿರುವ ಸಮಸ್ತ ಸಂಪತ್ತನ್ನ ಅಪಹಾರ ಮಾಡ್ಲಿಕ್ಕೆ ಏನು ಯಾವ ವೇಷ ಹಾಕ್ಲಿಕ್ಕೂ ಸಿದ್ಧ ಆಗ್ಬಿಡ್ಬೇಕಂತ. ರಾಮಾಯಣದ ಒಂದು ಪ್ರಸಂಗ, ಒಂದು ಕಥೆ. ಈ ರಾವಣ ಏನೇನು ಮಾಡಿದ್ರು ಸೀತೆ ವಶ ಆಗಲೇ ಇಲ್ಲ. ವಶ ಆಗ್ಲಿಲ್ಲ ಅಂದ್ರೆ ಇಷ್ಟು ಬಹಳ ಕಡೆಗೆ ಅವನು ಹೇಳ್ದ, ನಿನ್ ಕಾಲಿಗೆ ಬೀಳ್ತೀನಿ ನನ್ನ ವಶ ಆಗು ಅಂತ. ರಾವಣ ತಲೆ ಹತ್ತಿತ್ತು, ಒಂದು ತಲೆಯೂ ಕೂಡ ಈಕೆ ಮಹಾಲಕ್ಷ್ಮಿ, ಈಕೆ ಭಗವಂತನ ಪತ್ನಿ, ಇದು ಪರಪತ್ನಿ ಅಲ್ಲ ಪರಮಾತ್ಮನ ಪತ್ನಿ ಅಂತ ಯೋಚನೆ ಮಾಡುವ ಯೋಗ್ಯತೆ 10 ತಲೆಯಲ್ಲಿ 1 ತಲೆಗೂ ಬರಲಿಲ್ಲ. ಆ ರಾವಣ ಅಂತಾನೆ, ನಿನ್ ಪಾದಕ್ಕೆ ನನ್ನ ತಲೆ ಇಡ್ತೀನಿ ನನ್ನ ವಶ ಆಗು ಅಂತ. ಇಷ್ಟು ಬೇತ್ಕೊಳ್ಳೋದು, ಇಷ್ಟು ಅಂಗಲಾಚೋದು ನೋಡಿ ರಾವಣಂದು ಒಬ್ಬ ಮಂತ್ರಿ, ಬಹಳ ಓಲ್ಡ್ ಮ್ಯಾನ್, ಅವನು ಬಹಳ ಹಳಬ. ಅವನಿಗೆ ಗಿಲ್ಟಿ ಅನ್ನಿಸ್ತು.
ಅವನಿಗೆ ನಾಚಿಕೆ ಆಯ್ತು. ನಮ್ಮ ಬಾಸ್ ಊರ್ನೆಲ್ಲ ಅಲ್ಲಾಡಿಸ್ತಾರೆ, ಒಂದು ಹೆಣ್ಣಿನ ಮುಂದೆ, ಅದು ಮನುಷ್ಯರ ಹೆಣ್ಣಿನ ಮುಂದೆ ಇವರತ್ತು ಇರಲಾರದ ಹೆಣ್ಣುಗಳ, ಎಲ್ಲೆಲ್ಲಿ ಹೋದ್ನೋ ಅಲ್ಲಿಂದ ಬರೀ ಹೆಣ್ಣುಗಳನ್ನೇ ತಂದಿದ್ದ ಇವನು ರಾವಣ. ಈ ಒಂದು ನರ ಒಂದು ರೂಪ ಈ ಒಂದು ಹೆಣ್ಣಿಗೆ ಇಷ್ಟು ಒದ್ದಾಡ್ತಾನಲ್ಲ ಅಂತ ಹೇಳಿ ರಾವಣನ್ ಕರೆದು ಹೇಳಿದ್ನಂತೆ, ನೋಡು ರಾವಣ, ನೋಡಿದ್ರೆ ನನಗೆ ಅಯ್ಯೋ ಅನ್ಸತ್ತೆ, ನಿನಗೊಂದು ಉಪಾಯ ಹೇಳ್ತೇನೆ. ನೀನು ಉಪಾಯ ಮಾಡಿಬಿಟ್ರೆ ನೀನು ಖಂಡಿತವಾಗಿ ಆ ಸೀತೆ ನಿನ್ನ ವಶಳಾಗ್ತಾಳೆ. ಹೌದಾ, ಹೇಳಿ ಅದ್ಯಾವ ಉಪಾಯ ಅಂತ. ಆ ಮುದುಕ ಹೇಳಿದ್ನಂತೆ, ನೀ ಹೇಗಿದ್ರು ಕಾಮರೂಪಿ, ಯಾವ ರೂಪವನ್ನ ಯಾವಾಗ ಬೇಕಾದ್ರೂ ತಗೊಳ್ಬಹುದು. ನೀವು ಒಂದ್ ಕೆಲಸ ಮಾಡು, ನೀನು ರಾಮನ್ ತರ ಆಗ್ಬಿಡು. ಇವಳಿಗೆ ಗೊತ್ತಾಗಲ್ಲ, ತುಂಬಾ ದಿನ ಆಗೋಯ್ತು ರಾಮನ್ ಬಿಟ್ಟು, ರಾಮ ಬಂದ ಅಂತ ಅವಳೇ ಓಡು ಬಂದು ನಿನ್ ಮೇಲೆ ಬೀಳ್ತಾಳೆ. ಅಂದಾಗ ರಾವಣ ಜೋರಾಗಿ ಆ ಮುದುಕನ್ಗೊಂದು ಕೆನ್ನೆ ಕೊಟ್ಟನಂತ, ಜೋರಾಗಿ ಬಾರಿಸ್ದ. ಅಯೋಗ್ಯ, ಇಂಥ ಕೆಟ್ಟ ಐಡಿಯಾ ಎಲ್ಲ ಕೊಡ್ತೀಯ, ಸೀತೆನ ಅಪಹಾರ ಮಾಡಬೇಕು ಅಂತ ಅಂದುಕೊಂಡಾಗ ನಾನ್ ಮೊದಲು ಹಾಕಿದ ವೇಷವೇ ರಾಮಂದು. ರಾಮನ್ ವೇಷ ಹಾಕಿದಾಗ ನಂಗೆ ಸೀತೆ ಪರನಾರಿ ಅಂತ ಕೈ ಮುಗಿಯೋ ಬುದ್ಧಿ ಬಂತೆ ವಿನಃ ಅಪಹಾರದ ಬುದ್ಧಿ ಬರಲಿಲ್ಲ. ಅದೇ ನೋಡು, ಸನ್ಯಾಸಿ ವೇಷ ಹಾಕೊಂಡೆ ಆರಾಮಾಗಿ ಎತ್ಕೊಂಡು ಬಂದೆ ಅಂತ. ಅಂದ್ರೆ ಕಾಷಾಯ ವಸ್ತ್ರ ಅದು ಇರಬೇಕು ಜನರಿಗಾಗಿ, ಮೋಸಕ್ಕಾಗಿ, ದೇವರ ಪ್ರೀತಿಗಾಗಿ ಅಲ್ಲ. ಹೀಗೆ ಮಾಡ್ಬೇಕು ನೀನು. ನೋಡೋರು ಯಾರು ಬಂದ್ರೆ ದೇವಸ್ಥಾನ ಕಟ್ತಾ ಇದೀವಿ, ಮಠ ಕಟ್ತಾ ಇದೀವಿ ಅಂದ್ರೆ ಪರ್ರಂತ ಒಂದು ಚೆಕ್ ಹರಿದು ಕೊಟ್ಬಿಡ್ಬೇಕು. ನೋಡೋರಿಗೆ ಭಾರಿ ಧರ್ಮಾತ್ಮ ಅಂತ ಅನ್ನಿಸ್ಕೊಳ್ಬೇಕು. ಚೆಕ್ ತಗೊಂಡು ಹೋದ್ಮೇಲೆ ಫೋನ್ ಮಾಡ್ಬೇಕು, ಆ ದೇವಸ್ಥಾನಕ್ಕೆ ನನ್ನ ಟ್ರಸ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಆಮೇಲೆ ಎಲ್ಲ ಪವರು ನನಗೆ ಕೊಡಿ ಅಂತ ಕೇಳ್ಬೇಕು. ನೀ ಕೊಟ್ಟದ್ 1 ಲಕ್ಷ, ಆಮೇಲೆ ಎಷ್ಟು ಲಕ್ಷನೂ ಹೊಡಿಬಹುದು. ಹೀಗೆ ನೀ ಮಾಡಬೇಕು. ನೋಡೋರ ಮುಂದೆ ನೀ ನಾಸ್ತಿಕ ಅಂತ ಕರ್ಸ್ಕೊಳ್ಬಾರ್ದು, ಭಾರಿ ದೊಡ್ಡ ಆಸ್ತಿಕನಂತೆ ನಟನೆ ಮಾಡಬೇಕು. ನಿನ್ನ ಎಲ್ಲ ವೇಷ, ನಿನ್ನ ಎಲ್ಲ ಭಾಷೆ, ಭಾಷಣ ಜನರಲ್ಲಿರುವ ದುಡ್ಡನ್ನ ಅಪಹಾರ ಮಾಡುವಲ್ಲಿ ಪರ್ಯವಸಾನ ಆಗಬೇಕು. ಮುಖ್ಯವಾದ ಕೆಲಸ ಏನು, ನಿಮ್ಮ ಹತ್ರ ಏನಿದೆ ಅದು ಹೊಡಿಬೇಕು. ಅದಕ್ಕೆ ನಮ್ಮದು 100 ನಾಟಕಗಳು, ಅದರಲ್ಲಿ ಇದು ಒಂದು ನಾಟಕ ಮಾಡಬೇಕು. ಅವರ ಮನಸ್ಸನ್ನ ಸೂರೆಗೊಳ್ಬೇಕು, ಹಾಗೆ ಮಾತಾಡ್ಬೇಕು. ಮುಖ್ಯ ಪದ್ಮದಳಾಕಾರಂ ವಾಚಾ ಚಂದನ ಶೀತಳಂ ಹೃದಯೇ ಹಾಲಾಹಲ ಸಂಯುಕ್ತಂ ತ್ರಿವಿಧಂ ಧೂರ್ತ ಲಕ್ಷಂ. ಧೂರ್ತರು ಹೀಗಿರ್ತಾರೆ, ನೀನ್ ಹೀಗಿರ್ಬೇಕು. ಅಂಕುಶಂ ಶೌಚ ಮಿತ್ಯಾಹು ಅರ್ಥಾನಾಂ ಉಪಧಾರಣೆ. ಚೆನ್ನಾಗಿ ಸಂಪತ್ತು ಸಂಪಾದನೆ ಮಾಡ್ಬೇಕು. ಯಾರು ಎಲ್ಲಿ ಹಾಳಾಗೋದ್ರೂ ಪರವಾಗಿಲ್ಲ, ನಾನ್ ಚೆನ್ನಾಗಿರ್ಬೇಕು ಅಂತ ಯಾರಿಗೆ ಆಸೆ ಇದೆ ಅವನು ಕಪಟದಿಂದ ಧರ್ಮಾಚರಣೆ ಮಾಡ್ಬೇಕು. ಧರ್ಮಾಚರಣೆ ಅವನಿಗದೊಂದು ಅಂಕುಶ. ಆನೆಯನ್ನ ಕಂಟ್ರೋಲಲ್ಲಿ ಇಡ್ಲಿಕ್ಕೆ ಹೇಗೆ ಒಂದು ಪುಟ್ಟ ಅಂಕುಶವನ್ನ ಇಟ್ಕೊಂಡಿರ್ತಾನೆ, ಹಾಗೆ ನೀನು ನಿನಗೆ ಬೇಕೋ ಬೇಡವೋ 4 ಜನ ಗುಂಪಿರುವಾಗ ಅವ್ರ ಮಧ್ಯದಲ್ಲಿ ಕೂತು ಜೋರು ಜಪ ಮಾಡ್ಬೇಕು, ಜೋರು ಮುದ್ರೆಗೋಪಚಾರ, ದೊಡ್ಡ ದೊಡ್ಡ ತುಳಸಿ ಮಣಿ ಎಲ್ಲ ಹಾಕೊಳ್ಬೇಕು. ಯಾರು ಇಲ್ದೇ ಇದ್ಮೇಲೆ ನಿನ್ ರೂಮಲ್ಲಿ ನೀನ್ ಹೇಗ್ ಬೇಕಾದ್ರೂ ಇದ್ಗೋ, ಆದ್ರೆ ಎಲ್ಲರೂ ಇರುವಾಗ ಮಾತ್ರ ಹೀಗಿರ್ಬೇಕು. ಆಗ ಈ ತುಂಬಾ ಹಣ್ಣು ಗಿಣ್ಣು ಇರುವಂತಹ ಒಂದೇನಿದೆ ವೃಕ್ಷ, ಅದರ ಶಾಖೆ ಅದನ್ನ ಬಗ್ಗಿಸ್ಬೇಕು. ತುಂಬಾ ದುಡ್ಡು ಗಿಡ್ಡು ಇರೋರು ನಿನಗೆ ಬಗ್ಗೋ ಹಾಗೆ ಮಾಡ್ಕೋಬೇಕು. ನಿನ್ನ ಬಿಟ್ಟು ಅವ್ರು ಎಲ್ಲಿ ಹೋಗಬಾರ್ದು. ಹಾಗೆ ಮಾಡಿಕೊಂಡು ಒಂದೊಂದೇ ಹಣ್ಣು ಕಿತ್ಕೋಬೇಕು. ಆ ಹಣ್ಣು ತುಂಬಿದ ಕೊಂಬೆಯನ್ನ ಬಗ್ಗಿಸಿ ಒಂದೊಂದೇ ಹಣ್ಣು ಕೀಳುವಂತೆ ತುಂಬಾ ದನ ಕನಕ ತುಂಬಿರುವವರನ್ನ ನಿನಗೆ ಬಗ್ಗುವ ಹಾಗೆ ಮಾಡಿಕೊಂಡು ಆಗಾಗ ಅಷ್ಟಷ್ಟು ಕಸ್ಕೋಬೇಕು. ನೀನು ಮಾಡುವ ಎಲ್ಲ ಧರ್ಮ ಕಾರ್ಯಗಳು ಕೂಡ ಇನ್ನೊಬ್ಬರ ವಂಚನೆಗಾಗಿ ಮಾಡ್ಬೇಕು. ಹೀಗೆಲ್ಲ ಹೇಳ್ಕೊಡ್ತಾ ಇದ್ದಾನೆ. ಯದ್ಯಪಿ ನಿನ್ನ ಶತ್ರುಗಳಿರ್ಬಹುದು, ಸಮಯ ಬಂದಾಗ ನೀವು ನನ್ನ ಶತ್ರುಗಳು, ನಿಮ್ಮನ್ನ ಹಂಗೆಲ್ಲ ಅನ್ಬೇಡ. ಅವ್ರನ್ನ ಹೊತ್ಕೋ, ಅವ್ರನ್ನೇ ಕುಣಿಸು, ನಿಮ್ಮ ಸಮಯ ಯಾರು ಅಂತ ಹೇಳು. ಕಡೆಗೆ ಆ ಕಡೆ ಈ ಕಡೆ ನೋಡಿ, ಈ ದೊಡ್ಡ ಬಂಡೆ ಕಲ್ ಮೇಲೆ ಮಡಕೆ ಎತ್ತ ಹಾಕಿದ್ರೆ ಹೇಗೆ ಪೀಸ್ ಪೀಸ್ ಆಗ್ಬೇಕು ಹಾಗೆ ಎತ್ಕೊಂಡು ಹೋಗು. ನೋಡ್ಬಿಟ್ಟು ಅವ್ರನ್ನ ಎತ್ತ ಹಾಕ್ಬಿಡಿ. ಹೀಗೆ ಮಾಡ್ಬೇಕು. ಹೀಗೆ ಮಾಡಿದ್ರೆ ನೀನು ಉದ್ಧಾರ ಆಗ್ತೀಯ, ಇಲ್ಲದೆ ಇದ್ರೆ ಇಲ್ಲ.
ಅಮಿತ್ರಸ್ತು ನಮೋಕ್ತವ್ಯ ಕೃಪಣಂ ಬಕ್ವ ಬ್ರುವನ್. ಶತ್ರುವಾದವ ನಿನಗೆ ವಶ ಆದಾಗ ಬದುಕಬೇಕು ಹೇಳಿ ಅವನು ಎಷ್ಟೇ ದೈನ್ಯತೆಯಿಂದ ಮಾತಾಡಿದ್ರು ನೀ ಅದಕ್ಕೆ ಈಲ್ಡಾಗಬಾರದು, ಮನಸ್ಸೋಲ್ಬಾರದು. ಅವನು ಬೇಕಾದ ಮಾತಾಡ್ಲಿ, ನೀನು ಮಾತ್ರ ಅವನನ್ನು ಬಿಡಬಾರ್ದು. ಅವನಲ್ಲಿ ಎಂದು ಕೃಪೆಯನ್ನ ತೋರಿಸಬಾರದು. ಅಪಕಾರ ಮಾಡಿದ ಅಂತ ಗೊತ್ತಾದ್ರೆ ಅವನಿಗೆ ಸಂಹಾರ ಒಂದೇ ಉಪಾಯ ಅಂತ. ಒಟ್ಟು ಈ ಪಾಂಡವರನ್ನ ಯಾರನ್ನೂ ಬಿಡಬೇಡ. ಆ ಪಾಂಡವರಿಗೆ ಸಂಹಾರ ಮಾಡ್ಬೇಕು, ಅವರ ವಿರುದ್ಧವಾಗಿ ಜಯ ಸಂಪಾದನೆ ಮಾಡ್ಬೇಕು. ಅವ್ರಿಗಿಂತೂ ಎತ್ತರದಲ್ಲಿ ನೀನು ಸಂಪಾದನೆ ಮಾಡಬೇಕು ಅಂದ್ರೆ ರಾಂಗ್ ರೂಟಲ್ಲೇ ಹೋಗ್ಬೇಕು. ನೀ ಟೇಬಲ್ ಮೇಲೆ ಸಂಪಾದನೆ ಮಾಡ್ತೀನಿ ಅಂದ್ರೆ ಮನೆಗಿನೇ ಎಲ್ಲ ಕಟ್ಟಕ್ಕಾಗಲ್ಲ. ಟೇಬಲ್ ಮೇಲಾದ್ರೂ ಪರವಾಗಿಲ್ಲ, ಟೇಬಲ್ ಕೆಳಗಾದ್ರೂ ಪರವಾಗಿಲ್ಲ. ಏನಕ್ಕೇನ ಪ್ರಯತ್ನೇನ, ಏನ್ ಮಾಡಿದ್ರು ಸರಿ. ನೋಡಿ, ಹುಟ್ಟೋ ಮಗು ಗಂಡೇ ಇರ್ಲಿ ಹೆಣ್ಣೇ ಇರ್ಲಿ ರೀ, ಮಗು ಅಂಗ ಸಮೇತವಾಗಿ ಬರುತ್ತೆ ವಿನಃ ಅಂಗಿ ಸಮೇತ ಬರಲ್ಲ. ಆ ಮಗುವಿಗೆ ಅಂಗದ ಮೇಲೆ ಅಂಗಿ ಹಾಕಿ ಲಿಂಗಜ್ಞಾನವನ್ನ ಕೊಟ್ಟವರು ನಾವೇ. ನೀನ್ ಗಂಡು ನೀನ್ ಹೆಣ್ಣು ಅಂತ. ಹುಟ್ಟಿದ ಮಗುಗೆ ಗಂಡಾದ್ರೂ ಅಷ್ಟೇ, ಹೆಣ್ಣಾದ್ರೂ ಅಷ್ಟೇ, ಅದಕ್ಕೇನಿರಲ್ಲ. ಗಂಡು ಮಗು ಆದ್ರೆ ನಾವು ಹೊಲ್ಸೋ ಡಿಸೈನೇ ಬೇರೆ, ಹೆಣ್ಣು ಮಗು ಆದ್ರೆ ಹೊಲ್ಸೋ ಡಿಸೈನೇ ಬೇರೆ. ಹೆಣ್ಣು ಮಗು ಆದ್ರೆ ಲಂಗ, ಗಂಡು ಮಗು ಆದ್ರೆ ಪ್ಯಾಂಟು ಶರ್ಟು. ಹೆಣ್ಣು ಮಗುವಿನ ಲಂಗಕ್ಕೆ ಹಿಂದಿನ ಕಾಲದಿಂದಲೂ ಜೇಬ್ ಅಂತ ಇರ್ಲಿಲ್ಲ. ಆದ್ರೆ ಗಂಡು ಮಗು ಅಂತಿದ್ರೆ ಅದಕ್ಕೊಂದು ಜೇಬು, ಆಮೇಲೆ ಪ್ಯಾಂಟಲ್ಲಿ ಫ್ರಂಟ್ ಜೋಬು, ಆಮೇಲೆ ಬ್ಯಾಕ್ ಅಲ್ಲಿ ಜೋಬು. ಮೊದಲು ಜೋಬ್ಗೆ ಅಪ್ಪನೇ ಪಾಕೆಟ್ ಮನಿ ಅಂತ ಇಟ್ಟ. ಮನಿ ಇಟ್ಟು ಈ ಪಾಕೆಟ್ ಮನಿ ತುಂಬಲಿಕ್ಕೆ ನಿನಗಿಡಿಸಿರೋದು ಅಂತ ತಿಳಿಸ್ಕೊಟ್ಟ. ಮಗು ದೊಡ್ಡದಾಯ್ತು. ಇರೋ ಎಲ್ಲಾ ಪ್ಯಾಕೆಟ್ ಅಲ್ಲೂ ಮನಿ ತುಂಬಿಸ್ಕೊಳ್ಳೋದೇ ನನ್ನ ಪ್ರೋಗ್ರಾಮ್ ಅಂತ ಹೇಳಿ ಮೇಲಿನ ಸಂಪಾದನೆ ಮಾಡಿದ್ದು ಒಂದ್ ಪ್ಯಾಕೆಟು, ಇನ್ನೊಂದು ಸಂಪಾದನೆ ಮಾಡಿದ್ದು ಇನ್ನರ್ ಪ್ಯಾಕೆಟ್ ಅಂತ ಬರುತ್ತದು ಒಳಗೆ. ಅದು ರಾಮಂದ್ ಬೇರೆ ಕೃಷ್ಣಂದ್ ಬೇರೆ ಅಂತ ಹೀಗೆಲ್ಲ ದುಡ್ಡನ್ನ ರಾಂಗೋ ರೈಟೋ ಒಟ್ಟು ಸಂಪಾದನೆ ಮಾಡಿ ನೋಡಿ, ಎರಡು ನಿಲ್ಲಬಾರ್ದಂತೆ ಜೀವನದಲ್ಲಿ. ಎರಡು ಸದಾ ಹರಿಬೇಕು. ಯಾವುದದು? ಒಂದು ದುಡ್ಡು, ಇನ್ನೊಂದು ಬ್ಲಡ್. ದುಡ್ಡು ನಿಂತ್ರೆ ಬ್ಲಾಕ್, ಬ್ಲಡ್ ನಿಂತ್ರೆ ಕ್ಲಾಟ್. ಬ್ಲಡ್ ನಿಂತ್ರೆ ಆಪರೇಷನ್, ದುಡ್ಡು ನಿಂತ್ರೆ ಕಪ್ಪು ಹಣ. ಹರಿತಾ ಇರ್ಬೇಕು. ದೇವರು ಕೊಟ್ಟದ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಇವತ್ತು ನನ್ನ ಮಾತಿಗೆ ಸಾಕ್ಷಾತ್ ನಿದರ್ಶನ ಅಂದ್ರೆ ಪರಮ ಪೂಜ್ಯ ಸ್ವಾಮಿಗಳವರು. ಇವರು ನಿಜವಾಗಿ ಸನ್ಯಾಸಿಗಳನ್ನ ಭಿಕ್ಷುಕರು ಅಂತ ಕರೀತಾರೆ. ಭಿಕ್ಷುಗಳವರು ನಕಾರ ಮನೆಗೆ ಹೋಗಿ ಭಿಕ್ಷೆ ತಂದಿದ್ದಾರೆ. ಎಲ್ಲೆಲ್ಲೋ ಹೋಗಿ ಹಸು ಹುಲ್ಲು ಏನೇನೋ ಮೇಯ್ಕೊಂಡು ಬರುತ್ತೆ, ದವಸ ಧಾನ್ಯವನ್ನ ತಿಂದು ಕಲಗಚ್ಚ ತಿಂದು ಏನೇನೋ ಮಾಡ್ಕೊಂಡು ಬರುತ್ತೆ. ಮನೆಯ ಯಜಮಾನಂಗ್ ಬಂದು ಬಕೆಟ್ ಗಟ್ಲೆ ಹಾಲು ಕೊಟ್ಟು ಹೋಗ್ಬಿಡುತ್ತೆ. ನಾವಿಟ್ಟದ್ದು ಹಿಡಿ ಹುಲ್ಲು, ಕೊಟ್ಟದ್ದು ಬಕೆಟ್ ಹಾಲು. ನಾವು ನಮ್ಮ ಮನೆಗೆ ಬಂದಾಗ ನಾವು ಸ್ವಾಮಿಗಳಿಗೆ ಕೊಡೋದು ಯಕ್ಕಿಂಚಿತ್. ಆದ್ರೆ ಅವರು ಸಂಪಾದನೆ ಮಾಡಿದ ಧನ ಅಲ್ಲ, ಸಾಧನ ಸಂಪತ್ತನ್ನ ಹಂಚಲಿಕ್ಕೆ ಇಂಥ ಕಡೆ ಕೂತ್ಕೊಂಡು ನಮ್ಮೆಲ್ಲರಿಗೂ ಹಂಚಬೇಕು ಅಂತ ಕೂತ್ಕೊಳ್ತಾರಲ್ಲ, ಬಹಳ ದೊಡ್ಡದು. ಕೆಲವರು ಹಂಚೋ ಪ್ರಶ್ನೆ ಇಲ್ಲ, ಹೊಂಚಾಕೋ ಪ್ರಶ್ನೆ ಇರುತ್ತೆ. ಹಂಚೋ ಪ್ರಶ್ನೆ ಕೆಲವು ಬೆರಳೆಣಿಕೆಯಲ್ಲಿ ಸಿಗುವಂತಹ ಒಂದು ಎತ್ತರದ ಭಿಕ್ಷುಗಳು. ಅಂದ್ರೆ ನನಗನ್ಸತ್ತೆ ಇವ್ರನ್ನೇನಾನು ಮನೆಗೆ ಕರೆದು ನಾವ್ ಏನೇ ಕೊಟ್ರು ಕೂಡ ರಾಜಾದಿರಾಜನಿಗೆ ಒಂದು 8 ಆಣೆಯೋ 1 ರೂಪಾಯೋ 10 ರೂಪಾಯಿ ಇಟ್ರೆ ಹೇಗೋ, ಇವ್ರಿಗೆ ನಾವ್ ಏನಾರು ಪಾತ್ಪೂಜೆ ಮಾಡಿ ಏನಾರು ಕೊಟ್ರು ಕೂಡ ನಿಜವಾಗಿ ಅವ್ರ ಮುಂದೆ ನಾವೇ ಭಿಕ್ಷುಕರು, ಅವರೇ ಚಕ್ರವರ್ತಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ್ಲೂ ದುಡ್ಡು ಹರಿಬೇಕಂತ, ಹರಿತಾ ಇರ್ಬೇಕು. ಅದು ವೈಟ್ ಆಗ್ಬಿಡತ್ತೆ, ಪರಿಶುದ್ಧವಾಗಿಬಿಡತ್ತೆ. ಅದು ಧನ ಹಾಗೆ ಇಟ್ಕೊಂಡ್ರೆ ಧನಾನಿ ಭೂಮವು ಕಡೆಗಿಲ್ಲೇ ಬಿಟ್ಟು ಹೋಗ್ಬೇಕು. 1 ರೂಪಾಯಿನೂ ನಿಮ್ಮ ಮೇಲಿಟ್ಟು ಸುಡಲ್ಲ. ಅದನ್ನೇ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು. ಫಾರಿನ್ಗೆ ಹೋಗ್ಬೇಕಾದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು. ನಿಮಗ್ ಗೊತ್ತಿದೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದಿರೋದು ಸುಮ್ಮನೆ ಮನೆಯಲ್ಲಿ ಸಂಪಾದನೆ ಮಾಡಿದ ದುಡ್ಡನ್ನ ನಮ್ಮನೆಗೆ ಹೋಗ್ಬೇಕಾದ್ರೆ ಕನ್ವರ್ಟ್ ಮಾಡ್ಕೊಳ್ಬೇಕಲ್ಲ. ಹೇಗೆ?
ಕೃಷ್ಣಾರ್ಪಣ ಅನ್ನುವ ಬ್ಯಾಂಕಲ್ಲಿ ಈ ಧನವನ್ನ ಹಾಕಿದ್ರೆ ಆ ಧನ ಕನ್ವರ್ಟ್ ಆಗುತ್ತೆ. ಏನಾಗತ್ತೆ? ಧನ ಸಾಧನ ಆಗತ್ತೆ. ಯಾವ ಲೋಕದಲ್ಲೂ ನಡೆಯುತ್ತೆ. ನಿಮ್ಮಲ್ಲಿ ಸಾಧನೆ ಅಂತ ಆಗ್ಬೇಕಾದ್ರೆ ದೇವರು ಕೊಟ್ಟ ಅರ್ಥವನ್ನ ಧರ್ಮಕ್ಕೆ ಬೆಳೆಸಿ ಮೋಕ್ಷದ ಕಾಮನೆ ಇತ್ತು ಅಂತಾದ್ರೆ ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಸರಿಯಾಗಿ ತಿಳ್ಕೊಂಡಾಗತ್ತೆ. ಇಲ್ಲಿ ಕಣಿಂಕ ಹೇಳ್ತಾ ಇದ್ದಾನೆ, ದುರ್ಯೋಧನ ಹೇಳ್ದ, ಏನೇನೋ ಹೇಳ್ತೀಯಪ್ಪ, ನಂಗೇನೋ ಅರ್ಥ ಆಗ್ಲಿಲ್ಲ. ಈ ಅರ್ಥ ಆಗದೆ ಇದ್ದವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಕಥೆಗಳನ್ನ ಹೇಳಿದ್ರು. ನಿಂಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ, ಒಂದ್ ಕಥೆ ಹೇಳ್ತೀನಿ ಅರ್ಥ ಮಾಡ್ಕೊಳ್ತೀಯಾ ಅಂದ. ಹೇಳು ಅಂದ. ಆ ಕಥೆನೇ ಜಂಬೂಕ ಉಪಾಖ್ಯಾನ ಅಂತ ಈಗ ಕಣಿಂಕ ಹೇಳುವಂತಹ ಕಥೆ. ಶೃಣು ರಾಜನ್ ಯಥಾ ವೃತ್ತಂ ವನೇ ವಸತಿ ಜಂಬುಕಃ ಸಖಾಸ್ತಸ್ಯ ವ್ಯಾಘ್ರಶ್ಚ ವೃಕೋ ನಕಲೋ ಮೂಷಿಕೌ. ರಾಜ, ನಿನಗೆ ಕಾಡಿನಲ್ಲಿ ನಡೆದ ಒಂದು ಕಥೆ, ಅದನ್ನು ಹೇಳ್ತೀನಿ ಕೇಳು. ನೋಡಿ, ಇದು ಆಶ್ಚರ್ಯ. ಪ್ರಕೃತಿಯಲ್ಲಿ ಸಜ್ಜನರಿಗೂ ಪಾಠ ಇದೆ, ಪ್ರಕೃತಿಯಲ್ಲಿ ಅಯೋಗ್ಯರಿಗೂ ಪಾಠ ಇದೆ. ನಾವು ಜಗತ್ತನ್ನ ನೋಡಿ ಈ ಜಗತ್ತಿನ ನಿರ್ಮಾತೃ ಭಗವಂತ ಅಂತ ತಿಳ್ಕೊಂಡ್ರೆ ಉದ್ಧಾರ ಆಗ್ತೀರಿ. ಈ ಜಗತ್ತು ಜನಾರ್ದನ ಇಬ್ಬರಿಗೆ ಒಂದು ಸಂಬಂಧ ಇದೆ. ಅದೇನಂದ್ರೆ ಕಾರ್ಯ ಕಾರಣ. ಭಗವಂತನ ಕಾರ್ಯ ಈ ಅದ್ಭುತವಾದ ಜಗತ್ತು, ಬಹುಚಿತ್ರ ಜಗತ್ ಬಹುದಾಕರಣ. ಇದರಿಂದ ಪರಶಕ್ತಿ ಅನಂತ ಗುಣ ಪರಮಃ, ಭಗವಂತನ ಗುಣಗಳ ಅನಂತ್ಯ, ಭಗವಂತನ ಸರ್ವಜ್ಞತ್ವ, ಭಗವಂತನ ಅನಂತ ಶಕ್ತಿಯ ಪರಿಚಯ ಆಗಬೇಕಂದ್ರೆ ಹುಡುಕೊಂಡು ಎಲ್ಲೋ ಹೋಗಬೇಡಿ. ಜಗದಪಿ ತಥಾ ಅವಗಂತವ್ಯಂ. ಜಗತ್ತನ್ನ ನೋಡಿ ಜನಾರ್ದನನನ್ನ ತಿಳಿರಿ. ಈ ಜಗತ್ತಿಗೆ ಅವನು ಕಾರಣ. ಜಗತ್ತು ನೋಡಿ ಇಂಥ ಅದ್ಭುತವಾದ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನಲ್ಲ ಭಗವಂತ, ಅವ ಎಷ್ಟು ದೊಡ್ಡವ, ಅವನದು ಎಷ್ಟು ಶಕ್ತಿ. ಮನೇಲಿ 4 ಜನ ಜಾಸ್ತಿ ಆದ್ರೆ ಮಠದ ಕಡೆ ಕೈ ತೋರಿಸ್ತೀವಿ. ಇಷ್ಟು ಜನ ಆದ್ರೆ ನಮ್ಮಲ್ಲಿ ಅಡ್ಗೆ ಮಾಡಕ್ಕಾಗಲ್ಲ, ನಿಮ್ದು ಮಡಿ ಬೇರೆ, ಮಠಕ್ಕೆ ಹೋಗಿ ಅಂತ. ಅಂಥದ್ರೊಳಗೆ ಒಂದೊಂದು ಜೀವ ಅದು ತಿನ್ನುವ ಕ್ರಮನೇ ಬೇರೆ, ಅದರ ಆಹಾರ ಪದ್ಧತಿಯೇ ಬೇರೆ. ಆದ್ರೆ ಇಡೀ ಜಗತ್ತಿನ ಎಲ್ಲ ಜೀವ ಜಾತಕ್ಕೆ ಕಲ್ಲೊಳಗೆ ಪುಟ್ಟಿ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರವನ್ನು ಇಟ್ಟವರು ಯಾರು? ಇವತ್ತು ನೀವು ಈ ಬ್ಲಿಂಕ್ ಇಟ್ಟು ಅದೇನೇನೋ ಫೋನ್ ಮಾಡಿ ತರಿಸೋದು, ಆನ್ಲೈನಲ್ಲಿ ತರಿಸೋದು ಎಲ್ಲ ಇವತ್ತಿಟ್ಕೊಂಡಿದ್ದೀರಿ. ಕೆಲವರು ಸಾಮಾನ್ನ ಹೋಮ್ ಡೆಲಿವರಿ ಅಂತ ಮಾಡ್ತಾರೆ. ಇದು ಮೊಟ್ಟ ಮೊದಲ ಬಾರಿಗೆ ತೋರಿಸಿದ್ದು ಭಗವಂತ. ಸಜ್ಜನರಿಗೆ ಇದ್ದಲ್ಲೇ ಕೊಡ್ತಾನೆ, ಇದ್ದಲ್ಲೇ ನೀಯನ್ನ ಉದ್ಧರಿಸುವುದು ಅಸಾಧ್ಯವೆಂದು ಬಂದವನಲ್ಲವೋ ಅಂತ ದಾಸರಾಯರು ವರ್ಣನೆ ಮಾಡ್ತಾರೆ. ಒಂದು ಕಪ್ಪೆ ಕಲ್ಲೊಳಗೆ ಹುಟ್ಟಿದ್ರೆ ಅಲ್ಲಿಯೇ ಆಹಾರವನ್ನ, ಗಿಡದಿಂದ ಗಿಡಕ್ಕೆ ಹಾರುವ ಹಕ್ಕಿಗೆ ಪಡಿಯ ನಳೆಯದೆ ಬಿಡುವನೆ ಯಾಕೆ ಕಕುಲಾತಿ ಪಡುವಿ, ಲೋಕಮೂರನು ಆಳುವ ಶ್ರೀನಿವಾಸನು ನಮ್ಮ ಸಾಕಲಾರದೆ ಬಿಡುವನೆ. ನಿಜವಾಗಿಯೂ ಸಾಯಂಕಾಲ ಏನು, ಬೆಳಗ್ಗೆ ಏನು, ಇವತ್ತೇನ್ ತಿಂಡಿ, ನಾಳೆ ಏನ್ ತಿಂಡಿ, ನಾಳೆ ಬೆಳಗ್ಗೆ ಏನ್ ಅಡುಗೆ, ಹೀಗೆ ಯೋಚನೆ ಮಾಡು ಪ್ರಾಣಿ ಅಂತ ಒಂದಿದ್ರೆ ಅದು ಮನುಷ್ಯ ಮಾತ್ರ. ಬೇರೆ ಯಾವ ಪ್ರಾಣಿಗಳಿಗೂ ಆ ಯೋಚನೆ ಇಲ್ಲ. ಯಾಕಂದ್ರೆ ಭಗವಂತನ ಮೇಲೆ ಅಪಾರವಾದ ನಂಬಿಕೆ. ಏನಂತ? ಹುಟ್ಟಿಸಿದಾತ ತಾ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು. ನೀವು ಯಾರ್ದೋ ಮನೆ ಮದುವೆಗೆ ಹೋಗಿರ್ತೀರಿ, ನಿಮ್ಮನ್ನ ನೋಡಿ ಹೆಣ್ಣಿನ ತಂದೆ ಅಯ್ಯೋ ಅವರು ಬಂದ್ರಪ್ಪ ಇನ್ನೊಂದು 4 kg ಬೇಳೆ ಹಾಕು ಅಂತ ಅನ್ನೋದೇ ಇಲ್ಲ. ನೀವು ಬರಕ್ ಮುಂಚೆನೆ ನಿಮಗೇನ್ ಬೇಕೋ ಎಲ್ಲ ಸಿದ್ಧ ಮಾಡಿಟ್ಟಿರುವಂತೆ ಭೂಮಿಗೆ ಬರಕ್ ಮುಂಚೆ, ನಾವು ಬರುವ ಮುಂಚೆಯೇ ಭಗವಂತ ಇಡೀ ಜೀವನದ ಉದ್ದಕ್ಕೆ ನಾವು ತಿನ್ನಬಹುದಾದ ಭೋಗಿಸಬಹುದಾದ ಎಲ್ಲ ಪದಾರ್ಥಗಳನ್ನ ಇಲ್ಲಿ ಸೃಷ್ಟಿ ಮಾಡಿ ಆಮೇಲೆ ನಮ್ಮನ್ನು ಕಳಿಸಿದ್ದಾನೆ. ಎಲ್ಲ ಇದೆ, ಆದ್ರೆ ಸಿಗುತ್ತೋ ಇಲ್ವೋ, ನಾಳೆ ಇರುತ್ತೋ ಇಲ್ವೋ ಅಂತ ಹೇಳಿ ಇವತ್ತು ಮಾಡಿದ್ದನ್ನ ನಾಳೆಗಿಟ್ಕೊಳ್ಳೋದು, ನಾಡಿದ್ದಿಗಿಟ್ಕೊಳ್ಳೋದು, ತಿಂಗಳುಗಟ್ಲೆ ನಾನೊಬ್ಬನೇ ತಿನ್ಬೇಕು ಚೆನ್ನಾಗಿ. ದುರ್ಬುದ್ಧಿ ಎಲ್ಲ ಮನುಷ್ಯಂದೆ, ಪ್ರಾಣಿಗಳಿಗೂ ಇಲ್ಲ. ಇಂತಹ ಪ್ರಾಣಿಗಳು ಪ್ರಕೃತಿಯಲ್ಲಿತ್ತು, ಅದರಲ್ಲಿಯೂ ಕೂಡ ದುರ್ಬುದ್ಧಿ ಇತ್ತು. ಅದನ್ನ ಅಯೋಗ್ಯರು ಹೇಗೆ ತಿಳ್ಕೊಳ್ತಾರೆ? ಈ ಕಣಿಕ ಹೇಳ್ತಾ ಇದ್ದಾನೆ. ಒಂದು ಕಾಡಿನಲ್ಲಿ ನಡೆದ ವೃತ್ತಾಂತ. ಒಂದು ಕಾಡು, ಆ ಕಾಡಲ್ಲಿ ಒಂದು ನರಿ, ಆ ನರಿ ವಾಸ ಮಾಡ್ಕೊಂಡಿತ್ತು. ಅದಕ್ಕೆ 4 ಫ್ರೆಂಡು. ಈ ಮಾತು ಚೆನ್ನಾಗಿತ್ತು ಅಂತಾದ್ರೆ ಎಂತೆಂಥವ್ರು ಫ್ರೆಂಡ್ ಆಗ್ಬಿಡ್ತಾರೆ. ಹೇಳಿ ಕೇಳಿ ನರಿ ಅದೇನಂತ ಪೈಲ್ವಾನ್ ಅಲ್ಲ, ಬಲಶಾಲಿ ಅಲ್ಲ,
ಅದ್ರ ಫ್ರೆಂಡ್ ಯಾರಂದ್ರೆ ಸಿಂಹ, ವ್ಯಾಘ್ರ, ಅದು ಒಂದು ಫ್ರೆಂಡ್ ಇತ್ತು. ಇನ್ನೊಂದು ಹರಿದು ತಿನ್ನೋ ತೋಳ, ಅದು ಫ್ರೆಂಡು. ಇನ್ನೊಂದು ಪುಟ್ಟದು ಮುಂಗುಸಿ. ಈ ನರಿ ಎಂಥದ್ದು ಅಂದ್ರೆ ಸಣ್ಣವ್ರನ್ನೂ ಬಿಟ್ಟಿಲ್ಲ, ದೊಡ್ಡವ್ರನ್ನೂ ಬಿಟ್ಟಿಲ್ಲ. ಯಾವಾಗ್ಲೂ ಕೆಲಸ ಆಗ್ಬೇಕು ಅಂತಿದ್ರೆ ಯಾರನ್ನೂ ಬಿಡಬಾರ್ದು, ಎಲ್ಲರನ್ನೂ ಬುಟ್ಟಿಗೆ ಹಾಕೊಂಡಿರ್ಬೇಕು. ನಿಜವಾಗಿ ಹಾಗಲ್ಲ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ. ಯಾವಾಗ್ಲೂ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು. ನಮ್ಮ ಯೋಗ್ಯತೆಗೆ ತಕ್ಕಂಥವ್ರನ್ನ ಮಾಡ್ಕೊಳ್ಬೇಕೇ ವಿನಃ ಯೋಗ್ಯರು ಎಂದು ಅಯೋಗ್ಯರ ಜೊತೆಗೆ ಎಂದೂ ಕೂಡ ಸಂಬಂಧವನ್ನ ಸ್ನೇಹವನ್ನ ಮಾಡಬಾರ್ದು. ಆದ್ರೆ ಅಯೋಗ್ಯನಾದವ ತಾನ್ ಮೇಲ್ ಬರ್ಲಿಕ್ಕೆ ಎಲ್ಲಾರ ಜೊತೆಗೂ ರಿಲೇಶನ್ಶಿಪ್ ಇಟ್ಕೊಂಡಿರ್ತಾನೆ. ಇವತ್ತು ನಾವು ಗೆಲ್ಬೇಕು ಎಲೆಕ್ಷನ್ ನಲ್ಲಿ ಅಂದ್ರೆ ಅವರು ಬರೀ ಬ್ರಾಹ್ಮಣರ ಸಹವಾಸ ಇಟ್ಕೊಂಡಿರೋದಲ್ಲ, ಮೇಲ್ವರ್ಗದವ್ರನ್ನಲ್ಲ, ಕೆಲ್ಸಕ್ಕೆ ಬಾರ್ದೇ ಇದ್ದವ್ರನ್ನೂ ಇಟ್ಕೊಂಡಿರ್ತಾರೆ. ಅವ್ರ ಭುಜದ ಮೇಲೂ ಕೈಯಾಗಿ ಫೋಟೋ ತೆಗೆಸ್ಕೊಂಡಿರ್ತಾರೆ. ಯಾಕೆಂದ್ರೆ ಅದೇ ಡಿಸೈಡಿಂಗ್ ವೋಟ್ಸ್ ಇರುತ್ತೆ. ಇವನ್ ಗೆಲ್ಬೇಕು ಅಂದ್ರೆ ಅವ್ರ ಓಟ್ಗಳು ಕಾರಣ ಆಗುತ್ತೆ. ಹೀಗಾಗಿ ಯಾರನ್ನೂ ಬಿಡಲ್ಲ. ಇದು ನರಿ ಬುದ್ಧಿ. ಈ ನರಿ ಈ ತರ 4 ಪ್ರಾಣಿಗಳನ್ನ ಫ್ರೆಂಡ್ ಮಾಡ್ಕೊಂಡಿತ್ತು. ಅದರಲ್ಲಿ ನರಿಗೆ ಒಂದಿನ ಒಂದು ಜಿಂಕೆ ನೋಡ್ತಂಥದ್ದು. ಅದು ಜಿಂಕೆಗಳ ಗುಂಪಿಗೆ ನಾಯಕ. ಮೃಗಯೂತಪಂ ತೇ ಪಶ್ಯಂತಿ ವನೇ ತಸ್ಮಿನ್ ಬಲಿನಂ ಮೃಗಯೂತಪಂ. ಆ ಗುಂಪಲ್ಲಿ ಜಿಂಕೆಗಳಿಗೆ ಹೆಡ್ ಅನ್ನೋದ್ರಲ್ಲಿ ಇನ್ನೇನು ಅರ್ಥ ಇಲ್ಲ. ಅದೊಳ್ಳೆ ಕೊಬ್ಬಿದ ಮಾಂಸ ಇತ್ತು. ಎಳೆದಿದ್ರೆ ಚೂರು ಪಾರು ಇದ್ರೆ ಚೆನ್ನಾಗಿರಲ್ಲ. ಚೆನ್ನ ಮೈಕೈ ತುಂಬಿಕೊಂಡಿದ್ರೆ ಅದೇನೋ ಕುರಿ ಕೊಬ್ದಷ್ಟು ಕುರ್ಬಂಗ ಲಾಭ ಅಂತಾರಲ್ಲ. ಇದು ಕೊಬ್ಬಿದ ಪ್ರಾಣಿ, ದೊಡ್ಡ ಪ್ರಾಣಿ. ಈ ಜಿಂಕೆನ ಹೊಡೆದ್ರೆ ಒಳ್ಳೆ ರಸಕವಳ ಆಗತ್ತೆ ಅಂತ ನರಿ ಮನಸ್ಸಿನಲ್ಲೇ ಮಂಡಿಗೆ ತಿಂತು. ಆದ್ರೆ ನರಿಗೆ ಏನ್ ಟ್ರೈ ಮಾಡಿದ್ರು ಅದ್ರ ಸ್ಪೀಡ್ ಇದಕ್ಕೆ ಬರಲ್ಲ. ಯಾರ ಸ್ಪೀಡು? ಜಿಂಕೆ ಸ್ಪೀಡು. ಜಿಂಕೆ ಭಾರಿ ಸ್ಪೀಡು. 3-4 ಸತಿ ಟ್ರೈ ಮಾಡಿತ್ತು, ಸುಸ್ತಾಗಿ ಸುಣ್ಣ ಆಗಿತ್ತು. ಅವಾಗ ಅನ್ಕೊಳ್ತು, ಇನ್ನ ನಾ ಟ್ರೈ ಮಾಡೋ ಬದಲು ಏನಾರು ಮಾಡಿ ಉಪಾಯ ಮಾಡಿ ಹೊಡೆದು ತಿನ್ಬೇಕು ಅಂತ. ತನಗೆ ಆಗಲ್ಲ ಅಂತ ಆದಾಗ ಅದು ಯೋಚನೆ ಮಾಡ್ತಂತೆ, ಇದನ್ನು ಹೊಡಿಬೇಕಂದ್ರೆ ಏನ್ ಮಾಡಬೇಕು. ಅದು ಯೋಚನೆ ಮಾಡಿದ್ದು ಅಂದ್ರೆ ದುರಾಲೋಚನೆ ಮಾಡ್ತು, ಒಳ್ಳೆ ಯೋಚನೆ ಮಾಡ್ಲಿಲ್ಲ. ಅದೇನ್ ಮಾಡ್ತು, ಈ ಎಲ್ಲ ತನ್ನ 4 ಫ್ರೆಂಡ್ ಅನ್ನು ಕರೆದು ಹೇಳ್ತು, ನೋಡು, ಇಲಿಗೆ ಹೇಳ್ತು, ಈ ಜಿಂಕೆನ ಹೊಡೆದು ನಾವೆಲ್ಲ ತಿನ್ನೋಣ. ಎಷ್ಟು ಚೆನ್ನಾಗಿದೆ ನೋಡಿ ಆ ಜಿಂಕೆ, ಎಲ್ಲರಿಗೂ ಒಂದಿನ ರಸಕವಳ ಆಗತ್ತೆ. ಆದ್ರೆ ಈ ಜಿಂಕೆನ ಹೊಡೆಯೋದು ಅಷ್ಟು ಸುಲಭ ಅಲ್ಲ. ನೀನು ಒಂದ್ ಕೆಲಸ ಮಾಡು, ಈ ಜಿಂಕೆ ಮಲಗಿ ನಿದ್ದೆ ಮಾಡುವಾಗ ಇಲಿಗೆ ಹೇಳ್ತದು, ನರಿ, ನೀ ಹೋಗಿ ಅದರ ಕಾಲನ್ನ ನಿನ್ನ ಹರಿತವಾದ ಹಲ್ಲುಗಳಿಂದ ಚೆನ್ನಾಗಿ ಕಚ್ಚಿ ಗಾಯ ಮಾಡ್ಬಿಡು. ಬೆಳಗಾಗಿ ಹೇಳುತ್ತೆ, ಅದಕ್ಕೆ ಓಡಕ್ಕಾಗಲ್ಲ. ಆವಾಗ ಈ ವ್ಯಾಘ್ರ ಅದರ ಮೇಲೆ ಬಿದ್ದು ಅದನ್ನ ಕೊಂದ್ಲಿ. ಆಮೇಲೆ ತತಸ್ಥಂ ಭಕ್ಷಯಿಷ್ಯಾಮಃ ಸರ್ವೇ ಮುದಿತ ಮಾನಸಾಹ. ಆಮೇಲೆ ನಾವೆಲ್ಲ ಕೂತಿ, ಯಾಕಂದ್ರೆ ಐಡಿಯಾ ಕೊಟ್ಟದ್ ನಾನು, ನಂಗೂ ಶೇರ್ ಬರಬೇಕು. ಆಮೇಲೆ ಉಳಿದವರು ನೀವು ಮಾಡಿರೋ ಪ್ಲಾನ್ ಅವನಿಗೆ ಹೇಳ್ಬಾರ್ದು, ಅದು ಮೊದಲೇ ಓಡೋಗ್ಬಾರ್ದು. ನೀವು ಕೆಲವರು ಸುಮ್ಮನಿದ್ರೆ ಸ್ಲೀಪಿಂಗ್ ಪಾರ್ಟ್ನರ್ ಅಂತ, ನೀವು ಸುಮ್ಮನಿದ್ರೆ ನಿಮ್ಮ ಪಾಲಿನ ನಿಮಗೆ ಕೊಡ್ತೀವಿ. ಹೀಗೆ ಈ 5 ಜನ ಒಪ್ಪಂದ ಮಾಡ್ಕೊಂಡ್ವು. ಅದ್ರಲ್ಲಿ ಮೊದಲು ಯಾರು ಹೋಗ್ಬೇಕು? ಇಲಿ. ಅದಕ್ಕೆ ಕಾಯ್ತಾ ಇತ್ತು. ಜಿಂಕೆ ಮಲಗಿತ್ತು. ಜಿಂಕೆ ಮಲಗಿದಾಗ ತಾನು ತನ್ನ ಕೆಲಸವನ್ನ ಬಹಳ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಹೋಗಿ ಆ ಮಲಗಿದ ಜಿಂಕೆಯ ಪಾದ, ಯಾಕೆಂದ್ರೆ ಪಾದ ಊರಿಯೇ ಅದು ಹಾರಬೇಕು, ಆ ಊರ್ಲಿಕ್ಕಾಗಬಾರ್ದು, ಅಂಗಾಲನ್ನು ಚೆನ್ನಾಗಿ ಕಡ್ದು ಹಾಕ್ಬಿಡ್ತು. ಸಿಂಹ, ಈ ವ್ಯಾಘ್ರ ಒಮ್ಮೆ ಗರ್ಜನೆ ಮಾಡ್ತು, ಎದ್ದೇಳ್ತು, ಓಡಕ್ಕಾಗ್ತಿಲ್ಲ. ಬಂದಿದ್ದೆ ಅದ್ರ ಕುತ್ತಿಗೆ ಮೇಲೆ ಬಿದ್ದು ಅದನ್ನ ಕೊಂದು ಮೇಲೆ ತೆರೆಯ ಮರೆಯ ಎಲ್ಲವೂ ಪ್ರಾಣಿಗಳು ಸೇರ್ಕೊಂಡ್ಬಿಟ್ಟವು. ಒಟ್ಟಿಗೆ ಸೇರಿ ಖುಷಿಯೋ ಖುಷಿ. ಆಮೇಲೆ ಈ ನರಿಗನ್ನಿಸ್ತು, ನಿಜವಾಗಿ ಇದರ ಮೇಲೆ ಮೊದಲಿಂದ ಕಣ್ಣಿದ್ದದ್ದು ನನಗೆ. ಇವರೆಲ್ಲ ಇವತ್ತು ಬಂದು ಪಾರ್ಟ್ನರ್ ಆದವರು, ಆದ್ರೆ ಈಕ್ವಲ್ ಶೇರ್ ಕೇಳ್ತಾರೆ, ನಮಗೂ ಸಮಪಾಲು ಬೇಕು ಅಂತಾರೆ. ಇವ್ರು ಯಾರಿಗೂ ಸಿಗಬಾರ್ದು, ನಂಗೊಬ್ಬನಿಗೆ ಸಿಗ್ಬೇಕು. ಏನ್ ಮಾಡ್ಬೇಕು ಯೋಚನೆ ಮಾಡು. ನೋಡಿ, ಇದು ಬುದ್ಧಿ. ಯಾವಾಗ್ಲೂ ಪುಟ್ಟ ಮಕ್ಕಳಿದ್ರೆ ಏನು ವಸ್ತು ಕೊಟ್ರು ನಂದು ಅಂತ ಅನ್ನತ್ತೆ. ಅದು ಮಕ್ಕಳ ಚೈಲ್ಡಿಶ್ನೆಸ್ ಅಂತಾರೆ ನೋಡಿ, ಅದು ಆ ಥರ ನಂದು. ಈ ದೊಡ್ಡವ್ರಾಗ್ತಾ ನಾವು ದೊಡ್ಡವರಾಗೋದಲ್ಲ, ನಮ್ಮ ಮನಸ್ಸಿನ ಒಳಗಿರುವ ಅಹಂಕಾರ ಭಾವ ದೊಡ್ಡದಾಗತ್ತೆ. ಅದು ಹೇಗಾಗತ್ತೆ ಅಂದ್ರೆ, ಮೊದಲು ಬರೀ ನಾನು ಅಂತಿರುತ್ತೆ, ಆಮೇಲೆ ನನ್ನದು ಅಂತ ಆಗತ್ತೆ,
ಆಮೇಲೆ ನನ್ನಿಂದ ಅಂತ ಆಗತ್ತೆ, ಆಮೇಲೆ ನನ್ ಬಿಟ್ರಿಲ್ಲ ಅಂತ ಆಗತ್ತೆ. ನಾನು, ನನ್ನಿಂದ, ನಾನೇ, ಕೆಲವ್ರಂತೂ ಕೆಟ್ಟದಾಗ ಮಾತಾಡ್ತಾರೆ. ಅವ್ರ ಮಾತೊಳಗೆ ಏನ್ ಅರ್ಥ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಏನ್ ಮಾತಾಡ್ತಾರೆ ಅಂದ್ರೆ, ಕೆಲವ್ರು ಹೇಳ್ತಾರೆ, ನಾನಿರೋವರೆಗೂ ನಿಮಗ್ ಗೊತ್ತಾಗಲ್ಲ, ನಾನು ಹೋಗ್ಬಿಡ್ಬೇಕು, ಆಮೇಲೆ ನಿಮಗ್ ಅಂತಿರ್ತಾರೆ. ಹೋದ್ಮೇಲೆ ಏನ್ ಗೊತ್ತಾಗತ್ರಿ? 3 ದಿವಸ ಆದ್ರೆ ಅಸ್ಥಿ ಸಂಚಯನ ಅಂತ ಗೊತ್ತಾಗತ್ತೆ, 10 ದಿನ ಆದ್ರೆ ಧರ್ಮೋದಕ ಅಂತ ಗೊತ್ತಾಗತ್ತೆ, 13ನೇ ದಿನ ಆದ್ರೆ ಅದೇನೋ ವೈಕುಂಠ ಅಂತಾರೆ, ಬಂದ್ ಲಾಡು ತಿಂತಾರೆ, ಓಲಾ ಮಾಡ್ಕೊಂಡು ಮನೆಗೆ. ಏನ್ ಗೊತ್ತಾಗಿದ್ದೇನು? ಸುಮ್ಮನೆ ನಮ್ ದುರಹಂಕಾರ. ನಾವು ಬೆಳೆದದ್ದಕ್ಕಿಂತಲೂ ನಮ್ಮ ದುರಹಂಕಾರ ಬೆಳಿತೇ ವಿನಃ. ಕೆಲವರಂತೂ ಮಾತಾಡುವಾಗ ಹೇಳ್ತಾರೆ ನೋಡಿ, ನಿಮ್ಗೆ ಕೊಂಬು ಬಂದ್ಬಿಟ್ಟಿದೆ, ನೀವೇನೋ ನಮ್ಗೆ ಸಿಗೋದೇ ಇಲ್ಲ, ನಿಮ್ಗೆ 2 ಕೊಂಬು ಬಂದಿದೆ. ನಾವೆಲ್ಲ ಕೊಂಬು ಬಂದಿದೆ ಅಂತ ಕನ್ನಡಿ ನೋಡ್ಕೊಂಡ್ರೆ ಕಾಣೋದೇ ಇಲ್ಲ. ಅದು ಯಾವ್ದ 2 ಕೊಂಬು ಅಂದ್ರೆ, ನಾನು ಅನ್ನುವ ಕೊಂಬು, ನನ್ನದು ಅನ್ನುವ ಕೊಂಬು ನಮಗ ಅರಿವಿಲ್ದೆ ಬೆಳೆದು ಬಿಟ್ಟಿರುತ್ತೆ, ಇನ್ನೊಬ್ಬರಿಗೆ ಕಾಣ್ತಾ ಇರುತ್ತೆ, ಅಷ್ಟು ಹೊರಗೆ ಚೆಲ್ತಾ ಇರುತ್ತೆ ಅಹಂಕಾರ, ಮಮಕಾರದ ಭಾವ. ಈ ನರಿಗೆ ಅಹಂಕಾರ ಬಂತು, ನಾನೇ ಐಡಿಯಾ ಕೊಟ್ಟದ್ದು, ನಾನೇ ನೋಡಿದ್ದು, ಇದು ಪೂರಾ ನಂಗೆ ಸೇರ್ಬೇಕು. ಹಾಗನ್ಬಿಟ್ಟು ಅದೇನು ಯೋಚನೆ ಮಾಡ್ತು, ಎಂತ ಬುದ್ಧಿ. ದುರ್ಯೋಧನನ್ ಕತೆ ಹೇಳ್ತಾ ಇದ್ದ, ನೋಡು ಇಡೀ ಜಗತ್ತಲ್ಲಿರೋದೆಲ್ಲ ನಿನ್ನ ವಶ ಆಗ್ಬೇಕು, ಎಂತ ಬಲಿಷ್ಠರು ನಿನ್ ಮುಂದೆ ಏನು ಮಾಡಬಾರ್ದು ಅಂದ್ರೆ ಈ ನರಿ ತರ ಐಡಿಯಾ ಮಾಡಬೇಕು. ಅದಕ್ಕೆ ನಿಂಗಿಷ್ಟೆಲ್ಲ ಹೇಳಿದ್ದು. ನರಿ ಐಡಿಯಾ ಕತೆ ಹೇಳ್ತೇನೆ ಕೇಳು ಅಂತ ಹೇಳಿ, ಇವೆಲ್ಲ 5 ಪ್ರಾಣಿಗಳು ನಾವು ಗೆದ್ವಿ, ನಮ್ದೇ ಎಲ್ಲ ಗೆಲುವು ಅಂತ ಆಡುವಾಗ ನರಿ ಹೇಳ್ತು, ಅಂತೂ ಅದ್ಭುತವಾದ ಕೆಲಸ ಮಾಡಿದ್ರಿ, ಒಬ್ರಿಗಿಂತ ಒಬ್ರು ಮಾಡಿದ್ರಿ, ಎಲ್ಲ ಕುತ್ಕೊಂಡು ತಿನ್ನೋಣ, ಎಲ್ಲ ಸ್ನಾನ ಮಾಡ್ಕೊಂಡ್ ಬಂದ್ಬಿಡಿಂತು. ಇದ್ರಲ್ಲಿ ಒಂದು ಒಳ್ಳೆಯದು ಇದೆ, ಒಂದು ಕೆಟ್ಟದ್ದು ಇದೆ. ಸ್ನಾನ ಮಾಡಿ ತಿಂದು ಕುಡ್ದು ಮಾಡ್ಬೇಕು ಅನ್ನೋದು ಕಾಡಿನ ಕೆಟ್ಟ ಪ್ರಾಣಿಗಳಿಗೂ ಇದೆ. ಆದ್ರೆ ಭಾರಿ ದೊಡ್ಡ ಪ್ರಾಣಿ, ಮಾನವ ಜನ್ಮ ದೊಡ್ಡದು ಅಂತ ಹೇಳ್ಕೊಳ್ತೀವಿ, ಸ್ನಾನ ಮಾಡದೆ ಕುಡಿಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ನೀವು ನೋಡಿ, ಗಜೇಂದ್ರ ಮೋಕ್ಷದಲ್ಲಿ ದೇವರು ಆನೆಗೆ ಯಾಕೆ ಅನುಗ್ರಹ ಮಾಡ್ದ ಅಂದ್ರೆ, ಸ್ತೋತ್ರ ಮಾಡಿತು, ಅದೆಲ್ಲ ಬೇರೆ ರೀ. ಆನೆ ಜನ್ಮದಲ್ಲಿಯೂ ತುಂಬಾ ಬಾಯಾರಿಕೆ ಆಗಿತ್ತು, ನೀರು ಹುಡ್ಕೊಂಡು ಹೋಯ್ತು. ಬಾಯಾರಿಕೆ ಜೀವನದಲ್ಲಿ ಬಹಳ ಮುಖ್ಯ ರೀ. ನಮ್ಗೆ ಬಾಯೇ ಆರಲ್ಲ, ಯಾಕಂದ್ರೆ ಬಾಟ್ಲ್ ಹಿಡ್ಕೊಂಡೇ ತಿರುಗುತ್ತಿರ್ತೀವಿ. ಯಾರ ಸ್ವಾಮಿಗಳಿರ್ಲಿ, ಯಾರೇ ಅವರೆದುರಿಗೆ ಬಾಟ್ಲಲ್ಲಿ ಎತ್ತು ಹಾಕೊಳ್ಳೋದು. ಬಾಯಿ ಆರ್ಬೇಕು, ಹಸಿವಾಗಬೇಕು, ಬಾಯಾರಿಕೆ ಆಗಬೇಕು, ಆದ ತಕ್ಷಣ ಕುಡಿಬಾರ್ದು, ತಿನ್ಬಾರ್ದು. ಈಗೇನು ಏಕಾದಶಿ ಬೆಳಗ್ಗೆನೆ ಹಸಿವಾಗ್ಬಿಡುತ್ತೆ, ಕಾಯ್ಬೇಕು, ದ್ವಾದಶಿವರೆಗೂ ಕಾಯ್ಬೇಕು. ಹಸಿವಾಯ್ತು, ಬಾಯಾರಿಕೆ ಆಯ್ತು, ಹುಡುಕೊಂಡು ಹೋಗ್ಬೇಕು. ಯಾಚೇಹಂ ಶ್ರೋತ್ರಿಯಸ್ಯಾನ್ನಂ. ಭಾಗವತದ ಮೊದಲ ವ್ಯಕ್ತಿ ಪರೀಕ್ಷಿತ ಬಾಯಾರಿಕೆ ಆದಾಗ ಹುಡುಕೊಂಡು ಹೋದ ಉತ್ತಮರ ಮನೆ. ಅವನಿಗೆ ಬಾಯಾರಿಕೆ ಆಗಿದ್ದಕ್ಕೆ ಭಾಗವತ ಸಿಕ್ತು. ಆನೆಗೆ ಬಾಯಾರಿಕೆ ಆಯ್ತು, ನೀರಿಗೆ ಹುಡುಕೊಂಡು ಹೋಯ್ತು. ಹುಡುಕೊಂಡು ಹೋಗಿದ್ದಕ್ಕೆ ನೀರ್ ಕಾಣ್ತು, ಕಂಡ ತಕ್ಷಣ ಕುಡಿಲಿಲ್ಲ. ಅದೇನ್ ಮಾಡಿದೆ, ವಿಗಾಕ್ಯ ತಸ್ಮಿನ್ ಅಮೃತಾಂಬು ನಿರ್ಮಲಂ. ಆ ನಿರ್ಮಲವಾದ ನೀರಿನಲ್ಲಿ ಕುಡಿಯೋ ಮನಸ್ಸಾಗ್ಲಿಲ್ಲಂತೆ, ಸ್ನಾನ ಮಾಡ್ತಂತೆ. ಆಮೇಲೆ ಪಪೌನಿಕಾಮಂ ನಿಜ ಪುಷ್ಕರೋದ್ರುತಂ, ಸ್ನಾನ ಮಾಡಿ ಆಮೇಲೆ ಕುಡಿತಂತೆ. ಆನೆ ಜನ್ಮದಲ್ಲಿಯೂ ಪ್ರಿನ್ಸಿಪಲ್ಡ್ ಲೈಫ್ ಅದ್ರದ್ದು. ಅದು ಎಂದೂ ಕೂಡ ಇದೇ ಕಥೆ ಜಗನ್ನಾಥ ದಾಸರು ಹೇಳಿದ್ದು. ಕುಯೋನಿಗಳು ಬರಲಂಜೆ ಲಕುಮಿ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವನೆ ಕರುಣಿಪುದೆಮಗೆ ಮಹಾನುಭಾವ ಮುಹುರ್ ಪ್ರಾರ್ಥಿಪೆ ನಿನಿ ತಿಂದು. ನಾವು ದೇವ್ರ ಮುಂದೆ ನಮ್ಗಿಂತ ಜನ್ಮ ಕೊಡು ಅಂತ ಎಲ್ಲ ನಮಗಿಲ್ಲ ರೀ, ಕೊಟ್ಟಿದ್ದಿಸ್ಕೋಬೇಕು. ಅದಕ್ಕೆ ದೇವ್ರಿಗೆ ಏನ್ ಹೇಳ್ಬೇಕು, ನಂದೀಗ ಮುಂದೇನ್ ಜನ್ಮ, ಅದ್ರ ಮುಂದೇನ್ ಜನ್ಮ ಫಿಕ್ಸ್ ಆಗ್ಬಿಟ್ಟಿದೆ, ಜನ್ಮ ಫಿಕ್ಸ್ ಆಗಿದೆ, ಕೊಡು, ನೀ ಏನ್ ಕೊಡ್ತೀಯೋ ಕೊಡು, ಆದ್ರೆ ಆ ಜನ್ಮದ ಒಳಗೆ ಜ್ಞಾನ ಮಾತ್ರ ಇಡು. ಏನ್ ಜ್ಞಾನ? ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ನೀನು ಈಶ, ನಾನು ದಾಸ. ಏಸು ಜನ್ಮ ಬಂದರೇನು, ದಾಸನಲ್ಲವೇನೋ ನಾನು, ಘಾಸಿ ಮಾಡೋದಿರೋ ಇನ್ನು. ವಾಸುದೇವನೇ ಮೋಕ್ಷಪ್ರದನಾದ ಹೇ ವಾಸುದೇವ, ನನಗೆ ಬೇರೆ ಬೇರೆ ಜನ್ಮಗಳಲ್ಲಿ ಜ್ಞಾನ ಕೊಡದೆ ಘಾಸಿ ಮಾಡಬೇಡ. ಜ್ಞಾನ ಇದ್ದ ಜನ್ಮ ಯಾವುದಾದ್ರೆ ಆ ಜನ್ಮದಲ್ಲೇ ಚೆನ್ನಾಗಿರ್ತೀನಿ ಅಂತ. ಆನೆ ಜನ್ಮದಲ್ಲಿಯೂ ಕೂಡ
ನೀರು ಕುಡಿಯುವ ತೀವ್ರತೆ ಇದ್ರೂ ಕೂಡ ಸ್ನಾನ ಮಾಡಿ ನೀರು ಕುಡಿತು ಕಂಡು ದೇವರಂದ ನಿನಗೆ ನಾನು ಅನುಗ್ರಹ ಮಾಡ್ತೇನೆ ಅಂತ ಹೇಳಿ ಆನೆಗೆ ಅನುಗ್ರಹ ಮಾಡ್ದ. ನಮಗೆ ಚೆನ್ನಾಗಿರುವಾಗಲೇ ಇವತ್ತು ನನ್ನ ಕೈಲಾಗಲ್ಲ, ಮೊದಲೇ ಪಂಚಾಂಗ ತಂದಾಗಲೇ 2 ಏಕಾದಶಿ ಯಾವತ್ತು ನೋಡ್ಕೊಂಡ್ ಬಿಡ್ತಾರೆ. ಅದು ಅಂಡರ್ಲೈನ್ ಮಾಡಿ ಆಚಾರ ಸಿಕ್ಕಾಗೆಲ್ಲ ಕೇಳ್ತಿರ್ತಾರೆ, 2 ಏಕಾದಶಿ ಯಾವಾಗ, 2 ಏಕಾದಶಿ. ಆಚಾರ್ಗೆ ಆಶ್ಚರ್ಯ, ಏನಪ್ಪ ಇಷ್ಟು ಸತಿ ಕೇಳ್ತಾ ಇದ್ದಾನೆ ಅಂತ. ಯಾಕಮ್ಮ ಇಷ್ಟು ಕೇಳಿದಿಲ್ಲ, ಒಂದ್ ದಿವಸ ದೋಸೆ ಒಂದ್ ದಿವಸ ಇಡ್ಲಿ ಮಾಡ್ಲಿಕ್ಕೆ ಅಂತ ಕೆಲವರು, ಇನ್ ಕೆಲವರು 1 ಏಕಾದಶಿ ನಮ್ಗೆ, ಇನ್ನೊಂದು ಏಕಾದಶಿ ನಮ್ಮ ಸ್ವಾಮಿಗಳಿಗೆ ಅಂತ ಹಿಂಗ್ ಬಿಡೋರು ಕೆಲವರು. ಇನ್ನ ಇದೆಲ್ಲ ದೊಡ್ಡದ ಆಚಾರ, ವ್ರತ ಗೀತ ಮಾಡೋರ್ಗೆ ನಾವು ಯಾವ ವ್ರತವನ್ನು ಮಾಡಲ್ಲ, ಅದು ಬಿಟ್ಬಿಟ್ಟಿದೀವಿ ಅಂತ ಹಿಂಗ್ ಕೆಲವರೆಲ್ಲ ಇಟ್ಕೊಂಡಿರ್ತಾರೆ. ಆದ್ರೆ ಆನೆ ಜನ್ಮದಲ್ಲಿಯೂ ಕೂಡ ಈ ವ್ರತವನ್ನ ಬಿಡದೆ ಹಿಡಿದ ಕಾರಣ ಭಗವಂತ ಅವನಿಗೆ ಅನುಗ್ರಹ ಮಾಡಿದ ಅನ್ನುವ ಕಥೆಯನ್ನ ನಾವು ಕೇಳ್ತೇವೆ. ಇಲ್ಲಿ ನರಿ ಹೇಳ್ತಾ ಇದೆ, ಹೇಗಿದ್ರು ತಿನ್ನೋದು ತಿಂತೀವಿ, ಫ್ರೆಶ್ ಅಪ್ ಆಗೋಣ ಅಂತ, ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ, ನೀವೇನು ಯೋಚನೆ ಮಾಡಬೇಡಿ, ನಾನ್ ನೋಡ್ಕೋತಾ ಇರ್ತೀನಿ, ನೀವ್ 4 ಜನ ಹೋಗಿ ಬನ್ನಿ, ನೀವು ಬಂದ ಮೇಲೆ ನಾನು ಹೋಗ್ತೀನಿ ಅಂತು. ಆ ಬೇರೆ ಪ್ರಾಣಿಗಳಿಗನ್ನಿಸ್ತು ಎಷ್ಟು ಉಪಕಾರದ ಬುದ್ಧಿ, ಅದಕ್ಕೂ ಹೊಟ್ಟೆ ಹಸಿವಾಗಿದೆ, ಆದ್ರೂ ಕೂಡ ನಮ್ಮನ್ನೆಲ್ಲ ಕಳಿಸಿ ಅದು ಆಮೇಲೆ ತಿಂತೀನಿ ಎನ್ನತ್ತೆ. ಎಷ್ಟು ಒಳ್ಳೆ ಪ್ರಾಣಿ, ಅದು ಒಳ್ಳೇದಲ್ಲ, ಅದರ ಐಡಿಯಾನೇ ಬೇರೆ. ಆ ಐಡಿಯಾನ ಹೇಳ್ಬಾರ್ದು, ಹೊರಗೆ ಮಾತ್ರ ಒಳ್ಳೆಯವ್ರ ತರ ಇರ್ಬೇಕು. ನರಿನ್ ನೋಡ್ ಕಲಿ. ಕಣಿಕ ಹೇಳ್ತಾ ಇದ್ದಾನೆ. ಹಾಗೆಲ್ಲ ಆದ್ಮೇಲೆ ಶೃಗಾಲವಚನ ಚಾಪಿ ಗತಾ ಸರ್ವೇ ನದಿನ್ ತತಃ, ಆ ನದಿ ಕಡೆ ಎಲ್ಲ ಪ್ರಾಣಿಗೆ ಹೋದಾಗ ದಾರಿ ಉದ್ದಕ್ಕೂ ವ್ಯಾಘ್ರ ಅನ್ಕೊಳ್ತಿತ್ತು. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಮೊದಲು ನಾನು ಆ ಭಾಗ ತಿನ್ಬಿಡ್ಬೇಕು, ಇದು ತಿನ್ಬಿಡ್ಬೇಕು, ಹಾಗೆ ತಿನ್ಬಿಡ್ಬೇಕು. ಇದು ಅದ್ರ ಕತೆ ಅಲ್ಲ ರೀ, ನಮ್ ಕತೆ. ಅದೇನು ಗೊತ್ತಾ, ಈ ಏಕಾದಶಿ ಬಂದಾಗಲೇ ನಾಳೆ ಸಣ್ಣಗೆ ಹೆಚ್ಚಿ ಗೊಜ್ಜ ಬಿಡ್ಬೇಕು ಬೆಂಡೆಕಾಯ್ದು ಅಂತ ಏಕಾದಶಿ ಮಾಡುವಾಗ ದ್ವಾದಶಿಯ ಚಿಂತೆ. ನಮ್ಗೆ ದೇವ್ರ ಚಿಂತನೆಯಲ್ಲಿ ಕಾಲ ಕಳಿಲಿಲ್ಲ, ಚಿಂತೆಯಲ್ಲಿ, ಅಡಿಗೆ ಚಿಂತೆಯಲ್ಲಿ. ಏಕಾದಶಿ ದಿನ ಮಧ್ಯಾಹ್ನದ ಫಲಾರದವರೆಗೂ ನಾವು ಯೋಚನೆ ಮಾಡಿರ್ತೀವಿ. ನಿಜ ಗೊತ್ತಾ, 1 ಸಾರನ್ನ ಬಿದ್ದುಬಿಟ್ರೆ ಫ್ಲಾಟ್, ಮುಂದೇನು ಸೇರಲ್ಲ. ಕೆಲವರು ಕ್ರಿಕೆಟ್ ಅಲ್ಲಿ ಆಡಕ್ ಹೋಗಕ್ ಮುಂಚೆ ಹೀಗೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಆ ಹೋಗೋ ಸ್ಟೈಲ್ ನೋಡಿದ್ರೆ ಸೆಂಚುರಿ ಹೊಡೆದೇ ಬರೋದೇ ಇಲ್ಲ ಅಂತ ಅನ್ಕೊಳ್ಬೇಕು. ನೋಡಿದ್ರೆ ಮೊದಲನೇ ಬಾಲ್ಗೆ ಔಟ್ ಆಗಿ ಡಕ್ಕೇಶ್ವರಾಗಿ ವಾಪಸ್ ಬಂದ್ರು. ನಾವೆಲ್ಲ ಹಾಗೆ ಉತ್ತರನ್ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ನಮ್ದು ಎಲೆ ಮುಂದೆ, ಭಾರಿ ಏನೋ ಊಟ ಮಾಡೋರ್ ತರ. ಯಾವ ಯೋಗ್ಯತೆ. ನಮ್ಮ ಹಿಂದಿನವರು 1 ಸೇರಕ್ಕಿ ಅನ್ನ, ಶ್ರೀನಿವಾಸಾಚಾರ್ ಅಂತ ನಮ್ಮೂರಲ್ಲಿ ಒಬ್ರಿದ್ರು, 1 ಸೇರಕ್ಕಿ ಅನ್ನ ಅಟ್ಟೆ ಟೈಮ್ ಹಾಕೊಂಡು ಅದ್ರ ಜೊತೆಗೆ 25-30 ಒಡೆ ಹಾಕೊಂಡು ಹೊಡಿಯೋರು. ಇವತ್ತು ನಾವೇನಾದ್ರು ನೋಡಿದ್ರೆ ಹೆದರ್ಕೊಂಡು ಪ್ರಾಣ ಬಿಟ್ಬಿಡ್ತೀವಿ. ಎಂಥ ಯೋಗ್ಯತೆ. ತಿನ್ನೋದು ಗೊತ್ತಿತ್ತು, ಕೊಡೋದು ಗೊತ್ತಿತ್ತು. ನಮ್ಗೆ ತಿನ್ನೋದು ಗೊತ್ತಿಲ್ಲ, ಕೊಡೋದು ಗೊತ್ತಿಲ್ಲ. ಕೆಲವ್ರ ಮನೆಗೆ ದ್ವಾದಶಿ ಊಟಕ್ಕೆ ಹೋದ್ರೆ ಸಾರ್ ಬಡ್ಸಕ್ಕೆ ಚಮಚ ತಂದ್ಬಿಟ್ಟಿರ್ತಾರೆ. ಆ ಚಮಚದಲ್ಲಿ 24 ಬಾರಿ ಕೇಶವಾಯನ್ಮ ನಾರಾಯಣನ್ಮ ಆದ್ರೂ ಕೂಡ ಇವನು 1 ತುತ್ತಿಗೂ ಅದು ಸಾಲ್ಬ. ಇಂಥ ಕೆಟ್ಟದಾಗಿ ಬಡಿಸುವಂಥದ್ದು. ಇನ್ ಕೆಲವರು ಹಾಕುವಾಗ್ಲೇ ಸಾಕ 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 ಅಂತ ಕೇಳೋದು, ಇನ್ ಕೆಲವರು ಬೇಕಾ ಕೇಳೋದು. ನಿಜವಾಗಿಯೂ ಬಡಿಸೋದನ್ನ ನೋಡಿ ಕಲಿಬೇಕು. ಪರಮ ಪೂಜ್ಯ ಶ್ರೀಪಾದಂಗಳವರ ಎಲ್ಲ ಹುಡುಗರುಗಳು ಕೂಡ ಎಷ್ಟು ಖುಷಿ ಆಗತ್ತೆ, ಬಹಳ ಆಶ್ಚರ್ಯ ಆಯ್ತು. ಒಳ್ಳೆ ಅಡಿಗೆ, ಸ್ವಾಮಿಗಳು ಹಾಗೆ ಇದ್ದಾರೆ, ಹುಡುಗರು ಹಾಗೆ ಇದ್ದಾರೆ. ಅಡಿಗೆ ಮಾಡೋದು ದೊಡ್ಡದಲ್ಲ, ಮಾಡಿಸೋದು ದೊಡ್ಡದಲ್ಲ, ವಿತರಣೆ. ಯಾರಾದ್ರೂ ಸಾರ್ ಕೇಳಿದ್ರೆ 2 ಸತಿ ಕೇಳ್ತಾರಪ್ಪ ಅಂದ ಮೇಲಿಂದ ಹಾಕಿ ಆಚಾರ ಪಂಚೆ ಎಲ್ಲ ಸಾರಾಗಿ ಇನ್ನೊಂದ್ ಸತಿ ಸಾರ್ ಕೇಳ್ಬೇಕಲ್ಲ ಆಚಾರು ಅನ್ನೋ ಹಾಗೆ ಒಬ್ರು ಬಡಿಸ್ದೆ. ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸದಿಂದ ಬಡಿಸ್ತಾ ಇದ್ರು. ನಿಜವಾಗಿಯೂ ಸಂತೋಷ ಆಯ್ತು. ಹೀಗಾಗಿ ಅವರೆಲ್ಲ ಇದು ತಿನ್ಬೇಕು, ಅದು ತಿನ್ಬೇಕು ಅಂತ ಒಂದೊಂದು ಪ್ರಾಣಿಯೂ ಕೂಡ ಎಲ್ಲ ಅದರದೇ ಯೋಚನೆ ಮಾಡ್ಕೊಂಡು ಸ್ನಾನಕ್ಕೆ ಹೋಯ್ತು. ಈ ಸ್ನಾನಕ್ಕೆ ಹೋಗೋದ್ರೊಳಗೆ ದೊಡ್ಡ ಹೊಟ್ಟೆ, ದೊಡ್ಡ ತಿನ್ನು ಬುದ್ಧಿ ವ್ಯಾಘ್ರಂದು. ಅದು ಹುಲಿ ಯೋಚನೆ ಮಾಡ್ತು, ನಾನು ಬೇಗ ಮಾಡ್ಬಿಡ್ತೀನಿ ಅಂತ. ಕೆಲವರು ಈ ದ್ವಾದಶಿ ಬೆಳಗ್ಗೆ ಬೇಗ ಮಾಡ್ಬಿಡ್ತಾರೆ. ಅದು ಮಠ ಗಿಡ ಊಟ ಕೊಟ್ಟು ಬಿಟ್ಟಿದ್ರಂತುವೇ 6:30 ಒಳಗೆ ಇದ್ದು ಬಿಡ್ಬೇಕು ಅಂತ ಗಾಬರಿ ಆ ಬಚ್ಚಲ ಮನೆಗೆ ಹೋಗಿ ಸ್ನಾನ ಮಾಡಿ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಟೈಮ್ ನೋಡ್ಕೊಳ್ತಾರ. ಆಗಿನ್ನೂ 1:30 ಗಂಟೆ ಆಗಿರುತ್ತೆ. 12ಕ್ಕೆ ಸ್ನಾನಕ್ಕೆ ಗೊತ್ತೇ ಆಗಲ್ಲ, ಗಾಬರಿ. ಹಿಂಗೆಲ್ಲ ಮಾಡಿಬಿಟ್ಟಿರ್ತಾರಲ್ಲ, ಇದು ಗಾಬರಿ. ಏನ್ ತಿನ್ನೋದ್ರ ಮೇಲೆ ಕಣ್ಣು. ಬೇಗ ಸ್ನಾನ ಮಾಡಿದ್ದೆ, ವ್ಯಾಘ್ರ ಹೊರಟು ಬಿಡ್ತು. ನಮ್ದೆಲ್ಲ ದ್ವಾದಶಿ ಸಂಧ್ಯಾ ವಂದನೆ, ಸ್ನಾನ ಎಲ್ಲ ಸಂಕೋಚ. ಪಾರಣೆನೇ ನಮ್ ದೊಡ್ಡ ಕಾರ್ಯಕ್ರಮ, ಮಿಕ್ಕಿದ್ದೆಲ್ಲ ಸಂಕೋಚ. ಪಾರಣೆಯಲ್ಲಿ ಸಂಕೋಚವೇ ಇಲ್ಲ.
ಯಾವಾಗ ಬರೀ ದೇವ್ರು ಬೇಡ ತೀರ್ಥ ಬೇಡ, ಎಷ್ಟೋ ಜನ ಬರ್ತಾರೆ, ದೇವ್ರ ತೀರ್ಥ ಇಲ್ಲ, ಹಣೆಗೆ ಒಂದು ಅಂಗರಕ್ಷತೆ ಇಲ್ಲ, ಎಲ್ಲೆಲ್ಲಿ ಕೂತು ತಿಂದು ಹೋಗ್ಬಿಡುತ್ತೆ. ಪಾರಣೆ ಮುಖ್ಯ ಅಂತ ನಮಗೆ ಹೇಳೋಕೆ ಆಚಾರ್ಯ, ತೀರ್ಥ ಮುಖ್ಯ ಅಲ್ಲ, ಅಂಗರಕ್ಷತೆ ಮುಖ್ಯ ಅಲ್ಲ, ದ್ವಾದಶಿ ಏನ್ ಮುಖ್ಯ, ಪಾರಣೆ ಮುಖ್ಯ. ನಾವೆಲ್ಲ ಪಾರಾಯಣ ಪ್ರಿಯರಲ್ಲ, ಪಾರಣೆ ಪ್ರಿಯರು. ಅದ್ರ ಮಾಡ್ಕೊಂಡು ಹೊರಟೋಗಿರುತ್ತೆ. ಇದು ಪಾರಣೆ ಪ್ರಿಯ. ಯಾವುದು? ವ್ಯಾಘ್ರ. ಅದು ಬಂತು. ಅದು ಬರುವಾಗ ಈ ನರಿಗೆ ಯೋಚನೆ ಶುರುವಾಯ್ತು. ಹುಲಿ ಬಂತಲ್ಲಪ್ಪ, ಏನ್ ಮಾಡೋದು ಅಂತ ಹೇಳಿ ಒಂದು ಐಡಿಯಾ ಮಾಡ್ತು. ಅದು ಆ ವ್ಯಾಘ್ರವನ್ನ ನೋಡಿ ಹೇಳ್ತಾ ಇದೆ, ಅವಮತ್ಯ ಮಹಾಪ್ರಾಜ್ಞಾ ಮೂಷಿಕಸ್ತ್ವಾಂ ವಚೋಬ್ರವೀತ್ ದಿಗ್ಬಲಂ ಮೃಗರಾಜಸ್ಯ ಮಯಾ ಅಧ್ಯಾಯಂ ಮೃಗೋಹತಃ. ಏನು ವ್ಯಾಘ್ರ ಇದೆ ಅದರ ಬಾಹುಬಲಕ್ಕೆ ಧಿಕ್ಕಾರ ಇರ್ಲಿ ಅಂತ ಇಲಿಯಂತೂ ಇದು ನರಿ ಬರುವಾಗ್ಲೇನೆ, ಆ ವ್ಯಾಘ್ರ ಬರುವಾಗ್ಲೇ ಕೆಟ್ಟ ಮಖ ಹಾಕೊಂಡು ಕೂತಿತ್ತು. ಆ ವ್ಯಾಘ್ರ ಅದನ್ನ ಕೇಳ್ತು, ಅಲ್ಲ ಯಾಕೋ ಒಂಥರ ಇದೆಯಲ್ಲ, ಏನು ಅಲ್ಲ, ಎಷ್ಟು ಅವಮರ್ಯಾದೆ, ನನಗೆ ಈ ಮಾಂಸ ತಿನ್ನಕ್ಕೆ ನನಗೆ ಮನಸ್ಸೇ ಹೋಯ್ತು ಅಂತು, ತಿನ್ನಕ್ಕಾಸೆ. ಮೇಲೇನು ಹೇಳ್ತಾ ಇದೆ, ನಂಗೆ ಬೇಡೇ ಬೇಡ ಅಂತು. ಯಾಕೆ ಅಂತು, ಅಲ್ಲ ನಿನ್ನನ್ನ ಅವಮಾನ ಮಾಡ್ತಲ್ಲ ಇಲಿ, ಹೌದಾ, ನನ್ನೇನು ಅವಮಾನ ಮಾಡ್ತು, ಅಲ್ಲ ಅದಕ್ಕೆ ಸುಮ್ಮನೆ ಬಾಹುಬಲ ನೋಡ್ಲಿಕ್ಕೆ ಜೋರಿದೆ, ಏನು ಪ್ರಯೋಜನ ಇಲ್ಲ. ನಾನು ಜಿಂಕೆಯ ಕಾಲನ್ನ ಕಡಿದೇ ಇದ್ದಿದ್ರೆ ಆ ವ್ಯಾಘ್ರಕ್ಕೆಲ್ಲಿ ಸಿಕ್ತಿತ್ತು ಆ ಜಿಂಕೆ. ಇವತ್ತು ನನ್ನಿಂದ ವ್ಯಾಘ್ರ ಬದುಕಿರೋದು ಅಂತು ಅಂದಾಗ ಅದಕ್ಕೊಂದು ಸ್ವಲ್ಪ ಪಿಂಚಾಯ್ತು, ಮನಸ್ಸಿಗೆ ಬೇಜಾರಾಯ್ತು. ಅದಂತೂ ಇಲಿ ನನ್ನ ಹಾಗಂತೆ, ಹಾಗಾದ್ರೆ ಬೇಕಿಲ್ಲ, ಅದಕ್ಕೊಂದದ್ ನಾ ತಿನ್ನಲ್ಲ, ನಾನು ಸ್ವತಃ ಸಂಪಾದನೆ ಮಾಡಿ ತಿಂತೀನಿ ಅಂತ ಅದು ಜಾಗ ಖಾಲಿ ಮಾಡ್ಬಿಡ್ತು. ಈ ನರಿ ಖುಷಿಯೋ ಖುಷಿ, ಒಳೊಳಗೆ ಒಬ್ಬರು ಜಾಗ ಖಾಲಿ ಮಾಡಿದ್ರು ಅಂತ. ಇಷ್ಟಾದ ಮೇಲೆ ತೋಳ ಬಂತು. ತೋಳ ಬಂದಾಗ ಅದಕ್ಕೊಂದು ಐಡಿಯಾ ಇಟ್ಕೊಂಡಿತ್ತು. ತೋಳ ನೋಡಿ ಹೇಳ್ತಾ ಇದೆ, ನಿನಗೆ ನೋಡು, ಹೀಗೆ ತೋಳಕ್ಕೆ ನೋಡಿ ಹೇಳ್ತಾ ಇದೆ, ಜಂಬೂಕ ಹೇಳ್ತಾ ಇದೆ, ಶೃಣು ಮೂಷಿಕ ಭದ್ರಂತೆ ಅಬ್ರವಿನ್ನ ಕುಲೋ ಯಥಾ. ಆ ಇಲಿಗೆ ಹೇಳ್ತು, ಇಲಿ ಬಂತು. ಇಲಿ ಬಂದಾಗ ಹೇಳ್ತು, ನೋಡು ಆ ಮುಂಗ್ಸಿ ಇದನ್ ತಿನ್ನಲ್ವಂತೆ. ಯಾಕೆ ಅಂತ ಕೇಳ್ತು ಇಲಿ. ನಾವೆಲ್ಲ ತಿನ್ನುವಾಗ ಒಬ್ರು ಸುಮ್ಮನೆ ಕೂತಿದ್ರೆ ಬೇಜಾರಾಗತ್ತೆ, ಅದು ಯಾಕೆ ತಿನ್ನಲ್ಲ ಅಂತ. ಅದ್ರದ್ದೊಂದು ವ್ರತ. ಏನು ವ್ರತ? ವ್ರತ ಕಾಲದಲ್ಲಿ ವ್ರತ ಮಾಡೋಲ್ಲ ಅನ್ನೋದೇ ವ್ರತ ಕೆಲವ್ರದ್ದು. ಹಾಗೆ ಇದ್ರದ್ದೇನು ವ್ರತ ಅಂದ್ರೆ, ಈ ಜಿಂಕೆ ಸಸ್ಯ ಆಹಾರಿ ತಿನ್ನಲ್ಲ, ನಾನು ಮಾಂಸಾಹಾರಿ. ಅದಕ್ಕೆ ನಾ ಏನು ಮಾಡ್ತೀನಿ, ಇಲಿ ಇದನ್ನ ತಿನ್ಲಿ, ತಿಂದ ಮೇಲೆ ಆ ಇಲಿನೇ ನಾ ತಿಂತೀನಿ ಅಂತ ಆ ಮುಂಗ್ಸಿ ಅಂತಪ್ಪ, ನೋಡು ನಿನ್ನಿಷ್ಟ, ನೀ ತಿಂತ ಕೂತಿರು, ನೀ ತಿಂದ್ಮೇಲೆ ಅಂದ ತಕ್ಷಣ ಇಲಿ ಅಂತೂ, ಅಯ್ಯೋ ಇದನ್ನ ತಿನ್ನಕ್ ಹೋಗಿ ನಾನೇ ಸಾಯ್ಬೇಕು, ಯಾಕೆ ಬೇಡ ಅಂತ ಇಲಿನೂ ಓಡೋಯ್ತು. ಇಲಿ ಓಡೋದ ಮೇಲೆ ಹೀಗೆ ಒಂದೊಂದು ಬಂದದ್ದಕ್ಕೆ ಒಂದೊಂದು ಉಪಾಯ ಹೇಳ್ಕೊಳ್ತು. ಕಡೆಗೆ ತೋಳ ಬಂತು. ತೋಳ ಬಂದಾಗ ಕಡೆಗದು ತನ್ನ ಧೈರ್ಯ ತೋರಿಸಿ ಹೇಳ್ತಾ ಇದೆ, ನೋಡು ತೋಳ, ಈ 4 ಜನ ನನ್ನ ಜೊತೆ ಹೋರಾಟ ಮಾಡಿದ್ರು, ಒಬ್ಬರನ್ನು ಬಿಡ್ಲಿಲ್ಲ, ಎಲ್ಲರನ್ನು ಒದ್ದು ಹೊರಗೆ ಹಾಕದೆ. ಎಲ್ಲ ವ್ಯಾಘ್ರ ಗೀಗ್ರ ಯಾರು ನನ್ನ ಮುಂದೆ ಇಲ್ಲ, ನಿನಗೂ ತಾಕತ್ತಿದ್ರೆ ನನ್ನ ಜೊತೆ ಯುದ್ಧಕ್ಕೆ ಬಾ ಅಂತ ಕರೀತು. ಅದು ಯೋಚನೆ ಮಾಡ್ತು, ಅಲ್ಲ ಏನ್ ಶಕ್ತಿ ಬಂದಿದೆಯೋ, ಏನ್ ತಗೊಂಡಿದ್ಯೋ, ಏನ್ ಕಥೆಯೋ, ವ್ಯಾಘ್ರನೇ ಓಡಿಸಿದೆ ಅಂದ್ಮೇಲೆ ನನ್ನೇನ್ ಬಿಡತ್ತ ಇದು, ಬೇಡ, ಇದರ ಸಹವಾಸ ಬೇಡ, ಈ ತಿನ್ನೋದು ಬೇಡ ಅಂತ ಅದು ಹೊರಟೋಯ್ತು. ಯಾವಾಗ ಎಲ್ಲಾ ಪ್ರಾಣಿಗಳು ಹೊರಟೋಯ್ತೋ ಆಗ ಬಹಳ ಖುಷಿ ಆಯ್ತು ಅದಕ್ಕೆ. ಆಗ ತಾನು ಒಬ್ಬನೇ ಕೂತು ಅದನ್ನ ತಿಂತು ಆ ನರಿ ಅಂತ ಹೇಳ್ತಾ, ನೀನು ಹಾಗೆ ಏವಂತೆ ಕಥಿತಂ ರಾಜನ್ ಶೃಣು ಚಾಪ್ಯಪರಂ ನೃಪ ಪುತ್ರ ಸಖಾವ ಭ್ರಾತಾವ ಪಿತಾವ ಯದಿವಾ ಗುರು. ಯಾರೇ ಆಗಿರ್ಲಿ, ಅವ್ರು ಗುರುಗಳೇ ಆಗಿದ್ರು ಪರವಾಗಿಲ್ಲ, ಮಕ್ಕಳಾಗಿದ್ರು ಪರವಾಗಿಲ್ಲ. ನೋಡಿ, ವೈರತ್ವದಿಂದ ಹಿರಣ್ಯಕಶ್ಯಪ ಮಗ ಅನ್ನೋದನ್ನು ಮರೆತು ಸರ್ವೈರುಪಾಯೈ ಹಂತವ್ಯ, ಏನ್ ಮಾಡ್ತೀರಿ ಗೊತ್ತಿಲ್ಲ, ಇವನು ಪೀಸ್ ಮಾಡೋವರೆಗೂ ನನಗೆ ಪೀಸ್ ಇಲ್ಲ ಅಂದ. ನಂಗೆ ನೆಮ್ಮದಿ ಬೇಕಂದ್ರೆ ಈ ಮಗನ್ ಪೀಸ್ ಮಾಡ್ಬೇಕು ಅಂತ. ಇಂಥದ್ದೆಲ್ಲ ದುರ್ಬುದ್ಧಿ. ಮಗ ಅನ್ನೋದು ಮರ್ತು ಹೋಗ್ಬೇಕು, ಗೆಳೆಯ ಅನ್ನೋದು ಮರ್ತು ಹೋಗ್ಬೇಕು, ಅಣ್ಣ ತಮ್ಮಂದ್ರು ಅವೆಲ್ಲ ಸಿಂಪತಿ ಇಟ್ಕೊಳ್ಬಾರ್ದು. ದುಡ್ಡು ಬೇಕು ಅಂದ್ರೆ ಮುಗೀತು, ಇದೆಲ್ಲ ಮಾಡ್ಬೇಕು. ವಿಶೇಷೇಣ ಮಯ ಆವಾಪಿ ನೋಪೇಕ್ಷೇತ ಕಥಂಚನ ಉಭೌ ಯದಿ ಶಪೇಯಾತಾಂ ಶ್ರದ್ಧದಾನಸ್ತು ಬದ್ಯತೆ. ವಿಷ ಕೊಟ್ಟೋ, ವಂಚನೆ ಮಾಡಿಯೋ,
ಮೋಸ ಮಾಡಿಯೋ ಭೇದ ಮಾಡಿಯೋ ಯಾವುದೇ ರೀತಿಯಿಂದಾದ್ರೂ ಶತ್ರುವನ್ನ ಕೊಲ್ಬೇಕು, ಉಪೇಕ್ಷೆ ಮಾಡಬಾರ್ದು ಅಂತ ಹೇಳ್ಕೊಡ್ತಾ ಇದ್ದಾನೆ. ಗುರೋರಪಿ, ಗುರುವಾಗಿದ್ರು ಸಹ ಪರವಾಗಿಲ್ಲ, ಅವರು ಶತ್ರುಗಳು ಅಂತಾದ್ರೆ ಅವ್ರನ್ನ ಬಿಡಬಾರ್ದು. ನಮಗೆ ಆಶ್ಚರ್ಯ ಅಂದ್ರೆ ನೋಡಿ, ಇದು ಕಣಿಕನ ನೀತಿ, ಗುರುವಾದರೂ ಬಿಡಬಾರ್ದು ಅಂತ. ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಇದೇ ಚಿತ್ರಣ ಮಾಡುವಾಗ ಭಾಗವತದಲ್ಲಿ ಒಂದು ಪ್ರಸಂಗ ಬರುವಂಥದ್ದು. 5 ಜನ ಮಕ್ಕಳನ್ನ ಕಳೆದುಕೊಂಡ ದ್ರೌಪದಿ 5 ಮಕ್ಕಳ ಶಿರಸ್ಸನ್ನ ಅಪಹಾರ ಮಾಡಿರ್ತಕ್ಕಂತಹ ಅಶ್ವತ್ಥಾಮರನ್ನ ಭೀಮಾರ್ಜುನರು ಎಳೆದು ತಂದು ಆ ದ್ರೌಪದಿಯ ಪಾದಕ್ಕೆ ಹಾಕಿದ್ದಾರೆ. ಹಾಕಿದಾಗ ಅಲ್ಲಿ ವರ್ಣನೆ ಮಾಡ್ತಾರೆ, ನನಾಮ ಅಂತೆ. ಅವಳು ಭಕ್ತಿಯಿಂದ ಬಗ್ಗಿ ಬಾಗಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ಮಾಡಿ ಹೇಳ್ತಾ ಇದ್ದಾಳೆ, ಇವನಿಗೆ ಅಪಕಾರ ಮಾಡಬೇಡಿ, ಇವನು ಗುರುಗಳ ಮಗ, ಇವನು ಬ್ರಾಹ್ಮಣ, ಇವನಿಗಿಂತ ಶಿಕ್ಷೆ ಮಾಡಬಾರ್ದು, ಇವನನ್ನು ಬಿಡಿ. ಮಕ್ಕಳನ್ನ ಕಳೆದುಕೊಂಡ ತಾಯಿಯ ದುಃಖ ಎಷ್ಟು ಅಂತ ಈಗ ಆಲ್ರೆಡಿ ನನ್ನ ಅನುಭವಕ್ಕೆ ಬಂದಿದೆ. ಇವನ ತಾಯಿ ದ್ರೋಣಿ, ಅವಳು ಅಳೋದು ಬೇಡ. ಎಂಥ ದೊಡ್ಡ ಮಾತ್ರಿ, ಸ್ವತಃ ಮಕ್ಕಳನ್ನ ಕಳೆದುಕೊಂಡವಳ ಬಾಯಲ್ಲಿ ಇಂಥ ಮಾತು. ನಾವು ಶತ್ರುಗಳ ಹೆಸರನ್ನ ಮಗನಿಗಿಡಬೇಕು ಅಂತಾರೆ ದಾಸರ. ನಮ್ಗೆ ಯಾರು ಶತ್ರುಗಳು ಇರಬಾರ್ದಂತ. ಸರ್ವತ್ರ ದಯಾಂಕುರುತ ಸರ್ವತ್ರ ಅಂತ. ದಯೆ ಬೇಕು, ದೊಡ್ಡ ಧರ್ಮ. ಆದ್ರೆ ದಯ ತೋರಿಸಬಾರ್ದು ಅಂತ ಕಣಿಕ. ಯಾರ ಮೇಲೂ ತೋರಿಸಬಾರ್ದು. ಪರಿಹರಿಷ್ಯನ್ ಪ್ರಿಯಂ ಬ್ರೂಯಾತ್ ಪರಿಹರನ್ನಪಿ ಭಾರತ ಪ್ರಹತ್ಯ ಚ ಪ್ರಿಯಂ ಬ್ರೂಯಾತ್ ಉಚ್ಚನ್ನಿವರುದನ್ನಿವ. ನೀ ಅವ್ರು ಎಷ್ಟೇ ರೋದನ ಮಾಡ್ಲಿ, ಏನೇ ಮಾಡ್ಲಿ, ಅವ್ರನ್ನ ಬಿಡಬಾರ್ದು. ಹೊಡೆಯುವಾಗ್ಲೂ ನೀನು ಯಾರಿಗೆ ಅಪಕಾರ ಮಾಡಬೇಕಾದ್ರೂ, ಇವ್ರನ್ನ ಕೊಲ್ಬೇಕು ಅನ್ನುವ ಭಾವ ನಿನ್ನ ಮನಸ್ಸಿನಲ್ಲಿದ್ರು ಅದನ್ನ ಬಾಯಲ್ಲಿ ಹೇಳಬಾರ್ದು. ಮಾತಾಡುವಾಗ ಮಾತ್ರ ಒಳ್ಳೊಳ್ಳೆ ಮಾತೇ ಆಡಬೇಕು. ನೀನು ಕೂಡ ಅವ್ರ ಜೊತೆ ಅಳುವಂತೆ ಅಳಬೇಕು, ನಟನೆ ಮಾಡಬೇಕು. ಕಡೆಗೆ ಅವ್ರನ್ನ ಯಾವಾಗ ಮುಗಿಸ್ಬೇಕು ಹಾಗೆ ಮುಗಿಸ್ಬೇಕು. ಘೋರವಾದ ಅಪರಾಧವನ್ನ ಮಾಡಿದ್ರು ಕೂಡ ಅದು ಏನು ತೊಂದರೆ ಇಲ್ಲ. ನೀನು ಬೇಕಾದ ಅಪರಾಧ ಮಾಡು, ಧರ್ಮಕ್ಕೆ ಒಳಗಾಗ್ಬಿಡು. ಧರ್ಮಮಾಶ್ರಿತ್ಯ ತಿಷ್ಠತ ಅಂದ್ರೆ ಮೇಲೆ ಧರ್ಮವನ್ನ ಆಚರಣೆ ಮಾಡು. ನೀನು ಮೇಲ್ ಧರ್ಮ ಆಚರಣೆ ಮಾಡ್ತಿದ್ರೆ ಒಳಗೆ ಮಾಡಬಾರದು ಮಾಡಿದ್ರು ಯಾರು ನಿನ್ ಕೇಳಲ್ಲ. ಹೇಗೆ ಮೋಡಗಳು ಹೇಗೆ ಪರ್ವತವನ್ನ ಮುಚ್ಚಿದಂತೆ ಕಾಣತ್ತೋ, ನಿನ್ನಲ್ಲಿ ಪರ್ವತದಷ್ಟು ಪಾಪಗಳು ಅಡಕವಾಗಿದ್ರು ಕೂಡ ಧರ್ಮದ ಆಶ್ರಯದಲ್ಲಿ ನೀನಿದ್ರೆ, ಧರ್ಮ ಧ್ವಜನಾಗಿದ್ರೆ, ಭಾರಿ ಧಾರ್ಮಿಕ ಅಂತ ಕರೆಸ್ಕೊಂಡ್ರೆ, 4 ದೇವಸ್ಥಾನಗಳಿಗೆ ಧರ್ಮದರ್ಶಿ ಅಂತ ಆಗ್ಬಿಟ್ರೆ, ನೀ ಬೇಕಾದ ಮಾಡಬಾರದು ಮಾಡಿದ್ರು ಕೂಡ ನಿನ್ ಯಾರು ಕೇಳೋದೇ ಇಲ್ಲ. ಯಾವ ಅಪಕಾರಿಯನ್ನು ಅಥವಾ ಶತ್ರು ವಧೆ ಮಾಡಬೇಕಾಗಿದೆಯೋ ಅವನ ಮನೆಗೆ ಬೆಂಕಿನಾರು ಹಚ್ಚಬೇಕು, ವಿಷವನ್ನಾದ್ರೂ ಕೊಡಬೇಕು. ಇಂಥ ಕೆಲಸಕ್ಕೆ ಕಳ್ಳರುಗಳನ್ನ ನಿಯೋಜನೆ ಮಾಡಬೇಕು. ಅವ್ರು ಆಲ್ರೆಡಿ ಕಳ್ಳರು, ಅವ್ರಿಗೆ ಹೇಳೋರು ಕೇಳೋರು ಯಾರು ಇರಬಾರ್ದು, ದಯಾ ದಾಕ್ಷಿಣ್ಯ ಇರಬಾರ್ದು. ಅಂಥವ್ರನ್ನ ಈ ಕೆಲಸಕ್ಕೆ ಯೋಜನೆ ಮಾಡಬೇಕು. ಹೀಗೆಲ್ಲ ಮಾಡಬೇಕು. ಆಮೇಲೆ ನಿನಗೆ ಯಾರ ಮೇಲೆ ಸಿಟ್ಟಿರ್ಲಿ, ಅವ್ರನ್ನ ಮುಗಿಸ್ಬೇಕು ಅಂತಿದ್ರು ಕೂಡ ಅವ್ರು ಬಂದಾಗ ನಿನಗೆ ಬೇಕಿರ್ಲಿ ಬೇಡದೇ ಇರ್ಲಿ ಎದ್ದು ನಿಂತ್ಕೋಬೇಕು. ಅವ್ರಿಗೆ ಗೌರವ ಕೊಟ್ಟ ಹಾಗೆ ಮಾಡಬೇಕು. ಅವ್ರನ್ನೇ ಮುಂದ್ ಕರೆದು ಶಾಲ್ ಹೊತ್ಸಿ ಸನ್ಮಾನ ಮಾಡಿ ದಾನ ಧರ್ಮ ಎಲ್ಲ ಅವ್ರಿಗೆ ಮಾಡ್ಬೇಕು. ಆದ್ರೆ ಪ್ರಚ್ಛನ್ನನಾಗಿ ಸರ್ಪದಂತೆ ಕಾಯ್ತಾ ಇರ್ಬೇಕು, ಹೊಂಚಾಕಿ ಅವ್ರನ್ನ ಕೊಲ್ಬೇಕು. ಹೀಗೆಲ್ಲ ಹೇಳ್ತಾ ನ ವಿಶ್ವಸೇತ್ ವಿಶ್ವಸ್ತೆ ವಿಶ್ವಸ್ತೆ ನಾಸ್ತಿ ವಿಶ್ವಸೇತ್. ಯಾರಲ್ಲಿ ವಿಶ್ವಾಸ ಇಲ್ಲ ನಿನಗೆ ಅವರಲ್ಲಿ ಎಂದೂ ವಿಶ್ವಾಸ ಮಾಡಬಾರ್ದು. ಯಾರಲ್ಲಿ ವಿಶ್ವಾಸ ಇದೆ ಅವರಲ್ಲಿ ಅತಿಯಾಗಿ ವಿಶ್ವಾಸ ಮಾಡಬಾರ್ದು. ಒಟ್ಟು ಯಾರನ್ನೂ ನಂಬಾರ್ದು. ನೋಡಿದು ಕಣಿಕನ ನೀತಿ. ಯಾರನ್ನೂ ನಂಬಾರ್ದು, ಗುರುಗಳನ್ನು ನಂಬಾರ್ದು, ದೇವರಂತ ನಂಬಾರ್ದು, ಏನ್ ನಂಬಾರ್ದು. ಕೆಲವರು ಹೇಳ್ತಾ ಇರ್ತಾರೆ ನೋಡಿ, ನನ್ಗೆ ಯಾವುದರಲ್ಲೂ ನಂಬಿಕೆ ಇಲ್ಲ ಅಂತ. ಅವ್ರಿಗೆಲ್ಲ ಇವನ ಆಶೀರ್ವಾದ ಇದ್ದಕ್ಕೆ ಆ ಬುದ್ಧಿ ಬರೋದು. ಕಣಿಕನ ಆಶೀರ್ವಾದ. ವಾಚಾ ಭೃಶಂ ವಿನೀತಸ್ಯ ಧೃತಯೇತು ತಥಾಕ್ಷುರ. ಯಾವಾಗೂ ಉಗ್ರವಾದ ಕರ್ಮವನ್ನ ಮಾಡಬೇಕು ಅಂತ ಹೊರಟಂತಹ ಕ್ಷತ್ರಿಯ, ಅವನ ಹೃದಯ ಕ್ರೌರ್ಯದಿಂದ ಕೂಡಿರಬೇಕು. ಆದ್ರೆ ಮಾತು ಮಾತ್ರ ತುಂಬಾ ವಿನಯವಾಗಿ ಆಡ್ಬೇಕು. ಮಾತು ಮೃದುವಾಗಿರ್ಬೇಕು, ಕತ್ತಿ ಹರಿತವಾಗಿರ್ಬೇಕು, ಹೃದಯ ಕ್ರೌರ್ಯದಿಂದ ಕೂಡಿರ್ಬೇಕು.
ಹೀಗೆಲ್ಲ ಅನೇಕ ರೀತಿಯಿಂದ ಹೇಳ್ತಾ ಮೂರು ತ್ರಿವರ್ಗೆ ತ್ರಿವಿಧ ಪೀಡ, ನಮಗೆ ಮೂರು ಪೀಡೆಗಳು. ಯಾವುದು? ಧರ್ಮ, ಅರ್ಥ, ಕಾಮ. ಮೂರು ವಿಧದ ಪೀಡೆ ಇದು. ಯಾಕೆಂದ್ರೆ ಧರ್ಮ ಅತಿಯಾಗಿ ಮಾಡಿದ್ರೆ ಅದರಿಂದ ಅರ್ಥ ಕಾಮಗಳು ನಷ್ಟ ಆಗತ್ತೆ. ಅಂದ್ರೆ ಏನೋ ಧರ್ಮ ಮಾಡಕ್ ಹೋದ್ರಿ ನೋಡಿ, ಈಗ ಚಾತುರ್ಮಾಸ್ಯ, ಈಗ ದ್ವಿದಳ ವ್ರತ, ಹುರುಳಿಕಾಯಿ ಬರಲ್ಲ, ಈಗಲೇ ಹುರುಳಿಕಾಯಿ ರೇಟ್ ಕಡಿಮೆ ಆಗಿರುತ್ತೆ. ಯಾವಾಗ ಶಾಖ ವ್ರತ ಅವಾಗ 20 ರೂಪಾಯಿ ಕೆಜಿ, ನಿಮ್ದು ವ್ರತ ಕಳೆದ ಮಾರನೇ ದಿನ 120 ರೂಪಾಯಿ ಆಗ್ಬಿಟ್ಟಿರುತ್ತೆ. ನೀವೀಗ ಧರ್ಮ ಅಂತ ಮಾಡಿದ್ರೆ ಸುಖ ಕಳ್ಕೊಳ್ತೀರಿ. ಒಳ್ಳೊಳ್ಳೆ ಪದಾರ್ಥಗಳು ಚೆನ್ನಾಗಿ ಸಿಗತ್ತೆ, ಸೊಪ್ಪು ನೋಡಿದ್ರಂತೂ ಹಾಗೆ ತಿಂದ್ಬಿಡೋಣ ಅನ್ಸತ್ತೆ. ಏನ್ ತಿನ್ನಲ್ಲ, ನಾಳೆ ದ್ವಾದಶಿ ಅದೇನ್ ತಿಂತೀವಿ ನೋಡ್ರಿ, ಅಷ್ಟೊಳಗೆ ಇರುತ್ತೆ. ಆದ್ರೆ ಮಾಡುವಾಗ ಮಾತ್ರ ಈ ದುರ್ಬುದ್ಧಿ. ಧರ್ಮ ಮಾಡ್ಲಿಕ್ಕೆ ಹೋದ್ರೆ ಕಾಮನೆಗಳು ನಷ್ಟ. ಏನೋ ಎಲ್ಲ ನೋಡ್ತಾ ಇದ್ದಾರೆ, ಬಾರಿ ಹೇಳಿಸ್ಕೋಬೇಕು, ಹೊಗಳಿಸ್ಕೊಳ್ಬೇಕು, ಧರ್ಮಾರ್ಥವಾಗಿ ಇಷ್ಟು ದುಡ್ಡು ಕೊಡ್ಬೇಕು ಅಂತ ಕೊಟ್ಬಿಡ್ತೀರಿ. ಅದರಿಂದ ಆಮೇಲೆ ಕೈ ಇಸ್ಕೊಳ್ತೀರಿ, ಅರ್ಥ ನಷ್ಟ. ಅದಕ್ಕೆ ತುಂಬಾ ಧರ್ಮ ಯಾರು ಏನ್ ಅನ್ಕೊಂಡ್ರೇನೋ, ನಾವು ಧರ್ಮ ಜಾಸ್ತಿ ಮಾಡಕ್ ಹೋಗ್ಬಾರ್ದು, ಅದು ನಮ್ಗೆ ಹಿಂಸೆ ಕೊಟ್ಬಿಡತ್ತೆ. ಅರ್ಥ ಲೋಭ ಇರುವವನಿಗೆ ಅರ್ಥ ಪೀಡೆಯನ್ನ ಕೊಡುತ್ತೆ. ದುಡ್ಡು ಭಾರಿ ಪ್ರಾಬ್ಲಮ್ ರೀ. ಸಂಪಾದನೆ ಮಾಡುವಾಗ ಪ್ರಾಬ್ಲಮ್, ಸಂಪಾದನೆ ಮಾಡಿದ್ದನ್ನ ಇಡುವಾಗ ಪ್ರಾಬ್ಲಮ್, ಅದನ್ನು ಕೂಡಿದ್ದನ್ನ ವೃದ್ಧಿ ಮಾಡುವಾಗ ಇನ್ನೂ ಪ್ರಾಬ್ಲಮ್ಮು. ವೃದ್ಧಿ ಆಗಿದ್ದು ಏನೋ ಬ್ಯಾಂಕಲ್ಲಿ ಇಟ್ರಿ, 10% ಕೊಟ್ರು ಅಂತ ಇಟ್ರಿ, ಕಡೆಗೆ ಬ್ಯಾಂಕೇ ಇಂದಿರಾ ರಮಣ ಗೋವಿಂದ ಆಯ್ತು ಅಂದ್ರೆ ಪ್ರಾಣವೇ ಹೋಗ್ಬಿಡುತ್ತೆ. ಹೊರಗಿನ ಪ್ರಾಣ ದುಡ್ಡು ಅಂತ ವರ್ಣನೆ ಮಾಡುತ್ತೆ. ಹೀಗಾಗಿ ಅರ್ಥಲೋಭ ಇರೋನಿಗೆ ಅರ್ಥ ಪೀಡೆಯನ್ನೇ ಕೊಡುತ್ತೆ. ಕಾಮ ಅದು ತುಂಬಾ ಅತಿಯಾದ ಆಸೆ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಅತಿಯಾದ ಕಾಮನೆಯೇ ನಮ್ಮ ದುಃಖಕ್ಕೆ ಕಾರಣ. ಇದೆಲ್ಲ ಮೂರಿಂದಲೂ 3 ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಆದ್ರಿಂದ ವೃಕಾಗ್ರೇಯತ ಸುಪ್ತ ಪತತ್ಯೇವನ ಬುದ್ಧತೆ. ಶತ್ರುಗಳ ಜೊತೆಯಲ್ಲಿ ಸಂಧಾನ ಮಾಡ್ಕೊಳ್ಬೇಕು. ಮಾಡಿಕೊಂಡು ಎಲ್ಲ ಆಯ್ತಪ್ಪ ಇನ್ನೇನು ನೋ ಪ್ರಾಬ್ಲಮ್ ಅಂತ ಯಾರು ನಿಶ್ಚಿಂತನಾಗಿ ಮಲಗ್ತಾನೆ, ಶತ್ರುಗಳ ಜೊತೆಯಲ್ಲಿ ಸಂಧಿಯನ್ನ ಮಾಡಿಕೊಂಡು ನನಗಿನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಮಲ್ಕೊಳ್ತಾನೆ, ಅವನು ಮರದ ಮೇಲೆ ಮಲಗದ ಹಾಗೆ. ಯಾವಾಗ ಉರುಳು ಕೆಳಗೆ ಬೀಳ್ತಾನೋ ಗೊತ್ತಿಲ್ಲ. ಆದ್ರಿಂದ ಶತ್ರುಗಳನ್ನ ನಂಬಾರ್ದು. ನಿನ್ನ ಪಾಂಡವರು ನಿನಗೆ ಶತ್ರುಗಳು, ಅವ್ರ ಜೊತೆ ಸಂಧಿ ಮಾಡ್ಕೊಳ್ಳೋಣ, ಏನೋ ಅಡ್ಜಸ್ಟ್ ಮಾಡಿ ಹೋಗ್ಬೇಡ. ಅಡ್ಜಸ್ಟ್ ಇಲ್ಲೇ ಇಲ್ಲ, ಅವ್ರನ್ನ ಮುಗಿಸೋದೇ ಇರೋದು ಅಂತ. ಭೀತವತ್ ಸಂವಿಧಾತಂ ಯಾವತ್ ಭಯಮನ. ಭಯ ಉಂಟಾಗೋ ತನಕ ನಿನ್ ನೋಡಿದ್ರೆ ಹೆದರ್ಕೋಬೇಕು, ಅಲ್ಲಿವರೆಗೂ ನೀನೇ ಹೆದರ್ಕೊಂಡ ಹಾಗೆ ನಟನೆ ಮಾಡು. ಸಮಯ ಸಿಕ್ಕಾಗ ಅವರ ಜುಟ್ಟು ಹಿಡಿ, ಎದ್ರೆ ಕಾಲು ಹಿಡಿ, ಬಗ್ಗದ್ರೆ ಜುಟ್ಟು ಹಿಡಿ. ಹೀಗೆ ಮಾಡಿದ್ರೆ ಮಾತ್ರ ನೀನು ಉತ್ತಮವಾದ ಮಾರ್ಗವನ್ನ ಹಿಡಿದ ಹಾಗೆ, ಇಲ್ಲದೆ ಇದ್ರೆ ಇಲ್ಲ ಅಂತ. ಹೀಗೆಲ್ಲ ಉತ್ಸಾಹಶ್ಚಾಪಿ ಯತ್ನೇನ ಕರ್ತವ್ಯೋ ಭೂತಿ ಮಿಚ್ಛತ. ಸಂಪತ್ತನ್ನ ಬಯಸುವವ, ನಾನು ಎಲ್ಲವನ್ನೂ ಪಡಿಬೇಕು, ಯಾರಿಗೂ ಇನ್ನೊಂದು ಕೊಡಬಾರ್ದು, ಎಲ್ಲ ನಂಗೆ ಬೇಕು ಅನ್ನೋ ಬುದ್ಧಿ ಯಾರಿಗಿದೆ? ಬರೀ ಬುದ್ಧಿ ಇದ್ರೆ ಸಾಲದು, ಅದ್ರ ಜೊತೆಗೆ ಉತ್ಸಾಹ ಇರಬೇಕು. ದೇಶಕಾಲವನ್ನ ವಿಭಾಗ ಮಾಡಿಕೊಂಡು ಧರ್ಮಾರ್ಥಗಳನ್ನ ಹಂಚೋದು, ಸೇವೆ ಮಾಡೋದು ಎಲ್ಲ ಮಾಡಬೇಕು. ಇದು ಇಹ ಮತ್ತು ಪರತ್ರ ಚ ಸ್ಥಿತ ನಿಶ್ರೇಯಸಾಯತೆ ಜ್ಞೇಯ ಇಹಚಾಮುತ್ರ ಸ್ಥಿತ. ಇಲ್ಲಿ ಮತ್ತೆ ಪರಲೋಕದಲ್ಲಿ ಸುಖವನ್ನ ಹೊಂದಬೇಕಂದ್ರೆ ನೀನು ಹೀಗೆ ಇರಬೇಕು. ಅದರಿಂದ ಪಾಂಡವಂಶ್ಚ ತಥಾ ರಾಜನ್, ಹೇ ರಾಜ, ನೀನು ಪಾಂಡವರ ವಿಷಯದಲ್ಲಿ, ಆಮೇಲೆ ನಿನ್ ಜೊತೆಗೆ ಇದ್ದಾರೆ ನಿನ್ ಗುರುಗಳು, ನಿನ್ನ ಹಿರಿಯರು ಯಾರು? ಕುರುವೃದ್ಧ ಪಿತಾಮಹ, ನಂಬೇಡ ಅವ್ರನ್ನ. ನಿಮ್ ಗುರುಗಳು ದ್ರೋಣಾಚಾರ್ಯ, ಅವ್ರು ನಂಬೇಡ. ಹೊರಗೆ ನಿಂಗೆ ಆಶೀರ್ವಾದ ಮಾಡ್ತಿರ್ತಾರ, ಒಳಗೆ ಸಾಲಿಗ್ರಾಮ ಪೂಜೆ ಮಾಡುವಾಗ ತುಳಸಿ ಇಟ್ಟು ಪಾಂಡವರಿಗೆ ಜಯ ಆಗ್ಲಿ ಅಂತಾರವರು. ಅವ್ರನ್ನ ನಂಬೇಡ. ಯಾರು ಗುರುಗಳಿದ್ರು ಅಷ್ಟೇ, ದೊಡ್ಡವರಿದ್ರು ಅಷ್ಟೇ, ನಾ ಹೇಳಿದ ನೀತಿಯನ್ನ ನೀನು ಅನುಸರಿಸು, ಇಲ್ಲದೇ ಇದ್ರೆ ಮುಳುಗೋಗ್ಬಿಡ್ತೀಯ ಅಂಥೇಳಿ ಅನೇಕ ರೀತಿಯ ನೀತಿಯನ್ನ ಕಣಿಕ ಹೇಳ್ತಾ ಇದ್ದಾನೆ. ಈ ನೀತಿಯನ್ನ ಇದೇ ನಮಗೆ ಸರಿ ಅಂತ ಅವನು ಸ್ವೀಕಾರ ಮಾಡಿದ್ನಂತ. ನಮಗೆ ಭಾಗವತದಲ್ಲಿ ಒಂದೇ ಒಂದು ಕ್ಲಾಸ್ ತಗೊಂಡವರು ಪ್ರಹ್ಲಾದರಾಜರ ಗುರುಗಳಾಗಿ ಆಗ ಚಂಡಾಮರ್ಕರಿ ಎಲ್ಲೋ ಹೋಗಿದ್ರು. ಹುಡುಗರೆಲ್ಲ ಆಟಕ್ಕೆ ಕರೆದ್ರು. ಆದರೆ ಪೀರಿಯಡ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿ ಒಂದೇ ದಿನ ಒಂದೇ ಕ್ಲಾಸ್ ತಗೊಂಡವರು ಪ್ರಹ್ಲಾದರಾಜ. ಒಂದು ಕ್ಲಾಸ್ ತಗೊಂಡಿದ್ದಕ್ಕೆ ಎಲ್ಲವನ್ನು ಮರೆತು ಜಗೃಹು ನಿರವದ್ಯತ್ವಾತ್,
ಆ ಮಗುವಿನ ಚಿಕ್ಕ ಬಾಲಕನ ಮಾತುಗಳಲ್ಲಿ ಯಾವುದೇ ದೋಷ ಇರಲಿಲ್ಲ. ಆದ ಕಾರಣ ದೈತ್ಯ ಬಾಲಕರೆಲ್ಲ ಏನೋ ವೈಷ್ಣವರಾಗ್ಬಿಟ್ರು, ವಿಷ್ಣು ಭಕ್ತರಾಗಿದ್ದಾರೆ, ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಯೋಗ್ಯತೆ ಇತ್ತು. ಪ್ರಹ್ಲಾದರಾಜರ ಮಾತು ಹಿಡಿಸ್ತು. ನಿಮಗೆ 100 ಜನ ನಮ್ಗೆ ಆಚಾರ ಕನ್ವರ್ಟ್ ಮಾಡಿದ್ರು, ಈ ಆಚಾರ ಕನ್ವರ್ಟ್ ಮಾಡಿದ್ರು ಅಂತ ಹೇಳಕ್ ಹೋಗ್ಬೇಡಿ. ಯೋಗ್ಯತೆ ಇದ್ದಾಗ, ಸಜ್ಜನರ ಮಾತು ಸಿಕ್ಕಾಗ ನೀವು ಚೇಂಜ್ ಆಗ್ಬೋದೇ ವಿನಃ, ಯೋಗ್ಯತೆ ಇಲ್ಲದೆ ಇದ್ದವನಿಗೆ 10 ಸೇರು ಅಕ್ಕಿಯ ಜೊತೆಗೆ 1 ಕಲ್ ಬೆರೆತ್ರೆ ಎಷ್ಟು ನೀರು ಹಾಕಿ ಎಷ್ಟು ಬೆಂಕಿ ಕೊಟ್ಟರು ಕೂಡ ಅಕ್ಕಿ ಜೊತೆ ಕಲ್ಲು ಅನ್ನ ಆಗಲ್ವಲ್ಲ. ಹಾಗೆ ಈ ಬೆಲ್ಲದ ಕಟ್ಟೆಯ ಕಟ್ಟಿ, ಬೇವಿನ ಬೀಜವ ಬಿತ್ತಿ, ಜೇನು ಮಳೆ ಕರೆದರೆ ವಿಷವೂ ಹೋಗುವುದೇನಯ್ಯ. ಏನು ಹೇಳಿದರೇನು, ಏನು ಕೇಳಿದರೇನು, ಮನಸ್ಸಿನ ತಾಮಸ ಮಾಣದನ್ನಕ ಕೊಳಲ ಧ್ವನಿಗೆ ಸರ್ಪ ತಲೆ ತೂಗುವಂತೆ ಇದಕ್ಕೇನು ಮದ್ದು ಪುರಂದರ ವಿಠಲ. ಅಂದ್ರೆ ಅವ್ರ ಯೋಗ್ಯತೆ ಇದ್ರೆ ಅದೇ ಆಯ್ಕೆ ಮಾಡ್ಕೊಳ್ತಾರೆ. ಹಾಗಾಗಿ ಇವನಿಗೂ ಅದೇ ಯೋಗ್ಯತೆ ಇತ್ತು, ಅಂತ ಗುರುಗಳೇ ಸಿಕ್ಕರು, ಆದ್ರಿಂದ ಇದೇ ಸರಿ ಅಂತ ದುರ್ಯೋಧನ ಅದನ್ನ ಸ್ವೀಕಾರ ಮಾಡ್ದ. ಆಚಾರ್ಯರ ಮಾತುಗಳು, ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಗುಣಶಾಲಿಗಳು, ಹುಟ್ಟಿನಿಂದಲೇ ಗುಣವಂತರಾದ ಪಾಂಡವರು, ಅವರು ಕೃಷ್ಣನ ಜೊತೆ, ಯಾಕೆ ಕೃಷ್ಣನ ಜೊತೆ ಮಾತಾಡಿದ್ರು ಅಂದ್ರೆ ಅವರಿಗೆ ಭೀಮನ ಸಹವಾಸ ಇತ್ತು. ದುರ್ಯೋಧನ ಕಣಿಕನ್ಯಾ ಕರೆದ ಅಂದ್ರೆ ಶಕುನಿಯ ಸಹವಾಸ ಇತ್ತು. ನೀವು ಎಂಥವರು ಸಹವಾಸ ಮಾಡ್ತೀರಿ ಅಂತಹ ಗುರುಗಳು ಸಿಗ್ತಾರೆ. ಆದ್ರಿಂದ ಜೀವನದಲ್ಲಿ ಸಜ್ಜನರ ಸಹವಾಸ ಮಾಡ್ಬೇಕು. ಸಮಗ್ರ ಭಾಗವತದ ಮುಖ್ಯ ಸಂದೇಶ ಉತ್ತಮರ ಸಹವಾಸ. ಒಂದು ಮುಹೂರ್ತ ಕಾಲ ಉತ್ತಮರಾದ ಭರತರ ಸಹವಾಸ ಮಾಡಿದ್ದಕ್ಕೆ ರಹುಗಣ ಉದ್ಧಾರ ಆಗ್ಬಿಟ್ಟ. ಒಂದು ಸ್ವಪ್ನದಲ್ಲಿ ಸ್ವಲ್ಪ ಕಾಲ ಯಮದೂತರು ಮತ್ತು ವಿಷ್ಣು ದೂತರ ನಡುವೆ ನಡೆದ ಸಂವಾದ ಕೇಳಿದಂತಹ ಅಜಾಮಿಳ ಉದ್ಧಾರ ಆದ. ಒಂದು ಸಣ್ಣ ಸಣ್ಣ ಮುಹೂರ್ತ ಸಾಕು ಉದ್ಧಾರ ಆಗ್ಲಿಕ್ಕೆ, ಸಜ್ಜನರ ಸಹವಾಸ. ಅದಕ್ಕೆ ಸಜ್ಜನರ ಸಹವಾಸ ಮಾಡಬೇಕು. ಇದೀಗ ಭೀಮಸೇನ ದೇವರ ಸಹವಾಸದಲ್ಲಿದ್ದ ಕಾರಣ ಕೃಷ್ಣನ ಜೊತೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಅವರು ಕೃಷ್ಣನನ್ನ ಕೂಡಿಕೊಂಡು ಅವರು ವಿಚಾರ ಮಾಡಿದ್ದಾರೆ. ವಿಚಾರ ಮಾಡಿ ಏನು ಮಾಡಬೇಕು, ಏನು ಮಾಡಬಾರ್ದು ಇದನ್ನೆಲ್ಲ ತಿಳ್ಕೊಂಡು ಉತ್ತಮ ಮಾರ್ಗವನ್ನ ಅವರು ಆಶ್ರಯ ಮಾಡಿದ್ರೆ, ಅವರು ಮಾಡಿದ್ ನೋಡಿ ನಾನು ಯಾರನ್ನಾರು ಒಬ್ರನ್ನ ಇಟ್ಕೊಳ್ಬೇಕು ಅಂತ ಹೇಳಿ ಈ ಕಣಿಕನ್ ನಿಂತ್ಕೊಂಡು ಕೆಟ್ಟ ಮಾರ್ಗದಲ್ಲಿ ಹೋಗಿ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋದನೋದ್ದರಹ. ಅಲ್ಲಿ ಪಾರ್ಥ ಅಂದ್ರೆ ಅವನೊಬ್ಬನೇ ಅಲ್ಲರಿ, ನಾವೆಲ್ಲ ಪಾರ್ಥರೇ, ನಾವೆಲ್ಲ ಪೃಥ್ವಿಯ ಮಕ್ಕಳು, ನಾವೆಲ್ಲ ಸತ್ ಮೇಲೆ ನಮ್ಮನ್ನ ಪಾರ್ಥಿವ ದೇಹ ಅಂತಾರೆ. ನಾವೇ ಪಾರ್ಥರು, ಪೃಥ್ವಿಯ ಮಕ್ಕಳು. ನಾವೊಬ್ಬರೇ ಹೋದ್ರೆ ಕೆಲಸ ಆಗಲ್ಲ, ಮುಂದೆ ಕೃಷ್ಣನ್ ಇಟ್ಕೊಳ್ಬೇಕು. ಎಲ್ಲದಕ್ಕೆ ಮುಂದೆ ಕೃಷ್ಣನ್ ಇಟ್ಕೊಂಡ್ರೆ ನಮಗೂ ಕೂಡ ಈ ಸಂಸಾರ ಅನ್ನುವ ದೊಡ್ಡ ಸಾಗರದ ಒಳಗೆ ಅನಾಯಾಸವಾಗಿ, ಹೇಗೆ 18 ದಿನದ ಯುದ್ಧವನ್ನ ಅನಾಯಾಸವಾಗಿ ಪಾಂಡವರು ಒಂದು ಗೋವತ್ಸದ ಪಾದದಂತೆ ದಾಟಬಿಟ್ರೋ, ಹಾಗೂ ನಾವು ಕೂಡ ದೊಡ್ಡ ಈ ರಣರಂಗದಿಂದ ಪಾರಾಗಬೇಕು, ಸಂಸಾರ ಅನ್ನುವ ಜಂಜಾಟದಿಂದ ಪಾರಾಗಬೇಕಂದ್ರೆ ಭೀಮಸೇನ ದೇವರನ್ನ ಹಿಡಿಬೇಕು. ಆ ಭೀಮಸೇನ ದೇವರಂದ್ರೆ ಬೇರೆ ಯಾರಲ್ಲ, ಏಮುಂಭಾಮಂ ಭಜಂತೆ ಸುರಮುಖ ಸುಜನಾರಾಧಿತಂತೆ ತೃತೀಯಂ. ಅದೇ ವಾಯುದೇವರ 3ನೇ ಭಾವವೇ ಆಚಾರ್ಯರು. ಆ ವಾಯು ನಮ್ಮ ಕುಲಗುರುರಾಯರು. ಅಂತಹ ಆಚಾರ್ಯರನ್ನ ಹಿಡಿದು, ಅವ್ರನ್ನ ಹಿಡಿಯೋದು ಅಂದ್ರೆ ಎಲ್ಲೋ ಹಿಡ್ಕೊಂಡ್ಬರ್ತೀರಿ, ಅವ್ರು ಎಲ್ಲಿ ಸಿಗಲ್ಲ. ಅವ್ರು ಹಿಡಿಯೋದು ಅಂದ್ರೆ ಅವರ ಗ್ರಂಥಗಳನ್ನ ಹಿಡಿಯೋದು. ಅವರ ಗ್ರಂಥಗಳನ್ನ ಹಿಡಿದ್ರಿ ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತಿಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ ಅಂತ ವರ್ಣನೆ ಮಾಡಿದ್ದಾರೆ. ಅಂತ ಆಚಾರ್ಯರನ್ನ ಹಿಡಿಯೋದು, ಅವರ ಪಾದ ಅಂದ್ರೆ ಅವರ ಪದಗಳು, ಪದಗಳು ಅಂದ್ರೆ ಸರ್ವಮೂಲ. ಆ ಮೂಲವನ್ನ ಹಿಡಿದಂತಹ ಮೂಲ ಯತಿಗಳು ಸತ್ಯತೀರ್ಥರು. ಸತ್ಯತೀರ್ಥರು ಸುಮಧ್ವ ವಿಜಯದಲ್ಲಿ ಅನೇಕ ಕಡೆಗಳಲ್ಲಿ ಅವರನ್ನ ನಾವು ಬಹಳ ಹತ್ತಿರದಿಂದ ಆಚಾರ್ಯರನ್ನ ಸೇವೆ ಮಾಡಿದ ಮಹಾನುಭಾವರು. ಅಂತಹ ಸತ್ಯತೀರ್ಥರ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು ಪರಮ ಪೂಜ್ಯ ನಮ್ಮ ಭಂಡಾರಕೇರಿ ಮಠಾಧೀಶರು. ಇವರು ಮಾಡುವಂತಹ ಈ ಅಭೂತಪೂರ್ವವಾದಂತಹ ಇಂತಹ ಕಾಡು ನನಗೆ ಇಲ್ಲಿ ಬಂದ್ರು ಅಂದ್ರೆ ಇದು ಅವರಿಗೆ ತಪೋಭೂಮಿ. ಏನಂದ್ರೆ ಅವರ ಗುರುಗಳು ಜಗತ್ತಿಗೆ ಒಂದು ದೊಡ್ಡ ರತ್ನ, ಪೇಜಾವರ ಸ್ವಾಮಿಗಳಂತ ರತ್ನ ತಯಾರಾದ ಜಾಗ ಈ ಜಾಗ. 8 ವರ್ಷ 9 ವರ್ಷ ಆ ಕಡೆ ಈ ಕಡೆ ನೋಡದೆ ಇಲ್ಲಿ ಕೂತಿದ್ದ. 26 ಜನ ಇದ್ದೀರಿ. ಅವರು ಇಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಬಂದಾಗ ಯಾರು ಈ ಗಿಡ ಮರ ಬಳ್ಳಿ ಪ್ರಕೃತಿ ಬಿಟ್ರೆ ಇನ್ನೊಂದು ಇರ್ಲಿಲ್ಲ.
ಅಂಥ ಕಾಲದಲ್ಲಿ ಏಕಾಗ್ರತೆಯನ್ನ ಇಟ್ಟು ಅಧ್ಯಯನ ಮಾಡಿದ್ದರ ಪ್ರಭಾವದಿಂದ ಇವತ್ತು ಸಜ್ಜನರಿಗೆ ಒಂದು ಧ್ರುವ ತಾರೆಯಾಗಿ, ದಿಕ್ಸೂಚಿಯಾಗಿ, ಯಾವ ಮಾರ್ಗದಲ್ಲಿ ನೀವು ನಡೆದರೆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬಹುದು ಅಂತೇಳಿ ರಾತ್ರಿ ಕಾಲದಲ್ಲಿ ಪ್ರಯಾಣ ಮಾಡುವ ನಾವಿಕರಿಗೆ ಧ್ರುವ ನಕ್ಷತ್ರ ಹೇಗೆ ದಿಕ್ಸೂಚಿಯಾಗಿದ್ದಾನೆ, ಸಜ್ಜನರಿಗೆ ಇವತ್ತು ದಿಕ್ಸೂಚಿಗಳಾದಂಥ ದೊಡ್ಡ ಒಂದು ರತ್ನವನ್ನ ಕೊಟ್ಟವರು ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ವಿದ್ಯಾಮಾನ್ಯ ತೀರ್ಥರು. ಅವರ ಕರಕಮಲ ಸಂಜಾತರಾಗಿ ಪೇಜಾವರ ಸ್ವಾಮಿಗಳಲ್ಲೂ ಅಧ್ಯಯನ ಮಾಡಿ, ವಿದ್ಯಾಮಾನ್ಯರಲ್ಲೂ ಅಧ್ಯಯನ ಮಾಡಿ, ಆ ಇಬ್ಬರನ್ನು ಕೂಡ ತಮ್ಮಲ್ಲಿ ಬಟ್ಟಿ ಇಳಿಸಿಕೊಂಡವರು ನಮ್ಮ ಪರಮ ಪೂಜ್ಯ ಶ್ರೀಪಾದಂಗಳವರು. ಅವರು ನಡೆದಾಡಿದ, ಅವರು ಓಡಾಡಿದ ಈ ಭೂಮಿ ನಮಗೇನೋ ಒಂದು ಕಾಡು ಎಲ್ಲೋ ಅನ್ಬೋದು, ಆದರೆ ಅವ್ರಿಗಿದು ಸ್ವರ್ಗದಂತೆ ಭಾಸಮಾನವಾಗಿ, ಯಾರಿಲ್ಲಿ ಬರ್ದಿದ್ರೂ ಬೇಡ, ಯಾರು ಭಿಕ್ಷೆ ಮಾಡಿಸ್ದಿದ್ರೂ ಬೇಡ, ನಾನು ವ್ರತ ಧಾರಣೆ, ನಾವೆಲ್ಲ ವ್ರತ ಶಬ್ದಕ್ಕೆ ಎರಡು ಅರ್ಥ, ವ್ರತ ಧಾರಣೆ, ವ್ರತ ತ್ಯಾಗೆ. ಇಂಥ ಜಾಗವನ್ನ ನಾವು ವ್ರತ ತ್ಯಾಗ, ಅವರು ಧಾರಣ ಇಲ್ಲೇ ಹಿಡಿಬೇಕು ಅಂತ ಹೇಳಿ ಇಂಥ ಕಡೆಯಲ್ಲಿ ಬಂದು ಕೂತು, ನಿಜವಾಗಿ ಹೇಳಬೇಕಂದ್ರೆ ನಾವೇ ಪಾರಾಯಣ ಮಾಡುವಂತ ಪುಣ್ಯಾತ್ಮರಲ್ಲ. ಅವ್ರನ್ನೆಲ್ಲ ಕರೆಸಿ ಪಾರಾಯಣ ಮಾಡಿಸಿ, ಅವ್ರನ್ನೆಲ್ಲ ಕರೆಸಿ ಒಳ್ಳೆ ಕಲ್ಯಾಣಿ, ಬೇಡ ಅಂದ್ರೂ ಬೆಳಗಿನ ಜಾವ ಸ್ನಾನ, ರೈಟ್ ಟೈಮ್ಗೆ ಅರ್ಘ್ಯ ಪ್ರದಾನ ಎಲ್ಲ ಮಾಡಿಸಿ, ಒಳ್ಳೆ ಆಚಾರ್ಯರ ಕರಾರ್ಚಿತ ಪ್ರತಿಮೆಗಳಿಗೆ ನಿವೇದಿತವಾದ ಪ್ರಸಾದವನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ ಪರಮ ಪೂಜ್ಯ ಶ್ರೀಪಾದಂಗಳವರು. ಅವರ ಕಾರುಣ್ಯಕ್ಕೆ ನಾನು ಚಿರಋಣಿ ಅಂತ ಹೇಳ್ತಾ, ಈಗ ಹೇಳಿದ್ರು ಬಂದೆ, ಇನ್ನೊಂದ್ಸತಿ ಹೇಳದೆ ಕೇಳದೆ ಬರಬೇಕು, ಯಾಕೆಂದ್ರೆ ದೊಡ್ಡವ್ರ ಮನೆ ಬಾಗಿಲಿಗೆ ಬರ್ತಾ ಇರ್ಬೇಕಂತ, ನಾವೇ ಬರ್ಬೇಕಂತ. ಅದರಿಂದ ಅಷ್ಟು ಪ್ರಶಾಂತವಾದ ಜಾಗ. ಯಾರೆಲ್ಲ ಸಿಟಿ ಒಳಗೆ ಇರ್ತೀರಿ ಅವರೆಲ್ಲ ಬಂದು ಒಂದು ವಾರ 10 ದಿನ ಇಲ್ಲಿದ್ರು ಸಾಕು. ಆ ಎಲ್ಲ ಜಂಜಾಟದಿಂದ ದೂರ ಆಗಿ ಭಗವಂತನಿಗೆ, ಹರಿವಾಯು ಗುರುಗಳಿಗೆ ಸಮೀಪ ಆಗುವಂಥ ದೊಡ್ಡ ಕ್ಷೇತ್ರ ಇದು. ಇಂಥ ಕ್ಷೇತ್ರದಲ್ಲಿ ಒಂದು 3 ದಿನಗಳ ಕಾಲ ಅವಕಾಶ ಮಾಡಿ ಕೊಟ್ಟದ್ದಕ್ಕಾಗಿ ಪರಮ ಪೂಜ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಈ 4 ವಾಕ್ ಕುಸುಮಗಳು, ನಾನು ಮೊದಲನೇ ದಿನವೇ ಹೇಳಿದ್ದೆ, ಬಾಲಕನ ಕಲಭಾಷೆ ಜನನಿ ಕೇಳಿ ಸುಖ ಪಡುವಂತೆ ನೀವು ಪಡಬೇಕೇ ವಿನಃ ಅವರ ಅಗಾಧ ಬುದ್ಧಿಯ ವೈಶಾಲ್ಯ 24 ಗಂಟೆ ಅವರ ತಲೆ ಭಾಗವತದ ಒಳಗೇ ಇರುತ್ತೆ. ನಮ್ದು ಅದು ಬಿಟ್ಟು ಬೇರೆ ಕಡೆ ಎಲ್ಲ ತಿರುಗತ್ತೆ. ಅವ್ರದ್ದು ಬರೀ ಆಚಾರ್ಯರ ಸರ್ವಮೂಲ, ವಿಚಿತ್ರ ಅರ್ಥ. ಈ ಕೃಷ್ಣ ನಾಮಕ್ಕೆ ಎಂತೆಲ್ಲ ಅರ್ಥಗಳು, ಅದು ಎಲ್ಲರಿಗೆ ಬರುವಂಥದ್ದಲ್ಲ, ಭಗವಂತನಲ್ಲಿ ಭಕ್ತಿ ಮಾಡುವವರಿಗೆ ಮಾತ್ರ ಬರುವಂಥದ್ದು. ಇಂತಹ ಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಮಾಡಬೇಕು ಅಂತ ಅವರ ಅಡಿದಾವರೆಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ತಾ ನನ್ನ ಈ ಪ್ರವಚನ ಮಾಲಿಕೆಯನ್ನ ಕೃಷ್ಣಾರ್ಪಣ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಈ ಅವಕಾಶ ಮಾಡಿಕೊಟ್ಟಿದ್ರೊಳಗೆ ನಮ್ಮ ಪೂಜ್ಯ ಬದ್ರಿ ಆಚಾರ್ಯರು ಕೂಡ ಅವರು ಕರೆದು ಅನುಗ್ರಹ ಮಾಡಿದ್ದಾರೆ. ಅವರು ಗುರುಸ್ಥಾನೀಯರು, ಅವರಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ಕೃಷ್ಣಾರ್ಪಣ.